is the Silver Jubilee offer for youth. Zero balance savings account. Yuva Vikas Savings Bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಜೀವ ವಿಮಾ ಸಾಮಾನ್ಯ ವಿಮಾ ಕಂಪನಿಗಳ ಸಹಯೋಗದಲ್ಲಿ ನಮ್ಮೆಲ್ಲ ಗ್ರಾಹಕರ ಜೀವ, ಆರೋಗ್ಯ ಹಾಗೂ ಅವರ ಆಸ್ತಿಗಳಿಗೆ ವಿಮಾ ಸೌಲಭ್ಯ ಹಾಗೂ ಫಾಸ್ಟ್ಯಾಗ್ ನಂತಹ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗ್ರಾಹಕ ಬಂಧುಗಳಿಗೆ ವಿಕಾಸ್ ಬ್ಯಾಂಕ್ ಅಧಿಕಾರಿಯಾದ ನಾನು ವಿಜಯ್ ಕುಮಾರ್ ಸಿ ಈ ದಿನದ ನಮ್ಮ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜನೆಗೊಂಡ ಯುವ ವಿಕಾಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ದಿನದ ಯುವ ವಿಕಾಸ್ ಸರಣಿಯ 13ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಹಾಗೂ ಆಹಾರ ಸಂರಕ್ಷಣೆ ತಂತ್ರಗಳು ಎಂಬ ವಿಷಯದ ಕುರಿತು ಮಾಹಿತಿ ನೀಡಲಿರುವ ಕುಮಾರಿ ಪ್ರಜಾ ಕೆ ಮಾಲಂಗನ್ವೆರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆಯೇ ಈ ದಿನದ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಮೂರ್ಮಟ್ಟಿರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆಯೇ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಮಾನ್ಯ ಶ್ರೀ CS ಸೊಪ್ಪಿಮಠರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆಯೇ ಬೆಳ್ಳಿ ಹಬ್ಬದ ಎಲ್ಲ ಕಾರ್ಯಕ್ರಮದ ಮಾರ್ಗದರ್ಶಕರಾದ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರಿ ರತ್ನ ಮಾನ್ಯ ಶ್ರೀ ವಿಶ್ವನಾಥ್ ಚಾ ಹಿರೇಮಠರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ನಡೆಸಿಕೊಡುವಂತೆ ಬ್ಯಾಂಕಿನ ಹಿರಿಯ ಅಧಿಕಾರಿ ಶ್ರೀ ನಾಗರಾಜ್ ಕಲ್ಮಠರವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವ ಯುವ ವಿಕಾಸ ಸಂಪನ್ಮೂಲ ವ್ಯಕ್ತಿಗಳಾಗಿ ಕುಮಾರಿ ಪ್ರಜಾ ಕೆ ಮಾಲ್ಗಾವೆ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಶ್ರೀ ಪ್ರಜಾ ಕೆ ಮಾಲ್ಗಾವೆ ಮೂಲತಃ ಬೆಳಗಾವಿಯವರು. ಇವರು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಿಂದ ಫುಡ್ ಟೆಕ್ನಾಲಜಿಯಲ್ಲಿ ಎಂಟೆಕ್ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಫುಡ್ ಸೇಫ್ಟಿ ಆಡಿಟರ್ ಆಗಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿದ ಇವರು ತಮ್ಮ ಸೇವಾ ಅವಧಿಯಲ್ಲಿ ಆಹಾರ ಸಂರಕ್ಷಣೆ ಮತ್ತು ನೈರ್ಮಲ್ಯತೆಗೆ ಸಂಬಂಧಿಸಿದ ಹಲವಾರು ತರಬೇತಿಗಳನ್ನು ಸ್ವಸಹಾಯ ಗುಂಪುಗಳಿಗೆ ನೀಡಿದ್ದಾರೆ. ಅದರ ಜೊತೆಗೆ ಹಣ್ಣುಗಳು ಮತ್ತು ತರಕಾರಿಗಳ ಮೌಲ್ಯವರ್ಧನೆ ಬಗ್ಗೆ ತಿಳುವಳಿಕೆ ನೀಡಿದ್ದಾರೆ. ಪ್ರಸ್ತುತ ಇವರು ಹಾರ್ಟಿಕಲ್ಚರಲ್ ಅಂಡ್ ಫುಡ್ ಟೆಕ್ನಾಲಜಿ ಕಾಲೇಜ್ ದೇವಿ ಹೊಸೂರ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಮೂರ್ಮಟ್ಟಿ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಶ್ರೀ ಮಲ್ಲಿಕಾರ್ಜುನ್ ಮೂರ್ಮಟ್ಟಿ ಮೂಲತಃ ರೋಣ ತಾಲೂಕು ಜಗಳೂರಿನಲ್ಲಿ 1970ರಲ್ಲಿ ಜನಿಸಿದರು. ITI ವಿದ್ಯಾಭ್ಯಾಸಿಸಿದ ಇವರು ಗೋವಾದಲ್ಲಿ ಇರುವ ಭಾರತೀಯ ನೌಕಾಪಡೆಯಲ್ಲಿ 2 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ನಂತರದಲ್ಲಿ ಕಿರ್ಲೋಸ್ಕರ್ ಕಂಪನಿಯಲ್ಲಿ ಸೇರಿ ಸುಮಾರು 26 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಸೇವಾ ಅವಧಿಯಲ್ಲಿ ಒಳ್ಳೆಯ ಉದ್ಯೋಗಿ ಎಂದು ಗುರುತಿಸಿಕೊಂಡಿದ್ದಾರೆ. ಪ್ರಸ್ತುತ ಅವರು ಫೌಂಡ್ರಿ ಮೇಂಟೆನೆನ್ಸ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಹೊಸಪೇಟೆ. ಅದರಲ್ಲಿ ಮುಖ್ಯವಾಗಿ ವಿಕಾಸ್ ಯುವಕ ಮಂಡಳಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಎಲ್ಲ ಹಿರಿಯ ಅನುಭವಿಗಳ ಮಧ್ಯೆಯೂ ತಮ್ಮನ್ನು ಎಲೆಮರೆಯ ಕಾಯಿಯಂತೆ ಮಂಡಳಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಶ್ರೀಯುತರು ಯುವಕ ಮಂಡಳಿಯಲ್ಲಿ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಹಲವಾರು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಯುವಕ ಮಂಡಳಿಯನ್ನು ಮುನ್ನಡೆಸಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ
ಬ್ಯಾಂಕಿನ ನಿರ್ದೇಶಕರಾದ ಮಾನ್ಯ ಶ್ರೀ CS ಸುಪ್ಪಿಮಠ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರು ಗಂಗಾವತಿದವರು. ವೃತ್ತಿಯಿಂದ ಚಾರ್ಟೆಡ್ ಅಕೌಂಟೆಂಟ್ ಆದ ಇವರು ವಿಕಾಸ್ ಬ್ಯಾಂಕಿನ 2ನೇ ಅವಧಿಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ಬೆಳ್ಳಿ ಹಬ್ಬದ ಎಲ್ಲಾ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರಿ ರತ್ನ ಶ್ರೀ ವಿಶ್ವನಾಥ್ ಚ ಹಿರೇಮಠ್ ಅವರಿಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಏರ್ಮೀಟ್ ವೆಬಿನಾರ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ ಲೈವ್ ಮೂಲಕ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ಬ್ಯಾಂಕಿನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲಾ ಬಂಧುಗಳಿಗೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಗಣ್ಯರ ಸ್ವಾಗತ ಮತ್ತು ಪರಿಚಯ ನಡೆಸಿಕೊಟ್ಟ ಶ್ರೀ ನಾಗರಾಜ್ ಕಲ್ಮಠ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಮಲ್ಲಿಕಾರ್ಜುನ್ ಮೂರ್ಮಟ್ಟಿರವರು ಅತಿಥಿ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸರ್ ಮಲ್ಲಿಕಾರ್ಜುನ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡ ಯುವ ವಿಕಾಸ್ ಯುವ ಜನಾಂಗಕ್ಕೆ ಉಪಯುಕ್ತ ಮಾಹಿತಿ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀ ಕುಮಾರಿ ಪ್ರಜಾ ಕೆ ಮಲ್ಗಾಂವ್ ಅವರವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಎಸ್ ಸಪ್ಪಿಮಠ್ ಅವರೇ, ಬ್ಯಾಂಕಿನ ಅಧ್ಯಕ್ಷರಾದ ನಮ್ಮ ಮಾರ್ಗದರ್ಶಿಗಳು ಆದ ಶ್ರೀ ವಿಶ್ವನಾಥ್ ಹಿರೇಮಠ್ ಅವರೇ ಮತ್ತು ಆನ್ಲೈನ್ ಕಾರ್ಯಕ್ರಮದ ವಿವಿಧ ಚಾನೆಲ್ಗಳಲ್ಲಿ ಮೂಲಕ ಕಾರ್ಯಕ್ರಮದ ಪ್ರಯೋಜನ ಪಡೆಯುತ್ತಿರುವ ಯುವ ಜನಾಂಗವೇ, ಎಲ್ಲರಿಗೂ ನಮಸ್ಕಾರ. ನಾನು ಅನೇಕ ವರ್ಷಗಳಿಂದ ವಿಕಾಸ್ ಯುವಕ ಮಂಡಳಿಯ ಸದಸ್ಯನಾಗಿ ನಮ್ಮೆಲ್ಲರ ನಾನು ಅನೇಕ ವರ್ಷಗಳಿಂದ ವಿಕಾಸ್ ಯುವಕ ಮಂಡಳದ ಸದಸ್ಯನಾಗಿ ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನದಂತೆ ವಿವಿಧ ಹಂತದಲ್ಲಿ ಗುರುತಿಸಿಕೊಂಡು ಬೆಳೆದ ನಾನು ಇಂದು ವಿಕಾಸ್ ಯುವಕ ಮಂಡಳದ ಮೂಲಕ ಸಮಾಜಕ್ಕೆ ಗುರುತಿಸಿಕೊಂಡಿದ್ದೇನೆ. ಈ ಒಂದು ಅನುಭವ ನನ್ನ ವೈಯಕ್ತಿಕ ಹಾಗೂ ವೃತ್ತಿ ಜೀವನದಲ್ಲಿಯೂ ಸಹಕಾರಿಯಾಗಿ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ. ಒಂದು ಯುವಕ ಮಂಡಳದ ಸದಸ್ಯನಾಗಿ ಯುವ ಜನಾಂಗಕ್ಕೆ ಒಂದು ಸಂದೇಶ ಹೇಳಿ ಬಯಸುವುದೇನೆಂದರೆ, ನಾನು ಪ್ರತಿ ಹಂತದಲ್ಲಿಯೂ ತಾಳ್ಮೆಯಿಂದ ಹಿರಿಯರ ಮಾರ್ಗದರ್ಶನದಂತೆ ಮುಂದೆ ಸಾಗಿದರೆ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯ ಎನ್ನುವುದಕ್ಕೆ ಅನೇಕ ಉದಾಹರಣೆ ನೀಡಬಹುದು. ಮಾತಾಡಲು ವೇದಿಕೆಯ ಮೂಲಕ ಗುರುತಿಸಿಕೊಳ್ಳಲು ನನಗೆ ವಿಕಾಸ್ ಕಾರಣವಾಗಿದೆ. ಇಂದು ಸಾಮಾಜಿಕ ಸಹಕಾರದಿಂದ ಬೆಳೆದ ವಿಕಾಸ್ ನಮ್ಮ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿಯೂ ಸಾರ್ವಜನಿಕರಿಗೆ ಉಪಯೋಗವಾಗುವ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಯುವ ಜನಾಂಗಕ್ಕೆ ಬೇಕಾದ ತರಬೇತಿ ಮಾರ್ಗದರ್ಶನ ಹಾಗೂ ಆರ್ಥಿಕ ನೆರವನ್ನು ನೀಡುತ್ತಿದೆ. ಇದರ ಯೋಜನೆಯ ಅಡಿಯಲ್ಲಿ ಪಡೆಯಬೇಕಾದಂತೆ ಇಂದಿನ ವಿಷಯವಾಗಿ ಆಹಾರ ರಕ್ಷಣೆಯ ತಂತ್ರಗಳು ಕುರಿತು
ವಿಷಯ ತಜ್ಞರು ಸಾಕಷ್ಟು ಮಾಹಿತಿ ನೀಡುತ್ತಾರೆ. ಆದರೆ ಬೇರೆ ಬೇರೆ ಸಭೆ ಸಮಾರಂಭದಲ್ಲಿ ಆಹಾರವನ್ನು ನೀವು ವೇಸ್ಟ್ ಮಾಡದಂತೆ ಆಗದಂತೆ ತಡೆಯಬೇಕು. ಮನೆಯಲ್ಲಿಯೂ ಸಹ ಆಹಾರ ಪದಾರ್ಥಗಳು ಹಾಳಾಗದಂತೆ ಮಾಡಲು ತಜ್ಞರು ಮಾಹಿತಿ ಅರಿತು ನಾವು ಅಳವಡಿಸಿಕೊಳ್ಳುವ ಮೂಲಕ ದೇಶದ ಆಹಾರ ಸಮಸ್ಯೆಗೆ ಒಂದಿಷ್ಟು ಕೊಡುಗೆ ನೀಡಬಹುದು ಎಂದು ತಿಳಿಸುತ್ತಾ ಬಡವ ಶ್ರೀಮಂತ, ದೊಡ್ಡವರು ಸಣ್ಣವರು, ಮಹಿಳೆಯರು ಪುರುಷರು ಎಂಬೆಲ್ಲ ವ್ಯತ್ಯಾಸವಿಲ್ಲದೆ ಸದಾ ಸೇವೆಗಾಗಿ ಸದಾ ಸಿದ್ಧ ಎಂಬ ಅಂಶವನ್ನು ನಮ್ಮ ಹಿರಿಯರು ಕಲಿಸಿದ್ದಾರೆ. ಈ ದಾರಿಯಲ್ಲಿಯೇ ನಮ್ಮ ಬ್ಯಾಂಕ್ ಕೂಡ ಎಲ್ಲರೂ ಅಭಿವೃದ್ಧಿಯಾಗಿ ಕಾರ್ಯಕ್ರಮ ರೂಪಿಸಿದೆ. ಈ ನಿಟ್ಟಿನಲ್ಲಿಯೇ ನಾವೆಲ್ಲರೂ ಮುನ್ನಡೆಯೋಣ ಎಂಬ ಸಾಧಿಸಿದೊಂದಿಗೆ ಎಲ್ಲರಿಗೂ ವಂದಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ವಿಕಾಸದಿಂದ ಬೆಳೆದ ನನ್ನ ಕರೆದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ. ವಂದನೆಗಳು. ಅತಿಥಿ ನುಡಿಗಳಲ್ಲಿ ವಿಕಾಸ್ ಯುವಕ ಮಂಡಳಿಯನ್ನು ಸ್ಮರಿಸುತ್ತಾ ತಮ್ಮ ಸಾಮಾಜಿಕ ಕಳಕಳಿ ಮತ್ತು ಬ್ಯಾಂಕಿನ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ಕುರಿತು ತಿಳಿಸಿದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಮೂರ್ಮಟ್ಟಿರವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾರ್ಡ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸುತ್ತೇನೆ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ. ಸಂಪನ್ಮೂಲ ವ್ಯಕ್ತಿಗಳಾದ ಕುಮಾರಿ ಪ್ರಜಾ ಕೆ ಮಾಲ್ಗನ್ವೆ ರವರು ಆಹಾರ ಸಂರಕ್ಷಣೆ ತಂತ್ರಗಳು ಎಂಬ ವಿಷಯದ ಕುರಿತು ಮಾಹಿತಿ ನೀಡಲಿದ್ದಾರೆ. ಅವರಿಗೆ ವೇದಿಕೆಯನ್ನು ಅನುವು ಮಾಡಿಕೊಡುತ್ತೇವೆ. First of all, I would like to thank Mr. Nagaraj Kalwar sir for such a beautiful introduction about me. And ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರಿಗೂ ಧನ್ಯವಾದಗಳು. ಸೊ ಮೊದಲನೇದಾಗಿ ನಾನು ವಿಕಾಸ ಬ್ಯಾಂಕ್ನ ಎಲ್ಲ ಸಿಬ್ಬಂದಿಗಳಿಗೂ ಬೆಳ್ಳಿ ಹಬ್ಬದ ಶುಭಾಶಯಗಳನ್ನ ಕೊಡಕ್ಕೆ ಇಷ್ಟಪಡ್ತೀನಿ. ಅಂಡ್ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನ ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಇನ್ವೈಟ್ ಮಾಡಿದ್ದಕ್ಕೆ ಈ ಯುವ ವಿಕಾಸ ಕಾರ್ಯಕ್ರಮದ ಆರ್ಗನೈಸರ್ಸ್ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಆಲ್ರೆಡಿ ಸರ್ ಮಾಡಿದ್ದಾರೆ. ಸೊ ಇದನ್ನ ಮತ್ತೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ಟಾಪಿಕ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಮೇಡಮ್, ಸಾರಿ ಟು ಇಂಟರಪ್ಟ್. ಮೇಡಮ್, ಕನೆಕ್ಟಿವಿಟಿ ಲೋ ಬ್ಯಾಂಡ್ ವಿಡ್ತ್ ಇದ್ದಂಗೆ ಅನ್ಸುತ್ತೆ. ಕೆಳಗಡೆ ಅಲ್ಲಿ ರೈಟ್ಸ್ ಕೆಳಗಡೆ ಎಸ್ ಡಿ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಲೋ ಡೆಫಿನೇಷನ್ ಸಿಗುತ್ತೆ. ಲೋ ಡೆಫಿನೇಷನ್ ಕ್ಲಿಕ್ ಮಾಡಿದ್ರೆ ಓಕೆ ಓಕೆ ಸರ್, ಸ್ಟಾರ್ಟ್ ಮಾಡಿ.
ಸ್ಕ್ರೀನ್ ಶೇರ್ ಆಗ್ತದೇನಾ ಸರ್? ಆಗ್ತಾ ಇದೆ ಮೇಡಮ್. ಸ್ಕ್ರೀನ್ ಶೇರ್ ಆಗ್ತದೇನಾ ಸರ್? ಇಲ್ಲ, ಒಂದು ಓಕೆ. ನಿಮಿಷ. ಸೊ ಲೋಡ್ ಆಗ್ತಾ ಇವತ್ತು ಇದೆ. ನಾನು ಓಕೆ, ಆಗ್ತಾ ಇದೆ ಮೇಡಮ್. ಕೆಳಗಡೆ ಐಡ್ ಮಾಡಿ, ಅದು ಐಡ್ ಕ್ಲಿಕ್ ಆನ್ ಐಡ್. ಓಕೆ. ಸೊ ಇದು ನಾನು ಎಕ್ಸ್ಪ್ಲೈನ್ ಮಾಡ್ತಿರುವಂತಹ ವಿಷಯ ಆಹಾರ ಸಂರಕ್ಷಣೆ ತಂತ್ರಜ್ಞಾನಗಳು. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ಫುಡ್ ಪ್ರೊಸೆಸಿಂಗ್, ಫುಡ್ ಪ್ರಿಸರ್ವೇಷನ್ ಟೆಕ್ನಾಲಜೀಸ್ ಅಥವಾ ಟೆಕ್ನಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಆಹಾರ ಸಂರಕ್ಷಣೆ ತಂತ್ರಜ್ಞಾನಗಳನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಲೆಟ್ಸ್ ಜಸ್ಟ್ ಡಿಸ್ಕಸ್, ಈಸ್ ದೇರ್ ಎನಿ ನೀಡ್, ಏನಾದ್ರೂ ಅವಶ್ಯಕತೆ ಇದೆನಾ ಆಹಾರ ಸಂರಕ್ಷಣೆ ತಂತ್ರಜ್ಞಾನಗಳನ್ನ ತಿಳ್ಕೊಳ್ಳೋದು? ಸೊ ಅದನ್ನ ಫಸ್ಟಿಗೆ ನೋಡೋಣ. ಏನಿದೆ ಅವಶ್ಯಕತೆ ಅಂದ್ರೆ, ಭಾರತವು ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಉತ್ಪಾದಿಸುವಂತ 2ನೇ ಅತಿ ದೊಡ್ಡ ದೇಶವಾಗಿದೆ. ಸೊ ಜಗತ್ತಿನಲ್ಲಿ ಅತಿ ಹೆಚ್ಚು ಹಣ್ಣು ಮತ್ತು ತರಕಾರಿಗಳನ್ನ ಉತ್ಪಾದಿಸುವಂತಹ ದೇಶ ಚೈನಾ. ಸೊ ಚೈನಾ ಬಿಟ್ಟರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಇರುವುದು ಭಾರತ. ಅಂದ್ರೆ ಇಷ್ಟು ಅಧಿಕ ಪ್ರಮಾಣದಲ್ಲಿ ನಾವು ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನ ಬೆಳೆದರೂ ಸಹ ವಿವಿಧ ಕಾರಣಗಳಿಂದಾಗಿ ಮೇಡಮ್ ಇಲ್ಲ, ಸ್ಟಿಲ್ ಡಿಸ್ಟರ್ಬೆನ್ಸ್ ಇದೆ, ಮೋಸ್ಟ್ಲಿ ಲೋ ಬ್ಯಾಂಡ್ ಇರ್ತಿರೋ ಕಾರಣ. ಮೇಡಮ್ ನಾನು PPT ನಾನು ಶೇರ್ ಮಾಡ್ತೀನಿ, ನೀವು ಜಸ್ಟ್ ಓಕೆ ಸರ್. ಚಿನ್ನ ಪಟೇಲ್ ಸರ್, ಚಿನ್ನ ಪಟೇಲ್ ಸರ್. ಸರ್ ಇಲ್ಲ, ಫೋನ್ ಮಾಡ್ತಾ ಇದ್ದೀನಿ ಸರ್. ಕಾಣಿಸ್ತಾ ಇದೆ ಅಲ್ವಾ? ಎಸ್ ಸರ್. ಓಕೆ. ಓಕೆ, ಸೊ ಇಷ್ಟೊಂದು ಅಧಿಕ ಪ್ರಮಾಣದಲ್ಲಿ ನಾವು ಹಣ್ಣುಗಳನ್ನ ಮತ್ತೆ ತರಕಾರಿಗಳನ್ನ ಉತ್ಪಾದಿಸಿದ್ರು ಇವತ್ತು ವಿವಿಧ ಕಾರಣಗಳಿಂದಾಗಿ ಏನಾಗ್ತಿದೆ ಅಂದ್ರೆ, ಈ ಉತ್ಪಾದನೆಯನ್ನ ನಾವು ಸಂಪೂರ್ಣವಾಗಿ ಬಳಸೋಕೆ ಆಗ್ತಾ ಇಲ್ಲ. ಇದರಲ್ಲಿ ಸುಮಾರು 20-30% ಹಣ್ಣುಗಳು ಮತ್ತು ತರಕಾರಿಗಳು ಹಾಳಾಗಿ ಹೋಗ್ತಾ ಇದೆ. ಸೊ ಏನಿರ್ಬಹುದು ಕಾರಣಗಳು? ಏನಕ್ಕೆ ಇಷ್ಟರ ಮಟ್ಟಿಗೆ 30% ಅಷ್ಟು ನಮ್ದು ಏನ್ ಪ್ರೊಡ್ಯೂಸ್ ಬರ್ತಿದೆಯಲ್ಲ ಹಣ್ಣು ಮತ್ತು ತರಕಾರಿಗಳು ಹಾಳಾಗ್ತಿರೋದು? ಸೊ ಯೂಶುವಲಿ ನಾವು ಆಹಾರ ಹಾಳಾಗ್ತಿದೆ ಅಂದ್ರೆ ಫಸ್ಟ್ಗೆ ನಮ್ಮ ಮೈಂಡ್ ಅಲ್ಲಿ ಏನ್ ಬರುತ್ತೆ? ತರಕಾರಿಗಳು ಮತ್ತು ಹಣ್ಣುಗಳು ಹಾಳಾಗ್ತಿದೆ. ಯೂಶುವಲಿ ಗ್ರೇನ್ಸ್, ಬೇಳೆಕಾಳುಗಳು ಅಥವಾ ಧಾನ್ಯಗಳು ಅಷ್ಟಾಗಿ ಹಾಳಾಗಲ್ಲ. ಸೊ ಇದಕ್ಕೆ ರೀಸನ್ ಏನಂದ್ರೆ, ಈ ಧಾನ್ಯಗಳು ಅಥವಾ ಬೇಳೆಕಾಳುಗಳಲ್ಲಿ ನೈಸರ್ಗಿಕವಾಗಿ ನೀರಿನ ಅಂಶ ಕಡಿಮೆ ಇರ್ತದೆ. ಆದರೆ ಈ ತರಕಾರಿಗಳಿರ್ಬೋದು ಅಥವಾ ಹಣ್ಣುಗಳಲ್ಲಿ ನೈಸರ್ಗಿಕವಾಗಿ ನೀರಿನ ಅಂಶ ಜಾಸ್ತಿ ಇರ್ತದೆ. ಸೊ ಇದರಿಂದ ಏನಾಗುತ್ತೆ, ಈ ತರ ಸೂಕ್ಷ್ಮಾಣುಜೀವಿಗಳು ಎಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಅಲ್ಲಿ ಅಟ್ಯಾಕ್ ಆಗುತ್ತೆ, ಅದರಲ್ಲಿ ಸೂಕ್ಷ್ಮಾಣುಜೀವಿಗಳು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ವಿಷಯದಲ್ಲಿ ಸೆಷನ್ ಅಲ್ಲಿ ನಾವು ಜಾಸ್ತಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಯಾವ ತರ ಪ್ರಿಸರ್ವ್ ಮಾಡೋದು, ಇದನ್ನ ಯಾವ ತರ ಸಂರಕ್ಷಣೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಬಿಕಾಸ್ ಗ್ರೇನ್ಸ್ ಮತ್ತೆ ಧಾನ್ಯಗಳು, ಬೇಳೆಕಾಳುಗಳು ಅಷ್ಟಾಗಿ ಹಾಳಾಗಲ್ಲ, ಅದ್ರದ್ದು ಶೆಲ್ಫ್ ಲೈಫ್, ಜೀವಿತಾವಧಿ ಜಾಸ್ತಿ ಇರುತ್ತದೆ ವೆನ್ ಕಂಪೇರ್ ಟು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ಗೆ. ಸೊ ಏನಕ್ಕೆ ಹಾಳಾಗ್ತಿದೆ? ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಓಕೆ, ಸೊ ಮೇನ್ ರೀಸನ್ ಏನು, ಏನಕ್ಕೆ ನಮ್ದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇಷ್ಟೊಂದು 30% ವರೆಗೂ ಹಾಳಾಗುತ್ತೆ? ಸೊ ಮೊದಲನೇದಾಗಿ ಹೆಚ್ಚಿನ ಹಾಳಾಗುವಿಕೆ. ಸೊ ನ್ಯಾಚುರಲಿ, ನೈಸರ್ಗಿಕವಾಗಿ ಏನಾಗುತ್ತೆ, ಬೇರೆ ಫ್ರೂಟ್ಸ್, ವೆಜಿಟೇಬಲ್ಸ್ ಅಥವಾ ಟ್ಯೂಬರ್ ಕ್ರಾಪ್ಸ್ ಅಂತ ಕರಿತೀವಿ ನಾವು, ಗಡ್ಡೆ, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಣ್ಣು ಮತ್ತು ತರಕಾರಿಗಳಲ್ಲಿ. ಸೊ ಈ ತರ ಇರೋದ್ರಿಂದ, ಮತ್ತು ಇನ್ನೊಂದು ಕಾರಣ ಏನಂದ್ರೆ, ಈ ತರ ಹಣ್ಣು ಮತ್ತು ತರಕಾರಿಗಳು ಸೂಕ್ಷ್ಮವಾಗಿರ್ತವೆ, ಓಕೆ, ಬೇರೆ ಗ್ರೇನ್ಸ್ಗೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಸೊ ಈ ತರ ನೈಸರ್ಗಿಕವಾಗಿನೇ ಹಾಳಾಗುವಿಕೆ ಇದರಲ್ಲಿ ಜಾಸ್ತಿ ಇರುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಕಾರಣಗಳೇನಂದ್ರೆ, ಅಲಭ್ಯವಾದಂತಹ ಸಾರಿಗೆ ಸೌಲಭ್ಯಗಳು. ಸೊ ನಮ್ಮಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಸಿಚುವೇಶನ್ಸ್, ಇವಾಗ ಫಾರ್ಮರ್ಸ್ ಎಲ್ಲ ಒಂಥರ ಮಾರ್ಜಿನಲ್ ಫಾರ್ಮರ್ಸ್ ಇರ್ತಾರೆ, ಲೈಕ್ 2 to 10 acres ಒಳಗಡೆ ಇರುತ್ತೆ, ಓಕೆ, ಲ್ಯಾಂಡ್ ಹೋಲ್ಡಿಂಗ್. ಸೊ ಇದು ಐಸೋಲೇಟೆಡ್ ಏರಿಯಾಸ್ ಅಲ್ಲಿ, ದೂರ ಪ್ಲೇಸಸ್ ಅಲ್ಲಿ ಲ್ಯಾಂಡ್ ಹೋಲ್ಡಿಂಗ್ ಇರೋದ್ರಿಂದ ಅಲ್ಲಿ ಅವ್ರು ಬೆಳೆದಿರೋದನ್ನ ಅದು ಹಾರ್ವೆಸ್ಟಿಂಗ್ ಬಂದ್ಮೇಲೆ ಅಂದ್ರೆ ಕಟಾವ್ ಆದ್ಮೇಲೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಮಾರ್ಕೆಟಿಗೆ ಕಳ್ಸೋಕೆ ನಮ್ಗೆ ಟೈಮ್ ಟು ಟೈಮ್ ಈ ತರ ಸಾರಿಗೆ ಸೌಲಭ್ಯಗಳು ಸಿಗೋದಿಲ್ಲ. ಸೊ ಈ ತರ ಆಗಿ ಏನಾಗುತ್ತೆ, ಸ್ವಲ್ಪ ಅಮೌಂಟ್ ಆಫ್ ಪ್ರೊಡ್ಯೂಸ್ ಅದು ಫೀಲ್ಡ್ ಅಲ್ಲೇ ಹಾಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ನಮ್ಮಲ್ಲಿ ಇನ್ನೊಂದು ಮೇನ್ ಕಾರಣ ಅಂದ್ರೆ ಉತ್ತಮ ರಸ್ತೆಗಳ ಕೊರತೆ. ಸೊ ಇದ್ರ ಬಗ್ಗೆ ಅಂತೂ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ, ಯಾಕಂದ್ರೆ ನಿಮ್ಗೆ ಎಲ್ರಿಗೂ ಅನುಭವ ಆಗಿರುತ್ತೆ ಯಾವ ತರ ರಸ್ತೆಗಳಿದೆ ನಮ್ಮಲ್ಲಿ ಅಂತ.
ಸೊ ಈ ತರ ಜಾಸ್ತಿ ರೋಡ್ ಬ್ರೇಕರ್ಸ್ ಇದ್ರೆ ಅಥವಾ ಈ ತರ ತಗ್ಗು ಎಲ್ಲ ಇದ್ರೆ ಏನಾಗುತ್ತೆ, ನಾವು ಗ್ರೇನ್ಸ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಹಣ್ಣುಗಳು ಮತ್ತು ತರಕಾರಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುವಾಗೆಲ್ಲ ಏನಾಗುತ್ತೆ, ನಾವು ಲೋಡ್ ಮಾಡಿದಾಗ ಕೆಳಗಿನ ಲೇಯರ್ ಅಲ್ಲಿ ಏನೇನು ಇರ್ತಾವಲ್ಲ ಫ್ರೂಟ್ಸ್ ವೆಜಿಟೇಬಲ್ಸ್ ಅದೆಲ್ಲ ಎವ್ರಿ ಟೈಮ್ ಈ ತರ ಒಂದು ರೋಡ್ ಬ್ರೇಕರ್ ಬಂದಾಗ, ಹಂಪ್ ಬಂದ್ರೆ ತಗ್ಗು ಎಲ್ಲ ಬಂದ್ರೆ ಕೆಳಗಿನ ಪ್ರೊಡ್ಯೂಸ್ ಎಲ್ಲ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ನೀವು ಎಷ್ಟು ಲೋಡ್ ಮಾಡಿ ಕಳ್ಸಿರ್ತೀರಲ್ಲ ಅದು ಅನ್ಲೋಡ್ ಮಾಡಿದಾಗ ಕೆಳಗಡೆ ಎಲ್ಲ ಡ್ಯಾಮೇಜ್ ಆಗಿರುವಂತಹ ಪ್ರಾಡಕ್ಟ್ಸ್ ನಮಗೆ ಸಿಗುತ್ತೆ. ಸೊ ಇದು ಒಂದು ಕಾರಣ ಅಂತಾನೆ ಹೇಳ್ಬೋದು. ಅದೇ ರೀತಿ ಪ್ಯಾಕೇಜಿಂಗ್ ವಸ್ತುಗಳ ಅಲಭ್ಯತೆ. ಓಕೆ, ಸೊ ಇವಾಗ ಹಣ್ಣುಗಳು ಮತ್ತೆ ತರಕಾರಿಗಳೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಪ್ಯಾಕ್ ಮಾಡಿ ಸೆಲ್ ಮಾಡಕ್ ಆಗಲ್ಲ. ಓಕೆ, ಸೊ ಅದರಿಂದ ನಾವು ಏನಾದ್ರು ಪ್ರೊಡ್ಯೂಸ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ಇವಾಗ ಟೊಮೆಟೊ ತಗೊಂಡು ಅದರಿಂದ ನೀವು ಏನಾದ್ರು ಪ್ರೊಡ್ಯೂಸ್ ಮಾಡಿದ್ರಿ ಅನ್ಕೊಳ್ಳಿ, ಕೆಚಪ್ ಮಾಡಿದ್ರಿ ಅಂತ, ಅದನ್ನ ನೀವು ಸ್ಟೋರ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಕ್ಕೆಲ್ಲ ಗ್ಲಾಸ್ ಇರುವಂತ ವೆಸಲ್ಸ್ ಲೈಕ್ ಗ್ಲಾಸ್ ಪ್ಯಾಕೇಜಿಂಗ್ ಮಟೀರಿಯಲ್ ಬೇಕಾಗುತ್ತೆ. ಸೊ ಅದೇ ತರ ಬೇರೆ ಬೇರೆ ಪ್ರಾಡಕ್ಟ್ಸ್ಗೆ HDPE, LDPE ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಸ್ಟಿಕ್ಸ್ ಬರುತ್ತೆ. ಮತ್ತೆ ಅದು ಫುಡ್ ಗ್ರೇಡ್ ಕ್ವಾಲಿಟಿದ್ ಇರ್ಬೇಕಾಗತ್ತೆ, ಯಾಕಂದ್ರೆ ಇದನ್ನ ನಾವು ಕನ್ಸಂಪ್ಷನ್ ತಿನ್ನೋ ಪರ್ಪಸ್ಗೆ ಯೂಸ್ ಮಾಡ್ತಿದೀವಲ್ಲ. ಸೊ ಅದನ್ನ ನಾವು ಬೇರೆ ಬೇರೆ ಈ ತರ ಪ್ಲಾಸ್ಟಿಕ್ ಅಲ್ಲೆಲ್ಲ ಹಾಕಿ ಸೆಲ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಪ್ಯಾಕೇಜಿಂಗ್ ವಸ್ತುಗಳು ಬೇಕಾಗ್ತವೆ. ಸೊ ನಮ್ಮ ದೇಶದಲ್ಲಿ ಈ ಪ್ಯಾಕೇಜಿಂಗ್ ವಸ್ತುಗಳ ಅಲಭ್ಯತೆ ಇರುವುದರಿಂದನೂ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಹಾಳಾಗಕ್ಕೆ ಅದು ಒಂದು ಕಾರಣ ಆಗಿದೆ. ಸೊ ಅದೇ ರೀತಿ ಅಸಮರ್ಪಕವಾದಂತಹ ಸ್ಥಳೀಯ ಕೋಲ್ಡ್ ಸ್ಟೋರೇಜ್ ಸೌಲಭ್ಯಗಳು. ಸೊ ಕೋಲ್ಡ್ ಸ್ಟೋರೇಜ್ ಅಂದ್ರೇನು, ಮನೆಯಲ್ಲಿ ರೆಫ್ರಿಜರೇಟರ್ ಇರುತ್ತಾನೆ, ಫ್ರಿಡ್ಜ್. ಸೊ ಅದು ಒಂಥರ ಕೋಲ್ಡ್ ಸ್ಟೋರೇಜ್, ಅಲ್ಲಿ ಟೆಂಪರೇಚರ್ ಹೊರಗಿನ ಟೆಂಪರೇಚರ್ಗಿಂತ ಕಡಿಮೆ ಇರುತ್ತೆ. ಓಕೆ, ಸೊ 0 to 8 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ಸೊ ಈ ತರ ಕಡಿಮೆ ಟೆಂಪರೇಚರ್ ಅಲ್ಲಿ ನಾವು ಹಣ್ಣುಗಳನ್ನ ಅಥವಾ ತರಕಾರಿನ ಸ್ಟೋರ್ ಮಾಡಿದ್ರೆ ಅದರ ಜೀವಿತಾವಧಿ ಜಾಸ್ತಿ ದಿನದವರೆಗೆ ಬರುತ್ತೆ. ಓಕೆ, ಬಟ್ ಮನೆಯಲ್ಲಿ ಸ್ಮಾಲ್ ಸ್ಕೇಲ್ ಅಲ್ಲಿ ಆಯ್ತು ಅಂದ್ರೆ ನಾವು ಫ್ರಿಡ್ಜ್ ಎಲ್ಲ ಯೂಸ್ ಮಾಡ್ಬೋದು. ಆದ್ರೆ ರೈತರು ದೊಡ್ಡ ಫೀಲ್ಡ್ ಅಲ್ಲಿ ಅಷ್ಟು ಹಾರ್ವೆಸ್ಟ್ ಮಾಡುವಂತ ಕ್ರಾಪ್ಸ್ ನ ಇಡಕ್ಕೆ ನಮ್ಮ ದೇಶದಲ್ಲಿ ಅಷ್ಟೊಂದು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಇಲ್ಲ. ಓಕೆ, ಸೊ ಫಾರಿನ್ ಕಂಟ್ರೀಸ್, ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಯಾವ ತರ ಇರುತ್ತೆ ಅಂದ್ರೆ ಅಲ್ಲಿ ಲ್ಯಾಂಡ್ ಹೋಲ್ಡಿಂಗ್ ದೊಡ್ಡದಾಗಿರುತ್ತೆ. ಸೊ ಅಲ್ಲಿ ಒಬ್ಬೊಬ್ಬರು ರೈತರು ಏನ್ ಮಾಡ್ಕೊಂಡಿರ್ತಾರೆ, ಅವ್ರವ್ರದ್ದೇ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ನ ಮಾಡ್ಕೊಂಡಿರ್ತಾರೆ. ಓಕೆ, ಸೊ ಇವಾಗ ಅವ್ರ ಬೆಳೆನ ಕಟಾವ್ ಮಾಡಿ ಅದನ್ನ ಮಾರ್ಕೆಟಿಗೆ ಸಾಗಿಸಕ್ಕೆ 1-2 ದಿನ ಲೇಟ್ ಆದ್ರೂ ಅವ್ರಿಗೆ ಅಲ್ಲೇನು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಅವರು ಈ ತರ ಅವರೇ ಮಾಡ್ಕೊಂಡಿರೋ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಯಾವಾಗ ಅವರಿಗೆ ಅನುಕೂಲ ಆಗುತ್ತಲ್ಲ ಅವಾಗ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಈ ತರ ಸಿಚುವೇಶನ್ ಇಲ್ಲ. ನಮ್ಮಲ್ಲಿ ಇವಾಗ ನಾವು ಹಾರ್ವೆಸ್ಟ್ ಮಾಡಿದ್ವಿ ಅಂದ್ರೆ ಅದನ್ನ ನಾವು ನೆಕ್ಸ್ಟ್ ಡೇ ಒಳಗಡೆ ಕಳಿಸ್ಲೇಬೇಕಾಗತ್ತೆ, ಇಲ್ಲಾಂದ್ರೆ ಅದು ಅಲ್ಲೇ ಕೊಳ್ತೋಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟೋ ಪ್ರಮಾಣದಲ್ಲಿ ಲಾಸ್ ಆಗ್ತಿರೋದು ಈ ತರ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇಲ್ಲದೆ ಇರೋದು ಒಂದು ಕಾರಣ ಆಗಿದೆ. ಆಮೇಲೆ ಅದೇ ರೀತಿ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಈ ಆಹಾರ ಮೌಲ್ಯವರ್ಧನೆ ಬಗ್ಗೆ ರೈತರಲ್ಲಿ ಅಷ್ಟಾಗಿ ಅರಿವಿಲ್ಲ. ಓಕೆ, ಸೊ ಮೌಲ್ಯವರ್ಧನೆ ಅಂದ್ರೇನು, ಇವಾಗ ನಮ್ಮ ರೈತರು ಅವರು ಇವಾಗ ಏನ್ ಬೆಳೆ ಬೆಳೆದಿರ್ತಾರಲ್ಲ ಅದನ್ನ ಆಸ್ ಇಟ್ ಈಸ್ ಮಾರ್ಕೆಟಿಗೆ ಕಳಿಸ್ತಾರೆ. ಓಕೆ, ಸೊ ಡೈರೆಕ್ಟ್ ಮಾರ್ಕೆಟಿಗೆ ಕಳಿಸ್ತಾರೆ, ಅವ್ರು ಅದನ್ನ ಹಾರ್ವೆಸ್ಟ್ ಮಾಡಿ APMC ಕಳಿಸ್ತಾರೆ. ಓಕೆ, ಸೊ ಇವಾಗ ಇನ್ನೊಂದು ಮೇನ್ ಪ್ರಾಬ್ಲಮ್ ಇಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಯಾವಾಗ್ಲೂ ಸ್ಟೇಬಲ್ ಇರಲ್ಲ. ಓಕೆ, ಸೊ ಇಲ್ಲಿ ಯಾವಾಗ್ಲೂ ಒಂಥರ ಬೆಲೆ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಓಕೆ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಹಾವೇರಿನಲ್ಲೇ ಒಂದು 4-5 ಮಂತ್ಸ್ ಬ್ಯಾಕ್ 1 kg ಟೊಮೆಟೊ ಬೆಲೆ 10 ರೂಪಾಯಿ ಇತ್ತು. ಅದೇ ಇವಾಗ ಪ್ರೆಸೆಂಟ್ 1 kg ಟೊಮೆಟೊ ಬೆಲೆ ಎಷ್ಟಿದೆ, 50 rupees ಇದೆ. ಓಕೆ, ಸೊ ನಿಯರ್ಲಿ ಅಂದ್ರೆ ಆಲ್ಮೋಸ್ಟ್ 5 times ಇವಾಗ ಬೆಲೆ ಜಾಸ್ತಿ ಇದೆ. ಸೊ ಆವಾಗ 4 months ಬ್ಯಾಕ್ ಯಾರು ಟೊಮೆಟೊ ಬೆಳೆದಿದ್ರೆ ರೈತರು ಅವರೆಲ್ಲ ಅದನ್ನ ಹಾರ್ವೆಸ್ಟ್ ಮಾಡಿ ಅವ್ರು ಮಾರ್ಕೆಟಿಗೆ ಕಳಿಸ್ತಾ ಇರಲಿಲ್ಲ, ಯಾಕಂದ್ರೆ ಅವ್ರಿಗೆ ಅನಿಸ್ತಿತ್ತು ಅದನ್ನ ಎಲ್ಲ ಕಟ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ಮಾರ್ಕೆಟಿಗೆ ಕಳಿಸಿ ಏನ್ ದುಡ್ಡು ಬರುತ್ತಲ್ಲ ಅದು ಅವರು ಇನ್ವೆಸ್ಟ್ ಮಾಡೋದಕ್ಕಿಂತ ಕಡಿಮೆ ಇರುತ್ತೆ ಅವ್ರಿಗೆ ಲಾಭ. ಸೊ ಹಾಗಾಗಿ ಅಲ್ಲೇ ಫೀಲ್ಡ್ ಅಲ್ಲಿ ಅವರು ಕೊಳತೆ ಅಟ್ಲೀಸ್ಟ್ ಗೊಬ್ಬರನಾದ್ರೂ ಆಗುತ್ತೆ ಅಂತ ಬಿಡ್ತಿದ್ರು. ಸೊ ಈ ತರ ಮಾಡೋದ್ರ ಬದಲಿಗೆ ನಾವು ಅದನ್ನ ಮೌಲ್ಯವರ್ಧನೆ ಮಾಡ್ಬೇಕು. ಓಕೆ, ಇವಾಗ ಟೊಮೆಟೊ ನಮ್ಗೆ ಹಂಗೆ ಕಳ್ಸಿದ್ರೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇಲ್ಲ ಅಂದ್ರೆ ಅದರಿಂದ ಏನಾದ್ರು ಪ್ರಾಡಕ್ಟ್ಸ್ ಮಾಡ್ಬೇಕು. ಓಕೆ, ಸೊ ಬೇಸಿಕ್ ನೀವು ಎಂಡ್ ಪ್ರಾಡಕ್ಟ್ ಲೈಕ್ ಟೊಮೆಟೊ ಕೆಚಪ್ ಅಥವಾ ಬೇರೆ ಮಾಡ್ಬೇಕು ಅಂತಿಲ್ಲ, ಜಸ್ಟ್ ಟೊಮೆಟೊದು ಪ್ಯೂರಿ ಅಂತ ಕರಿತೀವಿ. ಅಂದ್ರೆ ಏನು, ಅದರ ಬೀಜ ಮತ್ತು ಮೇಲ್ಗಡೆ ಸಿಪ್ಪೆನ ತೆಗೆದು ಏನು ತಿರುಳು ಇರುತ್ತಲ್ಲ ಅದ್ರೊಳಗಡೆ ಪಲ್ಪ್, ಅದನ್ನ ಸ್ವಲ್ಪ ಪ್ರಿಸರ್ವೇಟಿವ್ ಅಂದ್ರೆ ಏನಾದ್ರೂ ಒಂದು ರಾಸಾಯನಿಕಗಳು ಇರುತ್ತೆ, ಅದನ್ನ ಹಾಕಿ ಹೀಟ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಇಡ್ಬಹುದು. ಅದನ್ನ ಅವರು ಈ ತರ ಕೆಚಪ್ ಅಥವಾ ಸಾಸ್ ಯಾರು ತಯಾರು ಮಾಡ್ತಾರಲ್ಲ ಅಂತ ಕಂಪನಿಗಳಿಗೆ ಮಾರಾಟ ಮಾಡ್ಬೋದು. ಸೊ ಈ ತರ ಮೌಲ್ಯವರ್ಧನೆ ಬಗ್ಗೆ ನಮ್ಮ ರೈತರಲ್ಲಿ ಅಷ್ಟಾಗಿ ತಿಳುವಳಿಕೆ ಇಲ್ಲ. ಅವರು ಅಂದ್ರೆ ಲಾಭ ಕಡಿಮೆ ಆಗುತ್ತೆ, ಲಾಭನೇ ಸಿಗಲ್ಲ, ನಷ್ಟ ಆಗುತ್ತೆ ನಮ್ಗೆ ಅಂತ ಅನ್ಕೊಂಡು ಮೋಸ್ಟ್ ಆಫ್ ದಿ ಟೈಮ್ಸ್ ಫೀಲ್ಡ್ ಅಲ್ಲೇ ಬಿಟ್ಬಿಡ್ತಾರೆ. ಸೊ ಇದು ಒಂದು ನಮ್ಮ ಆಹಾರದ ಅಂದ್ರೆ ಇಷ್ಟು ಪ್ರಮಾಣದಲ್ಲಿ ಹಣ್ಣು ಮತ್ತು ತರಕಾರಿಗಳು ಹಾಳಾಗಕ್ಕೆ ಇದು ಒಂದು ಕಾರಣ ಆಗಿದೆ. ನೆಕ್ಸ್ಟ್, ಓಕೆ, ಸೊ ನಾವು ಇವಾಗ ಆಹಾರ ಸಂರಕ್ಷಣೆ ಮಾಡ್ತೀವಿ ಅಂತಂದ್ರೆ ಇವಾಗ ನೋಡಿದ್ವಿ ಏನೇನ್ ರೀಸನ್ ಇದೆ ಏನಕ್ಕೆ ನಾವು ಆಹಾರ ಸಂರಕ್ಷಣೆನ ಮಾಡ್ಬೇಕು ಅಂತ. ಇವಾಗ ಆಹಾರ ಸಂರಕ್ಷಣೆಯ ಉದ್ದೇಶಗಳೇನು, ಸೊ ನಾವ್ ಇವಾಗ ಮಾಡ್ತೀವಿ ಅಂದ್ರೆ ಯಾವ ತರ ನಾವು ಅದರ ಆಹಾರ ಸಂರಕ್ಷಣೆ ಮಾಡ್ಬೇಕು. ಮೊದಲನೇದಾಗಿ ನಾವು ಏನ್ ಮೈಂಡ್ ಅಲ್ಲಿ ಇಟ್ಕೋಬೇಕು, ಬಳಕೆಯ ಅವಧಿಯನ್ನು ವಿಸ್ತರಿಸುವುದು.
ಓಕೆ, ಸೊ ಇವಾಗ ಹಸಿ ತರಕಾರಿ ಅಥವಾ ಹಣ್ಣು ಇತ್ತು ಅಂದ್ರೆ ಅದು ನಮ್ಗೆ ಏನಿಲ್ಲ ಅಂದ್ರೂ 1 ವಾರದ ಒಳಗಡೆನೆ ಅದು ಮುಗಿಸ್ಲೇಬೇಕಾಗತ್ತೆ ಅಲ್ವಾ. ಸೊ ಈ ಬಳಕೆ ಅವಧಿಯನ್ನ 1 ವಾರದಿಂದ 6 ಮಂತ್ಸ್ ವರೆಗೂ ಎಕ್ಸ್ಟೆಂಡ್ ಮಾಡೋದು, ವಿಸ್ತರಿಸೋದು. ಸೊ ಯಾವ ತರ ವಿಸ್ತರಿಸ್ತೀವಿ ಅದು ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ, ಅದು ನೆಕ್ಸ್ಟ್ ಮುಂದಿನ ಸ್ಲೈಡ್ಸ್ ಅಲ್ಲಿ ಹೇಳ್ತೀನಿ. ಸೊ ಮೊದಲ ಉದ್ದೇಶ ಏನು ನಮ್ದು ಅಂದ್ರೆ ಬಳಕೆಯ ಅವಧಿಯನ್ನ ವಿಸ್ತರಿಸೋದು. ಅದೇ ರೀತಿ ಎರಡನೇದಾಗಿ ಮೌಲ್ಯವರ್ಧನೆ. ಸೊ ಮೌಲ್ಯವರ್ಧನೆ ಅಂದ್ರೆ ನಾನು ಜಸ್ಟ್ ಇವಾಗ ಎಕ್ಸಾಂಪಲ್ ಕೊಟ್ಟೆ, ಜಸ್ಟ್ ನಿಮ್ಗೆ ಒಂದು ಪ್ರೊಡ್ಯೂಸ್ ನ ಅದೇ ತರ ನಮ್ಗೆ ಆಸ್ ಇಟ್ ಈಸ್ ಸೆಲ್ ಮಾಡಿದ್ರೆ ನಮ್ಗೆ ನಷ್ಟ ಆಗುತ್ತೆ ಅಂದ್ರೆ ಅದನ್ನ ಒಂದ್ ಸ್ವಲ್ಪ ಚೇಂಜ್ ಮಾಡೋದು. ಸೊ ಅದನ್ನ ಚೇಂಜ್ ಮಾಡಿ ಏನಾದ್ರು ಬೇರೆ ಪ್ರಾಡಕ್ಟ್ ಕನ್ವರ್ಟ್ ಮಾಡಿ ಅದನ್ನ ಮಾರಾಟ ಮಾಡೋದು. ಓಕೆ, ಇವಾಗ ಪೊಟ್ಯಾಟೊ ಅಂತ ಅನ್ಕೊಳ್ಳಿ, ಆಲೂಗಡ್ಡೆ ಹಂಗೆ ಮಾರಾಟ ಮಾಡಿದ್ರೆ ನಿಮ್ಗೆ 30 ರೂಪೀಸ್ ಕೆಜಿ ಆ ತರ ಎಲ್ಲ ಹೋಗುತ್ತೆ. ಅದೇ ಅದನ್ನ ಸ್ವಲ್ಪ ಪ್ರೊಸೆಸಿಂಗ್ ಮಾಡಿ ಅಂದ್ರೆ ಸಂಸ್ಕರಣೆ ಮಾಡಿ ಚಿಪ್ಸ್ ಮಾಡಿ ಮಾರಾಟ ಮಾಡಿದ್ರೆ ನಿಮ್ಗೆ ಒಂದೊಂದು ಪ್ಯಾಕೆಟ್ ಚಿಪ್ಸ್ಗೆ 10 ರೂಪೀಸ್ ಅಂತ ಹೇಳಿದ್ರು ಒಂದು 15 ಗ್ರಾಮ್ಸ್ ಇರುತ್ತೆ 10 ರೂಪೀಸ್ ಪ್ಯಾಕೆಟ್ಸ್ ಅಲ್ಲಿ. ಸೊ ಆ ತರ ಮಾಡಿದ್ರೆ ನಿಮ್ಗೆ ಜಾಸ್ತಿ ಅದರಿಂದ ಲಾಭ ಆಗುತ್ತೆ. ಅದೇ ರೀತಿ ಮೂರನೇದಾಗಿ ಗ್ರಾಹಕರ ಆದ್ಯತೆಗೆ ಸೂಕ್ತವಾದಂತಹ ಉತ್ಪನ್ನಗಳ ಶ್ರೇಣಿಯ ವೈವಿಧ್ಯೀಕರಣ. ಸೊ ನೆಕ್ಸ್ಟ್ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಇವಾಗ ಮಾರ್ಕೆಟ್ ಅಲ್ಲಿ ಸೇಮ್ ಪ್ರಾಡಕ್ಟ್ಸ್ ಇತ್ತು ಅಂದ್ರೆ, ಇವಾಗ ನಿಮ್ಗೆ ನೋಡಿ ಮನೆಯಲ್ಲಿ ಎವ್ರಿ ಡೇ ಸೇಮ್ ಊಟ ಅದನ್ನೇ ತಿಂತಿದ್ರೆ ಏನಾಗುತ್ತೆ, ಬೋರ್ ಆಗ್ಬಿಡುತ್ತೆ ಅಲ್ವಾ. ಸೊ ಅವಾಗ ಹೊರಗಡೆ ಹೋಗ್ತೀರಾ. ಸೊ ಸೇಮ್ ವೇ ಇವಾಗ ಮಾರ್ಕೆಟ್ ಅಲ್ಲಿ ಸೇಮ್ ಒಂದು ಪ್ರಾಡಕ್ಟ್ಸ್ ನಾವ್ ಯಾವಾಗ್ಲೂ ತಗೊಳಕ್ ಹೋಗಲ್ಲ. ಎವ್ರಿ ಟೈಮ್ ನಾವು ಚೇಂಜ್ ಏನಾದ್ರು ಡಿಫ್ರೆಂಟ್ ಇರೋದನ್ನ ತಗೋಬೇಕು ಅಂತ ಅನ್ಕೊಂತೀವಿ. ಸೊ ಇವಾಗ ಚಿಪ್ಸ್ ಅಂತ ಬಂದ್ರೆ ಚಿಪ್ಸ್ ಅಲ್ಲಿ ಒಂದು ಆಲೂಗಡ್ಡೆ ಚಿಪ್ಸ್ ಸಿಗುತ್ತೆ, ಬಿಟ್ರೆ ಬನಾನಾ ಚಿಪ್ಸ್ ಸಿಗುತ್ತೆ ಬಾಳೆಹಣ್ಣಿಂದು ಅಲ್ವಾ. ಸೊ ಇವಾಗ ಈ ಎರಡದು ಒಂಥರ ಮಾರ್ಕೆಟ್ ಅಲ್ಲಿ ಸ್ಯಾಚುರೇಟ್ ಆಗ್ಬಿಟ್ಟಿದೆ, ಇವಾಗ ತುಂಬಾ ಆಗಿದೆ. ಇವಾಗ ಇದರಲ್ಲಿ ಏನಾದ್ರೂ ವೈವಿಧ್ಯೀಕರಣ ಮಾಡಕ್ಕಾಗತ್ತಾ? ಸೊ ಇವಾಗ ರೀಸೆಂಟ್ ಆಗಿ ಬೀಟ್ರೂಟ್ ಚಿಪ್ಸ್ ಬಂದಿದೆ, ಕ್ಯಾರೆಟ್ ಚಿಪ್ಸ್ ಬಂದಿದೆ, ಮತ್ತು ಕೆಲವೊಂದು ಗಡ್ಡೆಗಳು ಕೆಸಾವ, ಸುವರ್ಣ ಗಡ್ಡೆ ಅಂತೆಲ್ಲ ತರ ಇದ್ರದ್ದೆಲ್ಲಾನು ಚಿಪ್ಸ್ ಮಾರ್ಕೆಟ್ ಗಳಲ್ಲಿ ಇವಾಗ ಅವೈಲೇಬಲ್ ಇದೆ. ಸೊ ಈ ತರ ಗ್ರಾಹಕರ ಆದ್ಯತೆಗೆ ತಕ್ಕಂತೆ ನಾವು ಪ್ರಾಡಕ್ಟ್ಸ್ ಗಳನ್ನ ವೈವಿಧ್ಯೀಕರಣ ಮಾಡ್ತಾ ಹೋಗೋದು, ಇದು ಒಂದು ಸಂರಕ್ಷಣೆಯ ಉದ್ದೇಶವಾಗಿದೆ. ಅದೇ ರೀತಿ ಪೌಷ್ಟಿಕಾಂಶದ ಮೌಲ್ಯವನ್ನು ಉಳಿಸಿಕೊಳ್ಳುವುದು, ಇದು ತುಂಬಾ ಇಂಪಾರ್ಟೆಂಟ್. ಸೊ ನಾವು ಏನ್ ಮಾಡ್ತೀವಿ, ಇವಾಗ ಆಹಾರ ಸಂಸ್ಕರಣೆ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿರುವಂತಹ ಆಹಾರಕ್ಕೆ ಏನಾದ್ರು ಕೆಮಿಕಲ್ಸ್ ಆಡ್ ಮಾಡಿ ಅದನ್ನ ಜಾಸ್ತಿ ದಿನ ಬರೋ ತರ ಮಾಡೋದು ಅಷ್ಟೇ ಅಲ್ಲ. ಆಹಾರದಲ್ಲಿ ನೈಸರ್ಗಿಕವಾಗಿ ಏನು ಅಂತ ಪೌಷ್ಟಿಕ ಅಂಶಗಳಿವೆ, ನ್ಯೂಟ್ರಿಯೆಂಟ್ಸ್ ಇರುತ್ತವೆ, ಮಿನರಲ್ಸ್ ಎಲ್ಲ ಇರುತ್ತವೆ, ಅದನ್ನೆಲ್ಲ ಆಹಾರದಲ್ಲೇ ಉಳಿಸ್ಕೊಳ್ಳುವುದು. ಸೊ ಆ ತರ ಉಳಿಸ್ಕೊಂಡು ನಾವು ಈ ತರ ಆಹಾರವನ್ನ ಸಂರಕ್ಷಣೆ ಮಾಡಬೇಕು. ಸೊ ಇವು ಆಹಾರ ಸಂರಕ್ಷಣೆಯ ಉದ್ದೇಶಗಳು. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಸೊ ಇವಾಗ ಆಹಾರ ಸಂರಕ್ಷಣೆಯ ಮೂಲ ತತ್ವಗಳು. ಸೊ ನೀವಾಗ ಆಹಾರ ಸಂರಕ್ಷಣೆ ಮಾಡ್ತಿದ್ದೀರಾ ಅಂತ ಯಾವುದೇ ಒಂದು ಪ್ರಾಡಕ್ಟ್ ಇರಲಿ, ಹಣ್ಣು, ತರಕಾರಿ ಅಥವಾ ಧಾನ್ಯಗಳು, ಸೊ ಅದರಲ್ಲಿ ಮೂಲ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಪ್ರಿಸರ್ವೇಶನ್ ಅಂತ ನಾವು ಕರಿತೀವಿ. ಸೊ 3 ಫ್ಯಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಸೂಕ್ಷ್ಮ ಜೀವಿಗಳು. ಆಹಾರದಲ್ಲಿ ಏನಿರುತ್ತೆ, ನೀರಿನಂಶ ಇರುತ್ತೆ. ನೀರಿನಂಶ ಇತ್ತು ಅಂದ್ರೆ ಅದರಲ್ಲಿ ಸೂಕ್ಷ್ಮ ಜೀವಿಗಳು ಬೆಳೀತವೆ. ಸೊ ಮೊದಲನೇ ನಮ್ದು ಮೂಲ ತತ್ವ ಏನು, ಈ ತರ ಸೂಕ್ಷ್ಮ ಜೀವಿಗಳು ಬೆಳೆಯುವುದನ್ನು ತಡೆಗಟ್ಟಬೇಕು. ಸ್ಲೈಡ್ಸ್ ಹೋಯ್ತು ಸರ್. ಹಲೋ ಮೇಡಮ್, ಅದು ತಾಂತ್ರಿಕ ತೊಂದರೆ ಉಂಟಾಗಿರ್ಬೇಕು. ಓಕೆ ಓಕೆ. ಓಕೆ ಮೇಡಮ್, ಕಾಣ್ತಾ ಇದೆ ಇದು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಎಸ್ ಸರ್, ಕಾಣಿಸ್ತಾ ಇದೆ. ಇಟ್ಸ್ ವಿಸಿಬಲ್. ಸರ್ ಡೆಸ್ಕ್ಟಾಪ್ ಕಾಣಿಸ್ತಿದೆ, ಪಿಪಿಟಿ ಕಾಣಿಸ್ತಿಲ್ಲ. ಓಕೆ, ಸ್ಲೈಡ್ ಶೇರ್ ಮಾಡ್ತೀರಾ? Next slide. Next slide, sir. Okay.
ಮೇಡಮ್ ಓಕೆ ಇದೆ ಮೇಡಮ್. ಎಸ್ ಸರ್, ಸ್ಲೈಡ್ ಶೇರ್ ಮಾಡ್ಬಿಡಿ. ಬ್ಯಾಕ್ ಸ್ಲೈಡ್, ಪ್ರೀವಿಯಸ್ ಸ್ಲೈಡ್ ಸರ್. ಇದಾವಲ್ಲ ಮೇಡಮ್? ನೆಕ್ಸ್ಟ್ ಇದು ಸ್ಟಾಪ್ ಮಾಡ್ರಿ. ಓಕೆ, ಹಿಂದಿನ ಸ್ಲೈಡ್ ಹೋಗಿ. ಇದೆ ಮೇಡಮ್. ಓಕೆ, ಎಸ್ ಹಾ, ಇದೆ ಸ್ಲೈಡ್ ಸರ್. ಸರ್ ನೆಕ್ಸ್ಟ್ ಸ್ಲೈಡ್. ಓಕೆ ಮೇಡಮ್, ಇದೇ ಮಾಡ್ಬೇಕಾಗಿತ್ತು. ಹಾ, ಓಕೆ. ಮೊದಲನೇದಾಗಿ ತಡೆಗಟ್ಟುವುದು ಅಥವಾ ಮೊದಲನೇ ಮೂಲತತ್ವ. ಅದೇ ರೀತಿ ಎರಡನೇ ಮೂಲತತ್ವ ಏನು ಅಂದ್ರೆ ಆಹಾರದ ಸ್ವಯಂ ವಿಭಜನೆಯನ್ನು ತಡೆಗಟ್ಟುವುದು ಅಥವಾ ವಿಳಂಬ ಮಾಡುವುದು. ಸೊ ಇವಾಗ ಆಹಾರ ಹಾಳಾಗ್ತಿದೆ ಅಂದ್ರೆ ಬರೀ ಅದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂದ್ರೆ ಹೊರಗಿನ ಒಂದು ಸೂಕ್ಷ್ಮಾಣುಜೀವಿಗಳಿಂದ ಕೀಟಗಳಿಂದ ಹಾಳಾಗ್ತಿದೆ ಅಂತ ಅಷ್ಟೇ ಅಲ್ಲ. ಕೆಲವೊಂದ್ಸರ್ತಿ ಆಹಾರ ಹಾಳಾಗಕ್ಕೆ ಅದರ ಒಳಗಡೆ ಇರುವಂತಹ ಕಿಣ್ವಗಳು ಕಾರಣ ಆಗಿರ್ತವೆ, ಎನ್ಸೈಮ್ಸ್ ಅಂತ ಕರಿತೀವಿ ನಾವು. ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗಿ ಸರ್. ಓಕೆ, ಸೊ ಈ ಇಂಗ್ಲಿಷ್ ನಿಮ್ಗೆ ಕಾಣಿಸ್ತಿದೆಯಲ್ಲ, ಯೂಶಲಿ ಆಪಲ್ ಕಟ್ ಮಾಡಿದ ತಕ್ಷಣ ಏನಾಗುತ್ತೆ 2 ಮಿನಿಟ್ಸ್ ಒಳಗೆ ಸ್ಟಾರ್ಟ್ ಆಗುತ್ತೆ. ಸೊ ಏನಂದ್ರೆ ಈ ಬ್ರೌನ್ ಅಂದ್ರೆ ಈ ಆಪಲ್ ಒಳಗಡೆ PPO ಎನ್ಸೈಮ್ ಏನಿಲ್ಲ ಅದು ಕಟ್ ಮಾಡಿದ ತಕ್ಷಣ ಆಕ್ಟಿವೇಟ್ ಆಗುತ್ತೆ. ಸೊ ಯಾವಾಗ ಆಕ್ಟಿವೇಟ್ ಆಗುತ್ತೆ, ಈ ಕಟ್ ಮಾಡಿರುವಂತಹ ಸರ್ಫೇಸ್ ಏನಿರುತ್ತಲ್ಲ ಆ ಸರ್ಫೇಸ್ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ತರ ರಿಯಾಕ್ಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ರೌನಿಂಗ್ ಫಾರ್ಮ್ ಆಗುತ್ತೆ, ಈ ತರ ಒಂದು ಬ್ರೌನ್ ಕಲರ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ನ್ಯಾಚುರಲಿ ನಮ್ಗೆ ಆಪಲ್ ಅಲ್ಲಿ ಕಾಣಿಸುತ್ತೆ, ಅಥವಾ ಬದನೆಕಾಯಿ ಬ್ರಿಂಜಾಲ್ ನೀವು ಕಟ್ ಮಾಡಿ ಇಟ್ರಿ ಅಂದ್ರೆ ಒಂದು 2 ಮಿನಿಟ್ಸ್ ಒಳಗಡೆ ಅದು ಬ್ರೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅದೇ ತರ ಆಲೂಗಡ್ಡೆ ನೀವು ಕಟ್ ಮಾಡಿ ಇಟ್ಟ ತಕ್ಷಣ ಒಂದು 5 ಮಿನಿಟ್ಸ್ ಅಲ್ಲಿ ಅದು ಒಂಥರ ಬ್ರೌನ್ ಕಲರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸೂಕ್ಷ್ಮಾಣುಜೀವಿಗಳಿಂದ ಆಗುವಂತದ್ದಲ್ಲ, ಇದು ಆ ಹಣ್ಣು ಅಥವಾ ತರಕಾರಿಗಳಲ್ಲಿ ನೈಸರ್ಗಿಕವಾಗಿ ಇರುವಂತಹ ಕಿಣ್ವಗಳು ಎನ್ಸೈಮ್ಸ್ ಇಂದ ಆಗುವಂತದ್ದು. ಸೊ ಇದನ್ನ ಯಾವ ತರ ತಡೆಗಟ್ತೀವಿ ಅಂತಂದ್ರೆ ಬ್ಲಾಂಚಿಂಗ್ ಪ್ರಾಸೆಸ್ ಮಾಡಿ. ಸೊ ಬ್ಲಾಂಚಿಂಗ್ ಅಂದ್ರೆ ಏನು, ಒಂದು 80 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹಾಟ್ ಇರುವಂತಹ ವಾಟರ್ ನಲ್ಲಿ, ನೀರಲ್ಲಿ ಇದನ್ನ ಒಂದು 15 to 20 ಸೆಕೆಂಡ್ಸ್ ಬಿಡ್ಬೇಕು. ಓಕೆ, ಆ ತರ ಆದಾಗ ಏನಾಗುತ್ತೆ, ಹೈ ಟೆಂಪರೇಚರ್ ಇದ್ದಾಗ ಅದರಲ್ಲಿರುವಂತಹ ಎನ್ಸೈಮ್ಗಳು ಅಥವಾ ಕಿಣ್ವಗಳು ಇನ್ಆಕ್ಟಿವೇಟ್ ಆಗ್ತವೆ. ಓಕೆ, ಸೊ ಅವು ಇನ್ಆಕ್ಟಿವ್ ಆಯ್ತು ಅಂದ್ರೆ ಅದರಲ್ಲಿ ಬ್ರೌನಿಂಗ್ ಈ ತರ ತಡೆಗಟ್ಟಬಹುದು. ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ಅದೇ ರೀತಿ ಇನ್ನೊಂದು ಮುಖ್ಯವಾದ ಪ್ರಿನ್ಸಿಪಲ್ ಅಥವಾ ಮೂಲ ತತ್ವ ಏನು ಅಂದ್ರೆ ಈ ಕೀಟಗಳು, ಪ್ರಾಣಿಗಳು ಮತ್ತು ಯಾಂತ್ರಿಕ ಕಾರಣಗಳಿಂದ ಹಾನಿಯಾಗುವುದನ್ನ ತಡೆಗಟ್ಟುವುದು. ಓಕೆ, ಸೊ ಮೇಜರ್ ಲಾಸ್ ಏನಾಗುತ್ತೆ, ಕೀಟಗಳಿಂದ ಮತ್ತೆ ಈ ರೋಡೆಂಟ್ಸ್ ಅಂದ್ರೆ ಇಲ್ಲಿ ಅಥವಾ ಇತರ ಪೆಸ್ಟ್ ಇರ್ತಾವಲ್ಲ, ಇದರಿಂದ ಕೆಲವೊಂದ್ಸತಿ 5% ಇಂದ ಹಿಡ್ಕೊಂಡು 50% ಅಷ್ಟು ನಮ್ದು ಪ್ರೊಡ್ಯೂಸ್ ಹಾಳಾಗುತ್ತೆ. ಓಕೆ, ಸೊ ಇದರಿಂದ ನಾವು ಆಹಾರವನ್ನ ತಡೆಗಟ್ಟಬೇಕು. ಸೊ ಯೂಶಲಿ ಫ್ಯೂಮಿಗೇಷನ್ ಮಾಡ್ತೀವಿ ಕೀಟಗಳು ಅಥವಾ ಪ್ರಾಣಿಗಳನ್ನ ತಡೆಗಟ್ಟಕ್ಕೆ. ಫ್ಯೂಮಿಗೇಷನ್, ಮಿಥೈಲ್ ಬ್ರೋಮೈಡ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ, ಅದರಿಂದ ಹೊಗೆ ಅಥವಾ ಆಡ್ಸೋದು. ಸೊ ಆ ತರ ಆದಾಗ ಅಲ್ಲಿಂದ ಇನ್ಸೆಕ್ಟ್ಸ್ ಎಲ್ಲ ಹೋಗ್ತವೆ. ಸೊ ಈ ತರ ಮಾಡಿ ಕೀಟಗಳು ಮತ್ತು ಪ್ರಾಣಿಗಳಿಂದ ಆಹಾರ ಹಾನಿಯಾಗೋದನ್ನ ತಡೆಗಟ್ಟಬಹುದು. ಸೊ ಇವು 3 ಪ್ರಿನ್ಸಿಪಲ್ಸ್. ಸೊ ಯೂಶಲಿ ನೀವು ಆಹಾರವನ್ನ ಪ್ರಿಸರ್ವ್ ಮಾಡ್ಬೇಕು ಅಂತಂದ್ರೆ, ಸಂರಕ್ಷಣೆ ಮಾಡ್ಬೇಕಂದ್ರೆ ಒಂದು ಸೂಕ್ಷ್ಮಾಣುಜೀವಿಗಳಿಂದ ಮಾಡ್ಬೇಕು ಪ್ರಿಸರ್ವೇಶನ್, ಆಮೇಲೆ ಸೆಕೆಂಡ್ ಆಗಿ ಎನ್ಸೈಮ್ಸ್ ಅಥವಾ ಕಿಣ್ವಗಳಿಂದ, ಮೂರನೇದಾಗಿ ಕೀಟಗಳು ಮತ್ತು ಪ್ರಾಣಿಗಳಿಂದ ಹಾನಿಯಾಗುವುದನ್ನ ತಡೆಗಟ್ಟಬೇಕು. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಸ್ಲೈಡ್ ಶೇರ್ ಕೊಡಿ. ಓಕೆ, ಸೊ ಆಹಾರ ಸಂರಕ್ಷಣಾ ತಂತ್ರಜ್ಞಾನಗಳು ಯೂಶಲಿ ತುಂಬಾ ಡಿಫ್ರೆಂಟ್ ಟೆಕ್ನಿಕ್ಸ್ ಇದಾವೆ ಆಹಾರವನ್ನು ಪ್ರಿಸರ್ವ್ ಮಾಡಕ್ಕೆ. ಓಕೆ, ಒಂದು 15-20 ಟೆಕ್ನಾಲಜೀಸ್ ನಾವೆಲ್ಲ ಸ್ಟಡಿ ಮಾಡಿರ್ತೀವಿ. ಬಟ್ ಎಲ್ಲಾನು ನಮ್ಗೆ ಹೋಮ್ ಸ್ಕೇಲ್ ಅಲ್ಲಿ ಅಥವಾ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡಕ್ ಆಗಲ್ಲ. ಕೆಲವೊಂದು ತುಂಬಾ ಕೆಲವು ಟೆಕ್ನಾಲಜೀಸ್ ಕವರ್ ಮಾಡ್ತೀನಿ. ಅದರಲ್ಲಿ ಮೊದಲನೇದಾಗಿ ಬರೋದು ಹೆಚ್ಚಿನ ತಾಪಮಾನದಿಂದ ಸಂರಕ್ಷಣೆ. ಓಕೆ, ಸೊ ಹೆಚ್ಚಿನ ತಾಪಮಾನದಿಂದ ಸಂರಕ್ಷಣೆ. ಇವಾಗ ಪ್ಯಾಕೆಟ್ ಬಂತು ಅಂದ್ರೆ ಏನ್ ಮಾಡ್ತೀರಾ, ಫಸ್ಟ್ಗೆ ಅದನ್ನ ಮನೆ ಮಾಡಿ ಬಿಸಿ ಮಾಡ್ತೀರಾ ಹಾಲ್ನ.
ಅಲ್ವಾ? ಸೊ ಏನಕ್ಕೆ ಅದೇ ತರ ನೀವು ಬಿಸಿ ಮಾಡಲ್ಲ ಇಮಿಡಿಯೇಟ್ಲಿ, ಹಂಗೆ ಪ್ಯಾಕೆಟ್ ಹಾಗೆ ಇಟ್ರೆ ಅದು ಆಗತ್ತಂದ್ರೆ ಹಾಲಲ್ಲಿರುವಂತ ಸೂಕ್ಷ್ಮಜೀವಿಗಳು ನಂಬರ್ ಸ್ಟಾರ್ಟ್ ಆಗುತ್ತೆ. ಸೊ ಗ್ಯಾಸ್ ರಿಲೀಸ್ ಮಾಡ್ತವೆ. ಆ ಗ್ಯಾಸ್ ರಿಲೀಸ್ ಆಗೋದ್ರಿಂದ ಹಾಲಿನ ಆಗ್ತಾ ಹೋಗುತ್ತೆ. ಸೊ ಹಂಗೆ ಗೋದಂಗೆ ನೀವು ಮತ್ತೆ ಇಲ್ಲ ಅಂದ್ರೆ ಒಂದು ಅಂದ್ರೆ ಹೊಡೆದೋಗುತ್ತೆ ಪ್ಯಾಕೆಟ್. ಓಕೆ, ಸೊ ಹೆಚ್ಚಿನ ಕೊಟ್ಟರೆ ಏನಾಗುತ್ತೆ ಇವಾಗ ಮೂರು, ಸೊ ಅದನ್ನ ಒಂದು 80 ತಾಪಮಾನ ಏನಾಗುತ್ತೆ 70 to 80 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿ ಕೊಟ್ಟರೆ ಏನಾಗುತ್ತೆ ಅದರಲ್ಲಿರುವಂತಹ ಹಾನಿಕಾರಕ ಸೂಕ್ಷ್ಮಜೀವಿಗಳೆಲ್ಲ ಸಾಯುತ್ತೆ. ಸೊ ಆವಾಗ ನಾವು ಅದನ್ನ ಲಾಂಗ್ ಟರ್ಮ್ ಶಿಫ್ಟ್ ಆವಾಗ ನಾವು ಅದನ್ನವರೆಗೂ ಇಡ್ಬೋದು. ಸೊ ಇದು ಲಾಂಗ್ ಟರ್ಮ್ ನಿಮ್ಗೆ ಮನೆಗೆ ಮಾಡೋದಾಯ್ತು ಅಂದ್ರೆ ಈ ತರ ಮಾಡ್ಬೋದು. ಅದೇ ರೀತಿ ಹಾಳಾಗಲ್ಲ. ಅಂದ್ರೆ ಅದಕ್ಕೆ ಅಲ್ಟ್ರಾ ಹೈ ಟೆಂಪರೇಚರ್ ಫಿಲ್ಟರ್ ಅಂತ ಕರಿತೀವಿ. ಏನ್ ಮಾಡ್ತೀವಿ ಹಾಲನ್ನ 140 ಡಿಗ್ರಿ ಸೆಲ್ಸಿಯಸ್ ಹಲೋ ಸೂಕ್ಷ್ಮಾಣುಜೀವಿ ಇರ್ಬೋದು. ಹಲೋ ಹಲೋ ಪ್ರಜಾ ಮೇಡಮ್. ಮೇಡಮ್ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ. ಸ್ಟಿಲ್ ಯು ಆರ್ ಫೇಸಿಂಗ್ ಲೋ ಬ್ಯಾಂಡ್ವಿಡ್ತ್ ಮೇಡಮ್. ಎಸ್ ಸರ್, ಬ್ಯಾಂಡ್ವಿಡ್ತ್ ಕರೆಕ್ಟ್ ಇದೆ ಮೇಡಮ್. ಕನೆಕ್ಟಿವಿಟಿ ಇಶ್ಯೂ ಏನಾದ್ರೆ ಇದೆನಾ? ಓಕೆ, ಇಲ್ಲ ಇಯರ್ಫೋನ್ಸ್ ಹಾಕೊಂಡು ಮಾತಾಡಿ ಮೇಡಮ್. ಅಲ್ಲ ಇಯರ್ಫೋನ್ಸ್ ಹಾಕೊಂಡು ಮಾತಾಡ್ತಾರೆ, ಯಾಕಂದ್ರೆ ಅದನ್ನು ಆಗುತ್ತೆ, ಅದನ್ನು ಪ್ರಾಬ್ಲಮ್ ಎರಡು ಇದೆ. ಓಕೆ ಸರಿ ಸರ್. ಕೇಳಿಸ್ತಿದೆನಾ ಸರ್ ಇವಾಗ? ಹಾ ಮೇಡಮ್ ಮಾತಾಡಿ ಮೇಡಮ್. ಹಲೋ ಹಲೋ, ಹಾ ಮೇಡಮ್ ಮಾತಾಡಿ, ಕೇಳಿಸ್ತಾ ಇದೆ ಮೇಡಮ್, ಮಾತಾಡಿ. ಇವಾಗ ಕೇಳಿಸ್ತಿದೆಯಲ್ಲ ಸರ್? ಮಾತಾಡಿ ಓಕೆ, ಸೊ ನಾನೇನ್ ಹೇಳ್ದಲ್ಲ ಅದು ಅಲ್ಟ್ರಾ ಹೈ ಟೆಂಪರೇಚರ್ ಅಲ್ಲಿ ಟ್ರೀಟ್ ಮಾಡಿರೋದು. ಮಾಡ್ತೀವಿ ಅದ್ರ ಹಾಲಿನ ಪ್ಯಾಕೆಟ್ ಜಾಸ್ತಿ 149 ಡಿಗ್ರಿ ಏನ್ ಮಾಡ್ತೀವಿ ಜಾಸ್ತಿ 140 ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಕರಿತೀವಲ್ಲ ಅದು ಎಲ್ಲ 100% ಕಿಲ್ ಆಗುತ್ತೆ. ಸೊ ಆ ತರ ಆದಾಗ ನೀವು ನಾರ್ಮಲ್ ರೂಮ್ ಟೆಂಪರೇಚರ್ ನಲ್ಲೇ ಅದನ್ನ ಒಂದು 6 months ವರೆಗೂ ನೀವು ಸ್ಟೋರ್ ಮಾಡಿ ಇಡಬಹುದು, ಅದು ಹಾಳಾಗಲ್ಲ. ಆದ್ರೆ ಏನು ಒನ್ಸ್ ನೀವು ಅದನ್ನ ಓಪನ್ ಮಾಡಿದ್ರಿ ಅಂತಂದ್ರೆ ಅದನ್ನ ಇಮಿಡಿಯೇಟ್ಲಿ ಕನ್ಸ್ಯೂಮ್ ಮಾಡ್ಬೇಕು ಒಂದೇ ದಿನದಲ್ಲಿ. ಓಪನ್ ಮಾಡಿ ಮತ್ತೆ ಇಡಕ್ಕಾಗಲ್ಲ. ಸೊ ಈ ತರದ ಒಂದು ಸಂರಕ್ಷಣಾ ತಂತ್ರಜ್ಞಾನವನ್ನ ನಾವು ಹೆಚ್ಚಿನ ತಾಪಮಾನದಿಂದ ಸಂರಕ್ಷಿಸೋದು ಅಂತ ಅಂತೀವಿ. ಸೊ ನಮ್ಮ ದೇಶದಲ್ಲಿ ಇವಾಗ ಹಾಲಿನ ಪ್ಯಾಕೆಟ್ಸ್ ಅಷ್ಟೇ ನಾವು ಈ ತರ ಟ್ರೀಟ್ಮೆಂಟ್ ಮಾಡ್ತೀವಿ. ಬಟ್ ಬೇರೆ ಕಂಟ್ರೀಸ್ ಅಲ್ಲಿ ಈ ತರ ವೆಜಿಟೇಬಲ್ಸ್ ಎಲ್ಲ ಇರತ್ತಲ್ಲ, ಪೀಸ್ ಇರಬಹುದು, ಬೀನ್ಸ್, ಈ ತರ ವೆಜಿಟೇಬಲ್ಸ್ ಎಲ್ಲ ಇವಾಗ ಫೋಟೋದಲ್ಲಿ ಕಾಣಿಸ್ತಿದೆ ನಿಮ್ಗೆ. ಸೊ ಅವ್ರೇನ್ ಮಾಡ್ತಾರೆ, ವೆಜಿಟೇಬಲ್ಸ್ ಫಸ್ಟ್ ಗೆ ಬ್ಲಾಂಚಿಂಗ್ ಮಾಡಿ ಅಂದ್ರೆ ಸ್ವಲ್ಪ ವಾರ್ಮ್ ವಾಟರ್ ಅಲ್ಲಿ ಅದನ್ನ ಟ್ರೀಟ್ ಮಾಡಿ ಗ್ಲಾಸ್ ವಾಟರ್ಗೆ ಸೀಲಿಂಗ್ ಮಾಡಿ ಹೈ ಟೆಂಪರ್ ಅಲ್ಲಿ ಮಾಡ್ತಾರೆ. ಸೊ ಈ ತರ ಮಾಡಿ ಇಟ್ರೆ ಅದು ಒಂದು 6 ತಿಂಗಳವರೆಗೂ ನಾವು ಅದನ್ನ ಸ್ಟೋರ್ ಮಾಡಿ ಇರಬಹುದು. ಸೊ ಅಲ್ಲೆಲ್ಲ ನಮ್ಮಲ್ಲಿ ಇಯರ್ ರೌಂಡ್ ವರ್ಷ ಪೂರ್ತಿ ನಮ್ಗೆ ಅವೈಲಬಿಲಿಟಿ ಇರುತ್ತೆ ಫ್ರೂಟ್ಸ್ ವೆಜಿಟೇಬಲ್ಸ್. ಬಟ್ ಅಲ್ಲೆಲ್ಲ ವೆಸ್ಟರ್ನ್ ಕಂಟ್ರೀಸ್ ಅಲ್ಲೆಲ್ಲ ಏನಾಗುತ್ತೆ, ಅಲ್ಲಿ ಸ್ನೋಫಾಲ್ ಆ ತರ ಇರೋದು 3-4 months ಅಲ್ಲಿ ಅವ್ರಿಗೆ ಪ್ರೊಡಕ್ಷನ್ ಇರಲ್ಲ. ಸೊ ಅವರು ಈ ತರ ಹೈ ಟೆಂಪರೇಚರ್ ಟೆಕ್ನಾಲಜಿನ ಯೂಸ್ ಮಾಡಿ ಯಾವಾಗ ಅವ್ರದ್ದು ಪ್ರೊಡಕ್ಷನ್ ಇರಲ್ವಲ್ಲ ಆ ಟೈಮಲ್ಲಿ ಅದನ್ನ ಯುಟಿಲೈಸ್ ಮಾಡ್ಕೊಂತಾರೆ. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಸೊ ನೆಕ್ಸ್ಟ್ ಟೆಕ್ನಿಕ್ ಏನಂದ್ರೆ ಕಡಿಮೆ ತಾಪಮಾನದಿಂದ ಸಂರಕ್ಷಿಸುವುದು. ಸೊ ಇದು ಎಲ್ಲರಿಗೂ ಮನೆಯಲ್ಲಿ ಆಹಾರ ಸಂರಕ್ಷಣೆ ಮಾಡಿ ತಾಪಮಾನದಲ್ಲಿ ಸಂರಕ್ಷಿ. ಸೊ ರೆಫ್ರಿಜರೇಟರ್ ಏನಿರತ್ತಲ್ಲ ಫ್ರಿಡ್ಜ್ ಅಲ್ಲಿ 2 ಸೆಕ್ಷನ್ಸ್ ಇರುತ್ತೆ. ಓಕೆ, ಸೊ ಮೇಲ್ಗಡೆ ಸೆಕ್ಷನ್ ಅಲ್ಲಿ ಏನಾಗುತ್ತೆ, ನೀವು ಅಲ್ಲಿ ನೀರಿಟ್ರೆ ಏನಾಗುತ್ತೆ ಅದು ಐಸ್ ಆಗಿರುತ್ತೆ ಅಲ್ವಾ. ಸೊ ದ್ಯಾಟ್ ಸೆಕ್ಷನ್ ಅದಕ್ಕೆ ನಾವು ಡೀಪ್ ಫ್ರೀಸರ್ ಅಂತ ಕರಿತೀವಿ. ಅಲ್ಲಿ ಟೆಂಪರೇಚರ್ 0 ಡಿಗ್ರಿಗಿಂತನೂ ಕಡಿಮೆ ಇರುತ್ತೆ ತಾಪಮಾನ. ಅದೇ ರೀತಿ ಕೆಳಗಡೆ ಒಂದ್ ಸೆಕ್ಷನ್ ಏನಿದೆಯಲ್ಲ ಅಲ್ಲಿ ನೀವು ಈ ತರ ಹಣ್ಣು ತರಕಾರಿಗಳೆಲ್ಲ ಇಟ್ಟಿರ್ತೀರಲ್ಲ ಅದನ್ನ ಚಿಲ್ಲರ್ ಅಂತ ಕರಿತೀವಿ. ಸೊ ಇಲ್ಲಿ ಟೆಂಪರೇಚರ್ 0 ದಿಂದ 5 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಹೊರಗಡೆಯಿಂದ ನಾವು ಏನಾದ್ರು ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತಂದ್ರೆ ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ಈ ತರ ಚಿಲ್ಲರ್ ಅಲ್ಲಿ ಇಡಬೇಕು. ಸೊ ಆ ತರ ಇಟ್ರೆ ಏನಾಗುತ್ತೆ ಅದರ ಜೀವಿತಾವಧಿ ಎಕ್ಸ್ಟೆಂಡ್ ಆಗುತ್ತೆ. ಆಮೇಲೆ ಅದೇ ರೀತಿ ಮಾಂಸಾಹಾರ ಕನ್ಸ್ಯೂಮ್ ಮಾಡೋರು
ಫಿಶ್ ಇರ್ಬೋದು ಅಥವಾ ಮೀಟ್ ಪ್ರಾಡಕ್ಟ್ಸ್, ಪೌಲ್ಟ್ರಿ, ಮೀಟ್ ಈ ತರ ಪ್ರಾಡಕ್ಟ್ಸ್ ಎಲ್ಲ ಇರುತ್ತಲ್ಲ, ಆ ತರ ಇದ್ರೆ ಅವರು ಇಮಿಡಿಯೇಟ್ ಆಗಿ ಅದನ್ನ ಕನ್ಸ್ಯೂಮ್ ಮಾಡೋರು ಇದ್ರು ಅಂದ್ರೆ ಅದನ್ನ ಈ ತರ ಕೆಳಗಡೆ ಚಿಲ್ಲರ್ ಅಲ್ಲಿ ಇಡಬಹುದು. ಅಥವಾ ಅದನ್ನ ಅವರು 3-4 ಡೇಸ್ ಆದ್ಮೇಲೆ ತಿನ್ನೋರು ಇದ್ರು ಅಂದ್ರೆ ಫಸ್ಟಿಗೆ ಅದನ್ನ ತಂದು ಡೀಪ್ ಫ್ರೀಸರ್ ಅಲ್ಲಿ ಇಡಬೇಕು. ಮೇಲ್ಗಡೆ ಐಸ್ ಇರತ್ತಲ್ಲ, ಆ ಡೀಪ್ ಫ್ರೀಸರ್ ಅಲ್ಲಿ ಇಟ್ಟು ಯಾವಾಗ ಅದನ್ನ ಯೂಸ್ ಮಾಡ್ತಿರ್ತಾರಲ್ಲ ಅವಾಗ ಅದನ್ನ ಚಿಲ್ಲರ್ ಅಲ್ಲಿ ಇಟ್ಟು ಯೂಸ್ ಮಾಡ್ಬೇಕು. ಸೊ ಈ ತರ ಮಾಡೋದ್ರಿಂದ ನಾವು ಇಲ್ಲಿ ಮೈಕ್ರೋ ಆರ್ಗಾನಿಸಮ್, ಸೂಕ್ಷ್ಮಾಣುಜೀವಿಗಳು ಇದರಲ್ಲಿ ಸಾಯಲ್ಲ, ಆದ್ರೆ ಅದರ ಆಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಮೂರನೇದಾಗಿ ರಾಸಾಯನಿಕಗಳಿಂದ ಸಂರಕ್ಷಣೆ. ಸೊ ನಾನು ಆಗ್ಲೇ ಹೇಳಿದೆ, ಕೆಲವೊಂದು ರಾಸಾಯನಿಕಗಳು ಪ್ರಿಸರ್ವೇಟಿವ್ಸ್ ಅಂತ ಕರಿತೀವಿ ನಾವು, ಸಂರಕ್ಷಕಗಳು, ಅದನ್ನ ನಾವು ಆಡ್ ಮಾಡಿ ಅದನ್ನ ಸೇರಿಸಿ ನಾವು ಆಹಾರವನ್ನ ಸಂರಕ್ಷಿಸಬಹುದಾಗಿದೆ. ಇವಾಗ ನಾವು ಫ್ರೂಟ್ಸ್ ಜ್ಯೂಸಸ್ ಎಲ್ಲ ಮಾಡೋರಿದ್ದೀವಿ ಅಂತ ಅನ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಜ್ಯೂಸ್ ಮಾಡಿ ನಿಮ್ಗೆ ಸ್ಟೋರ್ ಮಾಡಿ ಇಡೋರಿದ್ದೀರಾ ನೀವು. ಓಕೆ, ಯಾಕಂದ್ರೆ ನಿಮ್ಗೆ ಮ್ಯಾಂಗೋ ಸಮ್ಮರ್ ಸೀಸನ್ ಅಲ್ಲಿ ಅಷ್ಟೇ ಸಿಗತ್ತೆ ಅಲ್ವಾ, ಬಟ್ ನಿಮ್ಗೆ ಇವಾಗ ಚಳಿಗಾಲದಲ್ಲಿ ಮ್ಯಾಂಗೋ ಜ್ಯೂಸ್ ಕುಡಿಬೇಕಂತ ಅನ್ಸಿದ್ರೆ ಸಿಗಲ್ಲ. ಬೇಸಿಗೆ ಕಾಲದಲ್ಲಿ ಅದನ್ನ ಪ್ರಿಪೇರ್ ಮಾಡಿ ಸ್ಟೋರ್ ಮಾಡಿ ಇಡೋರಿದ್ದೀರಾ ಹಾಳಾಗ್ದಂಗೆ, ಸೊ ದಟ್ ನೀವು ಅದನ್ನ ನೆಕ್ಸ್ಟ್ ಸೀಸನ್ ಅಲ್ಲಿ ಕನ್ಸ್ಯೂಮ್ ಮಾಡಬಹುದು ಅಂತ. ಸೊ ಈ ಟೈಮ್ ಅಲ್ಲಿ ನಾನು ಆಗ್ಲೇ ಹೇಳಿದಂತೆ ಹೈ ಟೆಂಪರೇಚರ್ ಅಥವಾ ಅಧಿಕ ತಾಪಮಾನ ಮತ್ತೆ ಕಡಿಮೆ ತಾಪಮಾನ ಎರಡು ಟೆಕ್ನಾಲಜೀಸ್ ನ ಯೂಸ್ ಮಾಡಿದ್ರೆ ಇಲ್ಲಿ ವರ್ಕೌಟ್ ಆಗಲ್ಲ. ಏನಕ್ಕಂದ್ರೆ ಸಪೋಸ್ ನೀವು ಮ್ಯಾಂಗೋ ಜ್ಯೂಸ್, ಮಾವಿನ ಹಣ್ಣಿನ ರಸ ತೆಗೆದು ಅದನ್ನ ಹೀಟ್ ಮಾಡಿದ್ರಿ ಅಂದ್ರೆ ಏನಾಗುತ್ತೆ, ಅದೊಂಥರ ಕುದಿಯಕ್ ಸ್ಟಾರ್ಟ್ ಆಗತ್ತೆ. ಸೊ ಆ ಟೇಸ್ಟ್ ನಮ್ಗೆ ಇಷ್ಟ ಆಗಲ್ಲ. ಸೊ ಮಾವಿನ ಹಣ್ಣಿನ ಜ್ಯೂಸ್ನ ನಾವು ಫ್ರೆಶ್ ಆಗಿ ಕನ್ಸ್ಯೂಮ್ ಮಾಡಕ್ಕೆ ಇಷ್ಟಪಡ್ತೀವಿ ಅಲ್ವಾ. ಸೊ ಈ ತರ ಹೈ ಟೆಂಪರೇಚರ್ ಇಂದ ನಾವು ಯೂಸ್ ಮಾಡಿದ್ರೆ ಅದು ನಮ್ಗೆ ಇಷ್ಟ ಆಗಲ್ಲ, ಕನ್ಸ್ಯೂಮರ್ ಆಕ್ಸೆಪ್ಟೆನ್ಸಿ ಅದಕ್ಕೆ ಕಡಿಮೆ ಇರುತ್ತೆ. ಅದೇ ರೀತಿ ಇನ್ನೊಂದು ಟೆಕ್ನಾಲಜಿ ಲೋ ಟೆಂಪರೇಚರ್. ಓಕೆ, ಸೊ ಲೋ ಟೆಂಪರೇಚರ್ ಅಲ್ಲಿ ನೀವು ಇಡಬಹುದು, ಬಟ್ ಲಾಂಗ್ ಟರ್ಮ್ಗೆ ಇಡಕ್ಕಾಗಲ್ಲ. ಓಕೆ, ಸೊ 6 ಮಂತ್ಸ್ 9 ಮಂತ್ಸ್ ವರೆಗೂ ನಾವು ಹಿಂಗೆ ಇಡ್ತೀವಿ ಮ್ಯಾಂಗೋ ಜ್ಯೂಸ್ನ ಅಂದ್ರೆ ಆಗತ್ತಾ, ಆಗಲ್ಲ. ಸೊ ಇಡ್ಬಹುದು, ಸ್ಮಾಲ್ ಕ್ವಾಂಟಿಟಿ ಇತ್ತು ಅಂದ್ರೆ ನಿಮ್ದು 1 ಲೀಟರ್ 2 ಲೀಟರ್ಸ್ ಆ ತರ ಇಡ್ಬೋದು. ಬಟ್ ನೀವು ದೊಡ್ಡ ಮೊತ್ತದಲ್ಲಿ ಲೈಕ್ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡೋರಿದ್ರಿ ಅಂದ್ರೆ ಆ ತರ ರೆಫ್ರಿಜರೇಟರ್ ಅಲ್ಲಿ ನಿಮ್ಗೆ ಅದನ್ನ ಇಡಕ್ಕಾಗಲ್ಲ. ಅಂಡ್ ಇಟ್ರು ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್, ಇವಾಗ ಇಲ್ಲಿಂದ ಬೇರೆ ಕಡೆ ಅದನ್ನ ಮಾರಾಟಕ್ಕೆಲ್ಲ ಕಳಿಸ್ಬೇಕು ಅಂತೆಲ್ಲ ಅಂದ್ರೆ ಆ ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಟೆಂಪರೇಚರ್ ಫ್ಲಕ್ಚುಯೇಷನ್ ಆಗುತ್ತೆ. ಓಕೆ, ಸೊ ಅದನ್ನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಕಳಿಸುವಾಗಲೇ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಒಂದು ಆಹಾರ ಪದಾರ್ಥಗಳನ್ನ ನಾವು ಸಂರಕ್ಷಣೆ ಮಾಡ್ಬೇಕಂದ್ರೆ ನಾವು ರಾಸಾಯನಿಕಗಳನ್ನ ಅದಕ್ಕೆ ಉಪಯೋಗ ಮಾಡ್ತೀವಿ. ರಾಸಾಯನಿಕಗಳಲ್ಲಿ ತುಂಬಾ ಟೈಪ್ಸ್ ಬರ್ತವೆ. ಓಕೆ, ಸೊ ಯೂಶುವಲಿ ಫಾರ್ಮಾಲ್ಡಿಹೈಡ್ ಬರುತ್ತೆ, ಅಂಡ್ ಸ್ಯಾಲಿಸಿಲಿಕ್ ಆಸಿಡ್ ಬರುತ್ತೆ, ಅಂಡ್ ಹೈಡ್ರೋಜನ್ ಪೆರಾಕ್ಸೈಡ್, ಈ ತರ ಡಿಫ್ರೆಂಟ್ ರಾಸಾಯನಿಕಗಳು. ಆದ್ರೆ ಅದನ್ನ ಎಲ್ಲ ಯೂಸ್ ಮಾಡಕ್ಕೆ ನಮ್ಮ ದೇಶದಲ್ಲಿ ಅನುಮತಿ ಇಲ್ಲ. ಯಾಕಂದ್ರೆ ಮೇನ್ ರೀಸನ್ ಈ ತರ ಫಾರ್ಮಾಲ್ಡಿಹೈಡ್ ಅಥವಾ ಸ್ಯಾಲಿಸಿಲಿಕ್ ಆಸಿಡ್ ಈ ತರ ಎಲ್ಲ ಯೂಸ್ ಮಾಡಿದ್ರೆ ಅದು ಕಾರ್ಸಿನೋಜೆನಿಕ್. ಅಂದ್ರೆ ಆ ತರ ಇರೋ ಫುಡ್ ನಾವು ಕನ್ಸ್ಯೂಮ್ ಮಾಡಿದ್ರೆ ಆ ತರ ಇರೋ ಫುಡ್ ನಾವು ಆಹಾರದಲ್ಲಿ ಕೆಮಿಕಲ್ಸ್ ನ ಯೂಸ್ ಮಾಡ್ಬೇಕು ಅಂದ್ರೆ 2 ಟೈಪ್ ಕೆಮಿಕಲ್ಸ್ ಅಷ್ಟೇ ಯೂಸ್ ಮಾಡಕ್ಕೆ ನಮ್ಗೆ ಅನುಮತಿ ಇದೆ ನಮ್ಮ ದೇಶದಲ್ಲಿ. ಅದು ಒಂದು ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಯೂಸ್ ಮಾಡಬಹುದು ಅಥವಾ ಸೋಡಿಯಂ ಬೆನ್ಸೋಯೇಟ್ ಯೂಸ್ ಮಾಡಬಹುದು. ಸೊ ಇದ್ರಲ್ಲಿ ಹಾಕಿದ್ರಲ್ಲ ಈ ತರ ಇರುತ್ತೆ, ನೋಡಕ್ಕೆ ಸೇಮ್ ಉಪ್ಪಿನ ತರ ಕಾಣಿಸುತ್ತೆ. ಸೊ ಈ 2 ಕೆಮಿಕಲ್ಸ್ ಯೂಸ್ ಮಾಡೋ ಪರ್ಮಿಷನ್ ಇದೆ. ಹಾಗನ್ಕೊಂಡು ಅದನ್ನ ಸ್ಪೂನ್ ಅದ್ರಲ್ಲಿ ಒಂದು ಬಹುದು. ಅದಕ್ಕೆ 5 ಗ್ರಾಮ್ಸ್ ಬಣ್ಣ ರಹಿತವಾದಂತಹ ಪ್ರಾಡಕ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಗ್ರೇಪ್ ಜ್ಯೂಸ್ ಅಥವಾ ಪೇರಲ ಹಣ್ಣಿನ ಜ್ಯೂಸ್ ಅದೆಲ್ಲ ಇತ್ತಂದ್ರೆ ಅದಕ್ಕೆ ಬಣ್ಣ ಇರಲ್ಲ. ಸೊ ಆ ಟೈಮಲ್ಲಿ ನೀವು ಅದಕ್ಕೆ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ನ ಆಡ್ ಮಾಡಬೇಕು. ಸೊ ಅದೇ ರೀತಿ ಬಣ್ಣ ಇರುವಂತದ್ದು, ಫಾರ್ ಎಕ್ಸಾಂಪಲ್ ಇವಾಗ ದಾಳಂಬೆ ಜ್ಯೂಸ್ ಆಗ್ಬೋದು, ಟೊಮ್ಯಾಟೊ ಜ್ಯೂಸ್ ಆಗ್ಬೋದು, ಅಂಡ್ ನೇರಳೆ ಹಣ್ಣಿನ ಜ್ಯೂಸ್ ಎಲ್ಲ ಇರುತ್ತಲ್ಲ, ಇದಕ್ಕೆಲ್ಲ ಬಣ್ಣ ಇರುತ್ತೆ, ರೈಟ್. ಸೊ ಈ ತರ ಬಣ್ಣ ಇರುವಂತಹ ಜ್ಯೂಸ್ ಆದ್ರೆ ನಾವು ಅದಕ್ಕೆ ಸೋಡಿಯಂ ಬೆನ್ಸೋಯೇಟ್ ಅನ್ನುವಂತಹ ಒಂದು ರಾಸಾಯನಿಕನ ಸೇರಿಸ್ತೀವಿ. ಸೊ ಯಾಕೆ ಈ ತರ ಮಾಡ್ತೀವಿ ಅಂದ್ರೆ ಸೋಡಿಯಂ ಇವಾಗ ಬಣ್ಣ ಇರುವಂತಹ ಆಹಾರ ಪದಾರ್ಥಕ್ಕೆ ನಾವು ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ KMS ಅಂತ ಕರಿತೀವಿ ಇದನ್ನ ಆಡ್ ಮಾಡಿದ್ವಿ ಅಂದ್ರೆ ಅದು ಬ್ಲೀಚಿಂಗ್ ಆಗುತ್ತೆ. ಸೊ ಬ್ಲೀಚಿಂಗ್ ಅಂದ್ರೆ ನಿಮ್ಗೆ ಅದು ರೆಡ್ ಕಲರ್ ಇರುವಂತಹ ದಾಳಿಂಬೆ ಜ್ಯೂಸ್ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೆ ನೀವು ಈ KMS ರಾಸಾಯನಿಕ ಸೇರಿಸಿದ್ರೆ ಅಂದ್ರೆ ಅದು ಇದನ್ನ 2 ಗಂಟೆಲೆ ಒಂದು ಫುಲ್ ವೈಟ್ ಕಲರ್ ಆಗ್ಬಿಟ್ಟಿರುತ್ತೆ ಬ್ಲೀಚಿಂಗ್ ಆಗಿ. ಸೊ ನಾವು ಯಾವ ತರದ ಆಹಾರ ಪದಾರ್ಥವನ್ನ ಸಂರಕ್ಷಣೆ ಮಾಡ್ತಿದೀವಲ್ಲ, ಪ್ರೊಸೆಸಿಂಗ್ ಮಾಡ್ತಿದೀವಲ್ಲ, ಅದಕ್ಕೆ ಸೂಟ್ ಆಗುವಂತಹ ಒಂದು ರಾಸಾಯನಿಕವನ್ನ ನಾವು ಅದರಲ್ಲಿ ಆಡ್ ಮಾಡ್ಬೇಕಾಗತ್ತೆ. ಸೊ ಇವಾಗ ನೀವು ಮನೆಯಲ್ಲಿ ಪ್ಯಾಕೇಜ್ ಪ್ರಾಡಕ್ಟ್ಸ್ ಎಲ್ಲ ತರ್ತಿದ್ರೆ, ಫಾರ್ ಎಕ್ಸಾಂಪಲ್ ಪಿಕಲ್ ತರ್ತಿರ್ತಾರ, ಉಪ್ಪಿನಕಾಯಿ ಜ್ಯೂಸ್ಗಳು ತರ್ತಿರ್ತೀರಾ ಅಲ್ವಾ. ಸೊ ಅದರಲ್ಲಿ ನೀವು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಒಂದ್ಸತಿ ಚೆಕ್ ಮಾಡಿ ನೋಡಿ.
ಓಕೆ. ಸೊ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಏನೇನು ಹಾಕಿರ್ತೀವಿ ಅದರಲ್ಲಿ. ಇವಾಗ ಈ ಫೋಟೋದಲ್ಲಿ ನಾನು ಸೈಡಿಗೆ ಒಂದು ಯೆಲ್ಲೋ ಕಲರ್ ನಿಮಗೆ ಲೇಬಲ್ ಕೊಟ್ಟಿದ್ದೀನಿ ಅಲ್ವಾ? ಅದು ಉಪ್ಪಿನಕಾಯಿ ಪ್ಯಾಕೆಟ್ ಮೇಲಿರುವಂತಹ ಲೇಬಲ್. ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಮೆನ್ಷನ್ ಮಾಡಿರ್ತಾರೆ ಅವರು. ರಾ ಮ್ಯಾಂಗೋ ಇದೆ, ಶುಗರ್, ಸಾಲ್ಟ್ ಅಂತ. ಅದರಲ್ಲಿ ಕೆಳಗಡೆ ಪರ್ಮಿಟೆಡ್ ಕ್ಲಾಸ್ 2 ಪ್ರಿಸರ್ವೇಟಿವ್ ಅಂತ ಇರುತ್ತೆ. ಓಕೆ. ಸೊ ಈ ಪ್ರಿಸರ್ವೇಟಿವ್ ಅಂದ್ರೆ ಸಂರಕ್ಷಕಗಳು. ಸೊ ಈ ತರ ಪ್ರಿಸರ್ವೇಟಿವ್ಸ್ ಯೂಶುವಲಿ 2 ಟೈಪ್ ಇರುತ್ತೆ. ಕ್ಲಾಸ್ 1 ಪ್ರಿಸರ್ವೇಟಿವ್, ಕ್ಲಾಸ್ 2 ಪ್ರಿಸರ್ವೇಟಿವ್. ಓಕೆ. ಈ ಕ್ಲಾಸ್ 1 ಪ್ರಿಸರ್ವೇಟಿವ್ ಏನಿದೆಯಲ್ಲ, ಅವು ಎಲ್ಲ ನೈಸರ್ಗಿಕವಾಗಿ ಸಿಗುವಂತವು. ಉಪ್ಪು ಇರಬಹುದು, ಸಕ್ಕರೆ ಇರಬಹುದು, ಅಥವಾ ಎಣ್ಣೆ ಇರಬಹುದು. ಇದು ಎಲ್ಲ ಒಂದು ಸಂರಕ್ಷಕವಾಗಿ ಆಕ್ಟ್ ಮಾಡ್ತವೆ. ಸೊ ಇವೆಲ್ಲ ಕ್ಲಾಸ್ 1 ಪ್ರಿಸರ್ವೇಟಿವ್. ಅದೇ ಕ್ಲಾಸ್ 2 ಪ್ರಿಸರ್ವೇಟಿವ್ಸ್ ಅಂದ್ರೆ ಇವು ಕೆಮಿಕಲ್ಗಳು. ಓಕೆ. ಇವಾಗ ನಾನು ಹೇಳಿದ್ನಲ್ಲ, ಪೊಟ್ಯಾಷಿಯಂ ಡೈಸಲ್ಫೇಟ್, ಸೋಡಿಯಂ ಬೆಂಜೋಯೇಟ್, ಈ ತರ ಕೆಮಿಕಲ್ಸ್ ಏನಿದೆಯಲ್ಲ, ಇವು ಕ್ಲಾಸ್ 2 ಪ್ರಿಸರ್ವೇಟಿವ್. ಸೊ ಇವಾಗ ಯಾವುದೇ ಪ್ಯಾಕೆಟ್ ಮೇಲೂ ಅವ್ರು ಯಾವ್ದು ಕೆಮಿಕಲ್ ಹಾಕಿರ್ತಾರೆ ಅಂತ ಡೈರೆಕ್ಟ್ ಬರ್ದಿರಲ್ಲ. ಸೋಡಿಯಂ ಬೆಂಜೋಯೇಟ್ ಅಂತ ಎಲ್ಲೂ ಮೆನ್ಷನ್ ಮಾಡಲ್ಲ. ಅವರು ಈ ನಂಬರ್ಸ್ ಅಲ್ಲಿ ಬರ್ದಿರ್ತಾರೆ. ಈ ಪ್ಯಾಕೆಟ್ ಅಲ್ಲಿ ನಿಮ್ಗೆ ಕಾಣಿಸ್ತಿದೆನಾ? ಪರ್ಮಿಟೆಡ್ ಕ್ಲಾಸ್ 2 ಪ್ರಿಸರ್ವೇಟಿವ್ ಅಂತ ಹಾಕಿ ಬ್ರಾಕೆಟ್ ಅಲ್ಲಿ E224 ಅಂತ ಬರ್ದಿದ್ದಾರೆ. E224 ಅಂದ್ರೆ ಆ ನಂಬರ್ ಈ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ನ ಇಂಡಿಕೇಟ್ ಮಾಡುತ್ತೆ. ಯುರೋಪಿಯನ್ ನಂಬರ್ಸ್ ಅಂತ ಕರಿತೀವಿ. ಅವರು ಎಲ್ಲ ಒಂದೊಂದು ಕೆಮಿಕಲ್ಸ್ಗೆ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ಸೊ ನಮಗೆ ಪ್ಯಾಕೆಟ್ಸ್ ಮೇಲೆ ಆ ನಂಬರ್ ಗೊತ್ತಾಗತ್ತೆ. ಸೊ ಆ ನಂಬರ್ನ ನೋಡಿ ನಾವು ಅದು ಯಾವ ಕೆಮಿಕಲ್ ಅವ್ರು ಆಡ್ ಮಾಡಿದ್ದಾರೆ ಅಂತ ತಿಳ್ಕೊಬಹುದು. ಸೊ ಈ ತರ ರಾಸಾಯನಿಕಗಳನ್ನ ಯೂಸ್ ಮಾಡಿನೂ ನಾವು ಆಹಾರನ ಲಾಂಗ್ ಟರ್ಮ್ ಗೆ ಪ್ರಿಸರ್ವೇಶನ್ ಮಾಡಬಹುದು. ಓಕೆ ಸರ್, ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್ ಸರ್. ಶಿವಕುಮಾರ್ ಸರ್, ನೆಕ್ಸ್ಟ್ ಸ್ಲೈಡ್. ಶಿವಕುಮಾರ್. ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಟೆಕ್ನಿಕ್ ಏನಂದ್ರೆ ಶೋಧನೆಯಿಂದ ಸಂರಕ್ಷಣೆ. ಶೋಧನೆ ಅಂದ್ರೆ ಫಿಲ್ಟ್ರೇಷನ್. ಓಕೆ. ಸೊ ಡೈಲಿ ಟೀ ಸೋಸ್ತಿರಲ್ವಾ, ಅದು ಒಂಥರ ಶೋಧನೆ ಅದು. ಓಕೆ. ನಮ್ಗೆ ಬೇಕಾಗಿದ್ದ ಒಂದು ಕೆಳಗಡೆ ಸಿಗುತ್ತೆ ಅಂಡ್ ಯಾವ್ದು ನಮಗೆ ಬೇಡಲ್ಲ ಅದು ನಾವು ಬಿಸಾಕ್ತಿವಿ. ಸೊ ಸೇಮ್ ವೇ ಇವಾಗ ಕೆಮಿಕಲ್ಸ್ ಹೇಳಾಗ್ಲೇ ಫ್ರೂಟ್ ಜ್ಯೂಸ್ ಇತ್ತು ಅಂದ್ರೆ ಟೇಸ್ಟ್ ಹಾಳಾಗಬಾರ್ದು ಅಂದ್ರೆ ನೀವು ಅದಕ್ಕೆ ಸ್ವಲ್ಪ ಕೆಮಿಕಲ್ಸ್ ಹಾಕಿ ಅದನ್ನ ಸ್ಟೋರ್ ಮಾಡಬಹುದು ಅಂತ. ಆದ್ರೆ ಏನಾಗುತ್ತೆ, ಇವಾಗ ಜನರಿಗೆ ತುಂಬಾ ಒಂದು ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ. ಓಕೆ. ಅವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ಸೊ ಅದಕ್ಕೆ ಅವರು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನ ಜಾಸ್ತಿ ಪ್ರಿಫರ್ ಮಾಡ್ತಿದ್ದಾರೆ ಅಲ್ವಾ? ಸೊ ಯಾವುದೇ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂದ್ರೇನು ಅದರಲ್ಲಿ ಯಾವುದೇ ಕೆಮಿಕಲ್ಗಳು ಇರಬಾರ್ದು. ಓಕೆ. ಸೊ ಇವಾಗ ನಾವು ರಾಸಾಯನಿಕ ಸಂರಕ್ಷಕಗಳು, ನಾನು ಲಾಸ್ಟ್ ಸ್ಲೈಡ್ ತೋರಿಸ್ತಲ್ಲ, ಆ ಸಂರಕ್ಷಗಳನ್ನ ಆಡ್ ಮಾಡಿದ್ವಿ ಅಂದ್ರೆ ಅದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಲ್ಲ. ಯಾಕಾಗಲ್ಲ? ಅದರಲ್ಲಿ ನಾವು ಕೆಮಿಕಲ್ಗಳನ್ನ ಯೂಸ್ ಮಾಡಿದೀವಿ. ಓಕೆ. ಸೊ ಅದಕ್ಕೆ ಕೆಲವು ಜನ ಕನ್ಸ್ಯೂಮರ್ಸ್ ಏನಿರ್ತಾರಲ್ಲ, ಅವರು ಈ ತರ ರಾಸಾಯನಿಕಗಳನ್ನ ಸೇರಿಸಿದ್ದನ್ನ ತಿನ್ನಲ್ಲ. ಸೊ ಈ ಸಿಚುವೇಶನ್ ಇದ್ದಾಗ ನಾವು ಮ್ಯಾಂಗೋ ಜ್ಯೂಸ್ ನ ಹೆಂಗ್ ಮಾಡ್ಬೇಕು, ಯಾವ ತರ ಪ್ರಿಸರ್ವ್ ಮಾಡ್ಬೇಕು? ಹೀಟು ಕೊಡಕ್ಕಾಗಲ್ಲ, ಕೋಲ್ಡ್ ತುಂಬಾ ದಿನದವರೆಗೂ ಅದು ಆಗಲ್ಲ, ಅಂಡ್ ಕೆಮಿಕಲ್ಸ್ ಕೂಡ ಹಾಕಕ್ಕಾಗಲ್ಲ. ಸೊ ಈ ತರ ಸಿಚುವೇಶನ್ ಇದ್ದಾಗ ನಾವು ಈ ತರ ಫಿಲ್ಟ್ರೇಷನ್ ಟೆಕ್ನಿಕ್ ನ ಯೂಸ್ ಮಾಡ್ತೀವಿ. ಫಿಲ್ಟ್ರೇಷನ್ ಅಂದ್ರೆ ಶೋಧನೆ ಮಾಡೋದು. ಸೊ ಮೇಲ್ಗಡೆ ಒಂದು ಇಮೇಜ್ ಅಲ್ಲಿ ಕಾಣಿಸ್ತಿದೆನಾ, ಪಿಂಕ್ ಮತ್ತೆ ಬ್ಲೂ ಕಲರ್ ಪಾರ್ಟಿಕಲ್ಸ್ ಇರುತ್ತೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಬ್ಲೂ ಕಲರ್ ಪಾರ್ಟಿಕಲ್ಸ್ ನಿಮ್ದು ಜ್ಯೂಸ್ ಅಂತ ಅನ್ಕೊಳ್ಳಿ, ಮ್ಯಾಂಗೋ ಜ್ಯೂಸ್ ಪಾರ್ಟಿಕಲ್ಸ್. ಮತ್ತೆ ಪಿಂಕ್ ಕಲರ್ ಪಾರ್ಟಿಕಲ್ಸ್ ಇರೋದು ಈ ತರ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್, ಬೇರೆ ಸೂಕ್ಷ್ಮಾಣುಜೀವಿಗಳು. ಸೊ ನೀವು ಅವಾಗ ಫಿಲ್ಟರ್ ಮೆಂಬ್ರೇನ್ ಅನ್ನ ಯೂಸ್ ಅಂದ್ರೆ ಚಿಕ್ಕ ರಂಧ್ರಗಳಿರುತ್ತೆ. ಆ ಹಲೋ ಮೇಡಮ್, ಇಲ್ಲಿ ವಾಯ್ಸ್ ಇನ್ನೂ ಬ್ರೇಕ್ ವಾಟರ್ ಆಗ್ತಿದೆ. ಟೆಕ್ನಿಕ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮ್ಮ ಮನೆಗಳಲ್ಲಿ ಪ್ರಜಾ ಮೇಡಮ್, ಎಸ್ ಎಸ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಆಸ್ಮೋಸಿಸ್. ಎಸ್ ಸರ್, ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮೇಡಮ್. ಬೇರೆ ನೆಟ್ವರ್ಕ್ ಹೌದಾ ಏನಾದ್ರು ಸರ್? ಇದೆನಾ? 1 ಸೆಕೆಂಡ್ ಸರ್ ಆಗಿದ್ರೆ.
ಓಕೆ ಸರ್, ಕೇಳಿಸ್ತಿದ್ದೇನೆ ಇವಾಗ? ಹಾ, ಕೇಳಿಸ್ತಿದೆ, ಮಾತಾಡಿ. ಓಕೆ. ಸೊ ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಓಕೆ. ಸೊ ಶೋಧನೆಯಿಂದ ಸಂರಕ್ಷಣೆಗೆ ಎಕ್ಸಾಂಪಲ್ ಅಂದ್ರೆ ಇವಾಗ ನಿಮ್ಮ ಮನೆಗಳಲ್ಲಿ ಆರ್ ಒ ವಾಟರ್ ಪ್ಯೂರಿಫೈಯರ್ಸ್ ಇರುತ್ತೆ ಅಲ್ವಾ? ಸೊ ಆರ್ ಒ ಅಂದ್ರೆ ಏನು? ರಿವರ್ಸ್ ಆಸ್ಮೋಸಿಸ್. ಸೊ ಇದರಲ್ಲಿ ಯಾವ ತರ ಆಗುತ್ತೆ? ಇವಾಗ ಕೆಳಗಡೆ ಇಮೇಜ್ ಅಲ್ಲಿ ನಿಮ್ಗೆ ಕಾರ್ಟ್ರಿಡ್ಜ್ ಕಾಣಿಸ್ತಿದೆನಾ? ವೈಟ್ ಬಂಡಲ್ಸ್. ಸೊ ನಿಮ್ದು ಆರ್ ಒ ಪ್ಯೂರಿಫೈಯರ್ ಏನಿರುತ್ತಲ್ಲ, ವಾಟರ್ ಪ್ಯೂರಿಫೈಯರ್ಸ್, ಅದರಲ್ಲಿ ಈ ತರ ಬಂಡಲ್ಸ್ ಇರ್ತವೆ. ಸೊ ಏನು ಅವು ಬಂಡಲ್ಸ್ ಅಂದ್ರೆ ದೇ ಆರ್ ನಥಿಂಗ್ ಬಟ್ ದ ಮೆಂಬ್ರೇನ್ಸ್. ಸೊ ನಾವ್ ಏನಿದ್ರಲ್ಲಿ ಶೋಧನೆ ಮಾಡಕ್ಕೆ ಮೆಂಬ್ರೇನ್ಸ್ ಪೇಪರ್ಸ್ ನ ಯೂಸ್ ಮಾಡ್ತೀವಲ್ಲ, ಅವೇ ಪೇಪರ್ಸ್ ಅದರಲ್ಲಿ ರೋಲ್ ಮಾಡಿ ಬಂಡಲ್ ತರ ಇರುತ್ತೆ. ಸೊ ಇದರಲ್ಲಿ ಮಿಡಲ್ ಇಂದ ನಿಮ್ದು ಬೋರ್ವೆಲ್ ವಾಟರ್ ಅಥವಾ ರಿವರ್ ವಾಟರ್ ಏನಿರುತ್ತಲ್ಲ ಅದು ಪಾಸ್ ಆಗುತ್ತೆ. ಅದು ಪಾಸ್ ಆದಾಗ ಈ ಮೆಂಬ್ರೇನ್ ಇಂದ ಏನಾದ್ರೂ ಬೇರೆ ಬೇರೆ ಒಂದು ಸಾಲ್ಟ್ಸ್ ಇರುತ್ತಲ್ಲ ವಾಟರ್ ಅಲ್ಲಿ, ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೇಷಿಯಂ ತರ ಸಾಲ್ಟ್ಸ್ ಎಲ್ಲ, ಅದೆಲ್ಲ ಆ ಫಿಲ್ಟರ್ ಪೇಪರ್ ಅಲ್ಲಿ ಅಲ್ಲೇ ಉಳ್ಕೊಳ್ಳುತ್ತೆ. ಪ್ಯೂರ್ ವಾಟರ್ ಏನಿರುತ್ತಲ್ಲ ಅದಷ್ಟೇ ನೆಕ್ಸ್ಟ್ ಪಾಸ್ ಆಗಿ ನಿಮ್ಗೆ ಟ್ಯಾಪ್ ಅಲ್ಲಿ ಸಿಗತ್ತೆ. ಓಕೆ. ಸೊ ನೀವು TDS ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂತ ಕರಿತೀವಿ. ಈ TDS ನೀವು ಬೋರ್ವೆಲ್ ವಾಟರ್ದು ಚೆಕ್ ಮಾಡಿದ್ರೆ 500 600 ಅದರ TDS ಇರುತ್ತೆ. ಓಕೆ. ಅಂದ್ರೆ ಅಷ್ಟೊಂದು ಅದರಲ್ಲಿ ಬೇರೆ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೇಷಿಯಂ ಸಾಲ್ಟ್ಸ್ ಎಲ್ಲ ಇದೆ ಅಂತ ಅರ್ಥ, ಬೇರೆ ಪಾರ್ಟಿಕಲ್ಸ್. ಬಟ್ ಅದೇ ವಾಟರ್ ನೀವು ಆರ್ಒದಲ್ಲಿ ಪ್ಯೂರಿಫೈ ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತಲ್ಲ, ಆ ವಾಟರ್ದು TDS ನಿಮ್ಗೆ ಲೆಸ್ ದೆನ್ 100 ಇರುತ್ತೆ. ಓಕೆ. ಲೈಕ್ 15 ಟು 15ರಿಂದ 50 ಒಳಗಡೆ ಇರುತ್ತೆ. ಓಕೆ. ಸೊ ಸೇಮ್ ವೇ ಅಲ್ಲಿನೂ ಏನಾಗುತ್ತೆ, ಬೇರೆ ಬೇರೆ ಸಾಲ್ಟ್ಸ್ ಎಲ್ಲ ಸೆಪರೇಟ್ ಮಾಡಿ ಜಸ್ಟ್ ನಾವು ವಾಟರ್‌ನಷ್ಟೇ ಕೆಳಗಡೆ ಕಲೆಕ್ಟ್ ಮಾಡ್ಕೊಂತೀವಿ. ಸೊ ಇಲ್ಲೂನು ನಾವು ಶೋಧನೆಯಿಂದ ಸಂರಕ್ಷಣೆ ಮಾಡ್ತೀವಲ್ಲ, ಇದರಲ್ಲೂ ಸೇಮ್ ಟೆಕ್ನಿಕ್‌ನ ಯೂಸ್ ಮಾಡ್ತೀವಿ. ಏನ್ ನಮ್ದು ಫ್ರೂಟ್ ಜ್ಯೂಸ್ ಇರುತ್ತಲ್ಲ, ಅದರಲ್ಲಿ ಪ್ಯೂರ್ ಫ್ರೂಟ್ ಜ್ಯೂಸ್ ಅಷ್ಟೇ ಇಲ್ಲಿ ನಮ್ಗೆ ಫಿಲ್ಟರ್ ಆಗಿ ಕೆಳಗಡೆ ಬರುತ್ತೆ. ಮೇಲ್ಗಡೆ ಏನು ಬೇರೆ ಪಾರ್ಟಿಕಲ್ಸ್ ಇರುತ್ತಲ್ಲ, ಸೂಕ್ಷ್ಮಾಣುಜೀವಿಗಳು, ಅವೆಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ. ಇದು ನಮ್ಮ ದೇಶದಲ್ಲಿ ಬರೀ ವಾಟರ್‌ಗಷ್ಟೇ ಅದನ್ನ ಯೂಸ್ ಮಾಡ್ತೀವಿ. ಬಟ್ ಬೇರೆ ಕಂಟ್ರೀಸ್ ಅಲ್ಲಿ ಲೈಕ್ USA, ಜರ್ಮನಿ ಅಲ್ಲಿ ಎಲ್ಲ ಆಪಲ್ ಜ್ಯೂಸ್ ಮತ್ತೆ ಈ ಗ್ರೇಪ್ ಜ್ಯೂಸ್ ಅದನ್ನೆಲ್ಲ ಅವರು ಇದೇ ರೀತಿ ಸಂರಕ್ಷಣೆ ಮಾಡ್ತಾ ಇರ್ತಾರೆ. ಓಕೆ. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ. ನೆಕ್ಸ್ಟ್ ಟೆಕ್ನಿಕ್ ಈಸ್ ಕಾರ್ಬೋನೇಷನ್ ಮೂಲಕ ಸಂರಕ್ಷಣೆ ಮಾಡುವುದು. ಸೊ ನೀವು ಕೋಲ್ಡ್ ಡ್ರಿಂಕ್ಸ್ ನೋಡಿದೀರಾ, ಕೋಕಾ ಕೋಲಾ, ಪೆಪ್ಸಿ, ಸ್ಪ್ರೈಟ್. ಓಕೆ. ಎಲ್ರು ಟೆಸ್ಟ್ ಮಾಡಿದೀರಾ ಅಂತ ಅನ್ಕೋತೀನಿ. ಸೊ ಇದನ್ನ ಓಪನ್ ಮಾಡಿದ ತಕ್ಷಣ ನಿಮ್ಗಲ್ಲಿ ಒಂದು ಬಬಲ್ಸ್ ಬರಕ್ ಸ್ಟಾರ್ಟ್ ಆಗತ್ತೆ ಅಲ್ವಾ? ಸೊ ಏನದು ಬಬಲ್ಸ್? ಇಟ್ ಈಸ್ ನಥಿಂಗ್ ಬಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಓಕೆ. ಸೊ CO2 ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನಿದೆಯಲ್ಲ, ಅದು ಒಂಥರ ನೈಸರ್ಗಿಕವಾಗಿ ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಸೂಕ್ಷ್ಮಾಣುಜೀವಿಗಳು ಬೆಳಿದೇ ಇರೋ ತರ ನೋಡ್ಕೊಳ್ಳುತ್ತೆ. ಓಕೆ. ಸೊ ಇವಾಗ ನಾವು ಈ ಫ್ರೂಟ್ ಜ್ಯೂಸ್‌ನ ರೆಡಿ ಮಾಡಿ ಅಥವಾ ಈ ತರ ಕೋಕಾ ಕೋಲಾದೆಲ್ಲ ಬೇಸಿಕ್ ಮಟೀರಿಯಲ್ ರೆಡಿ ಮಾಡಿ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನ ಫಿಲ್ ಮಾಡ್ತೀವಿ. ಸೊ ಈ ಗ್ಯಾಸ್ ಯಾವ ತರ ಇರುತ್ತೆ, ನಿಮ್ಮ ಮನೆಯಲ್ಲಿ LPG ಸಿಲಿಂಡರ್ ಇರತ್ತಲ್ವಾ? ಸೊ LPG ಸಿಲಿಂಡರ್ ಒಳಗಡೆ ಲಿಕ್ವಿಡ್ ಇರುತ್ತೆ. ಬಟ್ ಅದು ಒಂದ್ಸರ್ತಿ ಪ್ರೆಷರ್ ಮೇಲ್ಗಡೆ ಬಂತು ಅಂದ್ರೆ ಹೊರಗಡೆ ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸೇಮ್ ವೇ ಇದನ್ನು ಹೈ ಪ್ರೆಷರ್ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್‌ನ ಲಿಕ್ವಿಡ್ ಮಾಡಿ ಸಿಲಿಂಡರ್ ಅಲ್ಲಿ ಫಿಲ್ ಮಾಡಿರ್ತಾರೆ. ಓಕೆ. ಸೊ ಇವಾಗ ಸೈಡ್‌ಗೆ ನಿಮ್ಗೆ ಒಂದು ಇಮೇಜ್ ಕಾಣಿಸ್ತಿದೆ ಇದರಲ್ಲಿ. ಓಕೆ. ಒಂದು ಗ್ರೀನ್ ಬಾಟಲ್ ಇದೆ ಕೆಳಗಡೆ, ಮೇಲ್ಗಡೆಯಿಂದ ಅಲ್ಲಿ ಏನೋ ಒಂದು ಪಂಪ್ ಮಾಡ್ತಿದಾರಲ್ವಾ? ಸೊ ದಟ್ ಈಸ್ ನಥಿಂಗ್ ಬಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ ಆ ತರ ಸಿಲಿಂಡರ್ ಇಂದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನ ಅದರೊಳಗಡೆ ಇಂಜೆಕ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಹೋಗಿ ನಿಮ್ಮ ಜ್ಯೂಸ್ ಒಳಗಡೆ ಡಿಸಾಲ್ವ್ ಆಗತ್ತೆ. ಓಕೆ. ಕರಗತ್ತೆ ಕಂಪ್ಲೀಟ್ ಆಗಿ. ಸೊ ಆ ತರ ಇದ್ದಾಗ ನೀವು ಅದನ್ನ ಸೀಲ್ ಮಾಡಿ ಇಟ್ಬಿಟ್ರಿ ಅಂದ್ರೆ ಅದು ತುಂಬಾ ದಿನದವರೆಗೂ ಹಾಳಾಗಲ್ಲ. ಓಕೆ. ಹಂಗ ಅನ್ಕೊಂಡು ಅದನ್ನ ರಿಮೂವ್ ಮಾಡಿ ಕುಡಿದ್ಮೇಲೆ ಅದು ನಮ್ಮ ಹೊಟ್ಟೆನೆಲ್ಲ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಹೋಗುತ್ತೆ ಅಂತ ಅಲ್ಲ. ಯಾಕಂದ್ರೆ ಏನಾಗುತ್ತೆ, ನೀವು ಅದನ್ನ ಓಪನ್ ಮಾಡಿದ್ರಿ ಅಂದ್ರೆ ಅಲ್ಲಿ ಪ್ರೆಷರ್ ರಿಲೀಸ್ ಆಗುತ್ತೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನಿರುತ್ತಲ್ಲ ಅದೆಲ್ಲ ಎವಾಪರೇಟ್ ಆಗಿ ಆವಿಯಾಗಿ ಹೋಗಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅದಕ್ಕೆ ಇವಾಗ ಒಂದು ಗ್ಲಾಸ್‌ಗೆ ನೀವು ಈ ಪೆಪ್ಸಿ ಅಥವಾ ಕೋಕಾ ಕೋಲಾ ಹಾಕಿದ್ರೆ ಕೆಳಗಡೆಯಿಂದ ನಿಮ್ಗೆ ಬಬಲ್ಸ್ ಬರೋದ್ ಕಾಣಿಸುತ್ತೆ. ಸೊ ಬಬಲ್ಸ್ ಅಂದ್ರೆ ಗುಳ್ಳೆಗಳು. ಆ ಗುಳ್ಳೆಗಳೇನು ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸೇ ಇರುತ್ತೆ. ಸೊ ಈ ಕಾರ್ಬೋನೇಷನ್ ಕೂಡ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್. ಸೊ ಇದು ಒಂದು ಪರ್ಟಿಕ್ಯುಲರ್ ಟೇಸ್ಟ್ ಕೂಡ ಕೊಡುತ್ತೆ. ಆ ಪೆಪ್ಸಿ, ಕೋಕಾ ಕೋಲಾ ಅದೆಲ್ಲ ಬ್ರಾಂಡ್ಸ್‌ಗೆ ಒಂದು ಪರ್ಟಿಕ್ಯುಲರ್ ಟೇಸ್ಟ್. ನಮ್ಗೆ ಬೇರೆ ಯಾವ್ದು ಫ್ರೂಟ್ ಜ್ಯೂಸಲ್ಲಿ ಈ ತರ ಟೇಸ್ಟ್ ಬರಲ್ಲ. ಟೇಸ್ಟು ಕೊಡುತ್ತೆ. ಬಟ್ ಕ್ವಾಂಟಿಟಿ ಇಲ್ಲಿ ಒಂದು ಸ್ಪೆಸಿಫಿಕ್ ಕ್ವಾಂಟಿಟೀಸ್ ಇರುತ್ತೆ. 1 ರಿಂದ 8 ಗ್ರಾಮ್ಸ್ ಅಷ್ಟು ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನ ಅದರಲ್ಲಿ ಫಿಲ್ ಮಾಡ್ಬೋದು. 1 ಕೆಜಿ ಜ್ಯೂಸ್ ಇತ್ತು ಅಂದ್ರೆ. ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಆಯ್ತಂದ್ರೆ ಮತ್ತೆ ಅಲ್ಲಿ ಟೇಸ್ಟ್ ಅಫೆಕ್ಟ್ ಆಗುತ್ತೆ. ಓಕೆ. ಸೊ ಕಾರ್ಬೋನೇಷನ್ ಮೂಲಕನೂ ನಾವು ಈ ತರ ಪ್ರಿಸರ್ವೇಷನ್ ಮಾಡಬಹುದು. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ. ಸೊ ನೆಕ್ಸ್ಟ್ ಟೆಕ್ನಿಕ್ ಈಸ್ ಪ್ರಿಸರ್ವೇಷನ್ ಬೈ ಯೂಸಿಂಗ್ ಶುಗರ್.
ಸಕ್ಕರೆಯ ಮೂಲಕ ಸಂರಕ್ಷಣೆ ಮಾಡುವುದು. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಸಂರಕ್ಷಕಗಳು 2 ಟೈಪ್ ಇರುತ್ತೆ. ಒಂದು ಕ್ಲಾಸ್ 1, ಇನ್ನೊಂದು ಕ್ಲಾಸ್ 2. ಸೊ ಕ್ಲಾಸ್ 2 ನಲ್ಲಿ ನಾವು ಆಗ್ಲೇ ನೋಡಿದ್ವಿ ಎಲ್ಲ ರಾಸಾಯನಿಕಗಳು ಅಥವಾ ಕೆಮಿಕಲ್ಸ್ ಬರುತ್ತೆ. ಇನ್ನು ಕ್ಲಾಸ್ 1 ಪ್ರಿಸರ್ವೇಟಿವ್ಸ್ ಅಥವಾ ಕ್ಲಾಸ್ 1 ಸಂರಕ್ಷಕಗಳು ಅಂದ್ರೇನು, ಇವು ನೈಸರ್ಗಿಕವಾಗಿ ನಮಗೆ ಸಿಗುವಂತವು. ಓಕೆ, ಸೊ ಸಕ್ಕರೆ ಇರಬಹುದು, ಉಪ್ಪು ಇರಬಹುದು, ಎಣ್ಣೆ ಮತ್ತೆ ವಿನೆಗರ್, ಇದೆಲ್ಲ ಏನು ನ್ಯಾಚುರಲಿ ನಾವು ಅದನ್ನ ಆಡ್ ಮಾಡ್ತೀವಿ ಆಹಾರಕ್ಕೆ. ಸೊ ಅದು ನೈಸರ್ಗಿಕವಾಗಿ ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಸೂಕ್ಷ್ಮಾಣುಜೀವಿಗಳು ಬೆಳೆಯೋದನ್ನ ತಡೆಗಟ್ತವೆ. ಓಕೆ, ಸೊ ಇವಾಗ ನೀವು ಜಾಮ್ ಎಲ್ಲ ನೋಡ್ತಿರಲ್ವಾ, ಕಿಸಾನ್ ಜಾಮ್ ಇರ್ಬೋದು, ಬೇರೆದ್ದು ಫ್ರೂಟ್ ಜಾಮ್ಸ್, ಮಿಕ್ಸ್ಡ್ ಫ್ರೂಟ್ ಜಾಮ್ಸ್, ಅದ್ರಲ್ಲೆಲ್ಲ ಮೇನ್ ಯಾವ ತರ ಅವರು ಸಂರಕ್ಷಣೆ ಮಾಡಿರ್ತಾರೆ, ಹೆಚ್ಚಿಗೆ ಸಕ್ಕರೆಯನ್ನ ಆಡ್ ಮಾಡಿರ್ತಾರೆ. ಸೊ ಇವಾಗ ಸಕ್ಕರೆ ಒಂದು ಆಹಾರದಲ್ಲಿ 60%ಕ್ಕಿಂತ ಅಧಿಕವಾಗಿತ್ತು ಅಂದ್ರೆ ಆ ಆಹಾರ ಹಾಳಾಗಲ್ಲ. ಯಾಕಂದ್ರೆ ಅಷ್ಟು ಹೈ ಒಂದು ಸಕ್ಕರೆಯ ಪ್ರಮಾಣದಲ್ಲಿ ಸೂಕ್ಷ್ಮಾಣುಜೀವಿಗಳು ಬೆಳೆಯಕ್ ಆಗೋದಿಲ್ಲ. ಅಲ್ಲಿ ಆಸ್ಮೋಸಿಸ್ ಅಂತ ಒಂದು ಪ್ರಕ್ರಿಯೆ ಆಗಿ ಆ ಸೂಕ್ಷ್ಮಾಣುಜೀವಿಗಳು ಅದರಲ್ಲಿ ಸತ್ತೋಗ್ತವೆ. ಓಕೆ, ಸೊ ನೀವು ಯಾವುದೇ ಹಣ್ಣುಗಳನ್ನ ತಗೊಂಡು ಫ್ರೂಟ್ ಜಾಮ್ ಅನ್ನ ಮಾಡಬಹುದು ಈ ಟೆಕ್ನಿಕ್ ಯೂಸ್ ಮಾಡಿ. ಸೊ ಮೇಲ್ಗಡೆ ನಿಮ್ಗೆ ಒಂದು ಫೋಟೋದಲ್ಲಿ ಕಾಣಿಸ್ತಿದೆ, ಸ್ಟ್ರಾಬೆರೀಸ್ ಇದೆ, ಆರೆಂಜಸ್ ಇದೆ, ಬೆರ್ರೀಸ್ ಇದೆ. ಸೊ ತುಂಬಾ ಈಸಿ ಟೆಕ್ನಿಕ್ ಇಂದ ನೀವು ಹಣ್ಣುಗಳನ್ನ ಈ ತರ ಪ್ರಿಸರ್ವ್ ಮಾಡಬಹುದು. ಓಕೆ, ಸೊ ಫಸ್ಟ್ಗೆ ನೀವು ಹಣ್ಣು ನಿಮ್ಮ ಹತ್ರ ಯಾವ್ದಿದೆಯಲ್ಲ, ಫಾರ್ ಎಕ್ಸಾಂಪಲ್ ಪಪ್ಪಾಯ ಹಣ್ಣಿದೆ ಅಂತಂದ್ರೆ ಪಪ್ಪಾಯ ಮೇಲ್ಗಡೆದು ಪೀಲ್ ಅಥವಾ ಸಿಪ್ಪೆನ ತೆಗೆದು ಒಳಗಡೆದು ಬೀಜಗಳನ್ನ ತೆಗೆದು ಅದು ಒಳಗಡೆ ಪಲ್ಪ್ ಏನಿರುತ್ತಲ್ಲ, ತಿರುಳು, ಅದನ್ನ ತಗೋಬೇಕು. ಓಕೆ, ಸೊ 1 ಕೆಜಿ ತಿರುಳಿತ್ತು ಅಂದ್ರೆ ಅದಕ್ಕೆ 700 ಗ್ರಾಮ್ನಷ್ಟು ಸಕ್ಕರೆ ಹಾಕಬೇಕು. ಓಕೆ, ಯಾಕಂದ್ರೆ ಇದ್ರಲ್ಲಿ ನಾವು ಬೇರೆ ಏನು ಕೆಮಿಕಲ್ಸ್ ಯೂಸ್ ಮಾಡ್ತಿಲ್ಲ, ಅದಕ್ಕೆ ಸಕ್ಕರೆನ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕು. 700 ಗ್ರಾಮ್ 1 ಕೆಜಿಗೆ ಹಾಕಿ ಅದನ್ನ ನಾವು ತುಂಬಾ ಹೊತ್ತವರೆಗೂ ಹೀಟ್ ಮಾಡಬೇಕು, ಬಿಸಿ ಮಾಡಬೇಕು. ಓಕೆ, ಅದನ್ನ ಕಂಟಿನ್ಯೂಸ್ಲಿ ಅಳ್ಗಾಡಿಸ್ತಾ ಇರಬೇಕು. ಆಮೇಲೆ ಈ ತರ ಮಾಡುವಾಗ ಮಿಡಲ್ ಒಂದ್ ಸ್ವಲ್ಪ ನಿಮ್ಮ ಹತ್ರ ಸಿಟ್ರಿಕ್ ಆಸಿಡ್ ಇತ್ತು ಅಂದ್ರೆ ಅದನ್ನ 2 ಗ್ರಾಮ್ಸ್ ಆಡ್ ಮಾಡಬಹುದು. ಇರ್ಲಿಲ್ಲ ಅಂದ್ರೆ ನಿಂಬೆ ಹಣ್ಣಿನ ರಸನ 1 ಸ್ಪೂನ್ ನಷ್ಟು ಅದರಲ್ಲಿ ಆಡ್ ಮಾಡಬೇಕು. ಓಕೆ, ಸೊ ಆ ತರ ಮಾಡಿ ಅದನ್ನ ತುಂಬಾ ಹೊತ್ತವರೆಗೂ ಹೀಟ್ ಮಾಡಬೇಕು. ಎಲ್ಲಿವರೆಗೂ ಅದನ್ನ ಹೀಟ್ ಮಾಡಬೇಕು ಅಂದ್ರೆ, ಇವಾಗ ನಾವು ಕಾಮನ್ ಆಗಿ ಸಕ್ಕರೆ ಪಾಕ ಎಲ್ಲ ಹಾಕುವಾಗ ಸ್ಪೂನ್ ಇಂದ ಅದನ್ನ ಮೇಲ್ಗಡೆ ಬಿಟ್ಟು ನೋಡ್ತಾರೆ. ಸೊ ಆ ತರ ಬಿಟ್ಟಾಗ ಒಂಥರ ಶೀಟ್ ತರ ಬರುತ್ತೆ. ಓಕೆ, ಸೊ ಆ ತರ ಬಂತು ಅಂದ್ರೆ ಪಾಕ ಕಂಪ್ಲೀಟ್ ಆಗಿದೆ ಅಂತ. ಸೊ ಇದರಲ್ಲಿನೂ ನಮ್ಗೆ ಈ ತರ ಜಾಮ್ ರೆಡಿ ಆಗಿದೆ ಅಂತ ಯಾವಾಗ ಗೊತ್ತಾಗತ್ತೆ, ಆ ತರ ಕಂಟಿನ್ಯೂಸ್ಲಿ ಅದನ್ನ ಅಳ್ಗಾಡಿಸ್ತಾ ಇರ್ಬೇಕು. ಆಮೇಲೆ ಅದನ್ನ ಒಂದ್ಸತಿ ನಾವು ಬಿಟ್ವಿ ಅಂದ್ರೆ ಒಂಥರ ಶೀಟ್ ತರ ಬರ್ಬೇಕು ಮೇಲ್ಗಡೆಯಿಂದ ಸ್ಪೂನ್ ಇಂದ ಅದನ್ನ ಟೆಸ್ಟ್ ಮಾಡಿದಾಗ. ಸೊ ಆ ತರ ಆಯ್ತು ಅಂದ್ರೆ ಕಂಪ್ಲೀಟ್ ಆಗಿದೆ ಪ್ರಾಸೆಸ್ ಅಂತ ಅರ್ಥ. ಸೊ ಈ ರೀತಿ ಸಕ್ಕರೆಯ ಮೂಲಕನ ನಾವು ಸಂರಕ್ಷಣೆ ಮಾಡಬಹುದು. ಸೊ ಈ ತರ ಜಾಮ್ ಅಥವಾ ಸ್ಕ್ವಾಶ್ ಅಂತ ಕರಿತೀವಿ, ಅಂದ್ರೆ ಇದು ಫ್ರೂಟ್ ಜ್ಯೂಸ್ ತರನೇ ಇರುತ್ತೆ. ಆ ಜ್ಯೂಸ್ ಅನ್ನ ಕಾನ್ಸಂಟ್ರೇಟೆಡ್ ಜಾಸ್ತಿ ಅದರಲ್ಲಿ ಸಕ್ಕರೆಯನ್ನ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಡೋದು. ನಮ್ಗೆ ಯಾವಾಗ ಅದು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅನ್ಸುತ್ತಲ್ಲ, ಅವಾಗ ಅದರಲ್ಲಿ ಈಕ್ವಲ್ ಕ್ವಾಂಟಿಟಿ 1 ಗ್ಲಾಸ್ ನಷ್ಟು ಈ ಸ್ಕ್ವಾಶ್ ತಗೊಂಡು ಇನ್ನೂ 1 ಗ್ಲಾಸ್ ಅದಕ್ಕೆ ವಾಟರ್ನ ಆಡ್ ಮಾಡಿ ಡೈಲ್ಯೂಟ್ ಮಾಡಿ ಅದನ್ನ ಕನ್ಸ್ಯೂಮ್ ಮಾಡಬಹುದು. ಸೊ ಇವು ಕೆಲವು ಟೆಕ್ನಿಕ್ಸ್, ಇದನ್ನ ಸಕ್ಕರೆನ ಯೂಸ್ ಮಾಡಿ ನಾವು ಈ ತರ ಸಂರಕ್ಷಣೆ ಮಾಡಬಹುದು. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಸೊ ಎಣ್ಣೆ ಮತ್ತು ಮಸಾಲೆಗಳಿಂದ ಸಂರಕ್ಷಣೆ. ಓಕೆ, ಸೊ ಎಣ್ಣೆ ಮತ್ತು ಮಸಾಲೆಗಳು ಸಹ ನೈಸರ್ಗಿಕವಾಗಿ ಸಿಗುವಂಥವು. ಇದು ನೈಸರ್ಗಿಕವಾಗಿ ಇದರ ಸಂರಕ್ಷಣೆಗೆ ಇದನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಉಪ್ಪಿನಕಾಯಿ, ಪಿಕ್ಕಲ್. ಓಕೆ, ಸೊ ಪಿಕ್ಕಲ್ ಅಲ್ಲಿ ಎಲ್ಲರ ಮನೆಯಲ್ಲೂ ಪಿಕ್ಕಲ್ ಮಾಡ್ತಾರೆ. ಯಾರಾದ್ರೂ ಹೊರಗಡೆಯಿಂದ ತಂದು ಅದಕ್ಕೆ ಕೆಮಿಕಲ್ಸ್ ಎಲ್ಲ ಹಾಕ್ತಿವಾ? ಇಲ್ಲ. ಓಕೆ, ಸೊ ಪಿಕ್ಕಲ್ ಅಲ್ಲಿ ನಾವು 2 ಟೈಪ್ಸ್ ಮಾಡಬಹುದು. ಒಂದು ಉಪ್ಪನ್ನ ಹಾಕಿ ಮಾಡಬಹುದು, ಜಾಸ್ತಿ ಉಪ್ಪು ಹಾಕಬಹುದು. ಅದನ್ನ ಬಿಟ್ರೆ ಜಾಸ್ತಿ ಎಣ್ಣೆ ಹಾಕಿನೂ ನಾವು ಅದನ್ನ ಪ್ರಿಸರ್ವೇಷನ್ ಮಾಡಬಹುದು, ತುಂಬಾ ದಿನದವರೆಗೆ ಪಿಕ್ಕಲ್ಸ್ ನ ಇಡಬಹುದು. ಬಟ್ ಕೆಲವೊಂದ್ಸತಿ ಜಾಸ್ತಿ ಉಪ್ಪು ಆಯ್ತು ಅಂದ್ರೆ ಅದು ಅಷ್ಟು ಸಿಹಿ ಕೊಡಲ್ಲ. ಅದಕ್ಕೆ ನಾವು 2 ಟೆಕ್ನಿಕ್ಸ್ ನ ಮಿಕ್ಸ್ ಮಾಡಿ ಮಾಡ್ತೀವಿ. ಇಲ್ಲಿ ಎಣ್ಣೆನೂ ಹಾಕ್ತಿವಿ, ಅದೇ ತರ ಉಪ್ಪನ್ನು ಹಾಕ್ತಿವಿ, ಮತ್ತೆ ಮಸಾಲೆನೂ ಹಾಕ್ತಿವಿ. ಇವು ಎಲ್ಲ ಏನ್ ಮಾಡ್ತವೆ, ಒಂಥರ ಕಂಬೈನ್ ಆಗಿ ಆಕ್ಟ್ ಮಾಡ್ತವೆ. ಸೊ ಇದೆಲ್ಲ ಸೇರಿ ಸೂಕ್ಷ್ಮಾಣುಜೀವಿಗಳು ಆ ಆಹಾರದಲ್ಲಿ ಬೆಳೀದೇ ಇರುವಂತೆ ನೋಡ್ಕೊಳ್ತವೆ. ಓಕೆ, ಸೊ ನಿಮ್ಗೆ ಉಪ್ಪಿನಕಾಯಿ ತಂತ್ರಜ್ಞಾನ ಮತ್ತು ಅದರಲ್ಲಿ ಉದ್ಯೋಗ ಅವಕಾಶಗಳು ಅಂತ ಒಂದು ವೆಬಿನಾರ್ ಮಾಡಿದ್ರು ಅನ್ಸುತ್ತೆ ಮೇಡಮ್ ಅವರು, ನಮ್ಮ ಕಾಲೇಜ್ ಅವರೇ. ಸೊ ಅದು ಯೂಟ್ಯೂಬ್ ಅಲ್ಲಿ ಲಿಂಕ್ ಇದೆ, ಅದನ್ನ ನೀವು ಬೇಕಾದ್ರೆ ಇನ್ನೊಂದ್ಸತಿ ಹೋಗಿ ನೋಡಬಹುದು. ಯಾವ ತರ ಎಣ್ಣೆ ಮತ್ತು ಉಪ್ಪನ್ನ ಯೂಸ್ ಮಾಡಿ ಪಿಕ್ಕಲ್ನ ಮಾಡಬಹುದು, ಡಿಫ್ರೆಂಟ್ ಉಪ್ಪಿನಕಾಯಿಗಳನ್ನ ಅಂತ ಚೆಕ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಈಸ್ ಆಮ್ಲಗಳ ಮೂಲಕ ಸಂರಕ್ಷಣೆ ಮಾಡುವುದು. ಸೊ ಆಮ್ಲ ಅಂದ್ರೇನು? ಆಸಿಡ್ಸ್. ಓಕೆ, ಸೊ ಆಸಿಡ್ಸ್ ಅಂದ್ರೆ ಲ್ಯಾಬ್ ಅಲ್ಲಿ ಸಿಗುವಂತಹ HCl, ಹೈಡ್ರೋಕ್ಲೋರಿಕ್ ಆಸಿಡ್, H2SO4 ಅಲ್ಲ, ಆರ್ಗ್ಯಾನಿಕ್ ಆಸಿಡ್ಸ್. ಸೊ ಆರ್ಗ್ಯಾನಿಕ್ ಆಸಿಡ್ಸ್ ಅಂದ್ರೆ ಅಸಿಟಿಕ್ ಆಸಿಡ್ ಇರ್ಬೋದು, ಸಿಟ್ರಿಕ್ ಆಸಿಡ್ ಇರ್ಬೋದು. ಇದೆಲ್ಲ ನಮ್ಗೆ ಆಹಾರ ಪದಾರ್ಥ ಅಂದ್ರೆ ಇದನ್ನ ನಾವು ತಯಾರಿಸ್ತೀವಿ. ಓಕೆ, ಸೊ ಸಿಟ್ರಿಕ್ ಆಸಿಡ್ ನಿಮ್ಗೆ ಕೆಳಗಡೆ ಫೋಟೋದಲ್ಲಿ ಕಾಣಿಸ್ತಿದೆ ಅಲ್ವಾ, ಲೆಮನ್ ಇದೆ, ನಿಂಬೆ ಹಣ್ಣು. ಸೊ ನಿಂಬೆ ರಸದಿಂದ ನಾವು ಅದನ್ನ ನೈಸರ್ಗಿಕವಾಗಿನೂ ಸಿಟ್ರಿಕ್ ಆಸಿಡ್ ಮಾಡಬಹುದು, ಅಥವಾ ಅದನ್ನ ಲ್ಯಾಬ್ ಅಲ್ಲಿನೂ ಕೆಮಿಕಲ್ ಟೆಕ್ನಾಲಜಿ ಯೂಸ್ ಮಾಡಿನೂ ಸಿಟ್ರಿಕ್ ಆಸಿಡ್ ಮಾಡ್ತಾರೆ. ಸೊ ಇನ್ನೊಂದು ವಿನೆಗರ್ ಅಂತ ಸಿಗುತ್ತೆ. ಓಕೆ, ಎಲ್ಲರೂ ನಿಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಎಲ್ಲ ಮಾಡೋರು ಈ ವಿನೆಗರ್ನ ಕೆಲವರು ಯೂಸ್ ಮಾಡ್ತಿರಬಹುದು. ಅದು ಒಂದು ಈ ತರ ಸಂರಕ್ಷಕ, ನೈಸರ್ಗಿಕ ಸಂರಕ್ಷಕ. ಸೊ ಇವಾಗ ನಮ್ ಸೈಡು ಈ ತರ ಆನಿಯನ್ ಎಲ್ಲ ನಮ್ಗೆ ವರ್ಷ ಪೂರ್ತಿ ಸಿಗೋದ್ರಿಂದ ನಾವು ಆನಿಯನ್ಸ್ ಎಲ್ಲ
ಲೈಕ್ ಈರುಳ್ಳಿನೆಲ್ಲ ಪ್ರಿಸರ್ವ್ ಮಾಡಲ್ಲ ಸಂರಕ್ಷಣೆ. ಆದ್ರೆ ಕೆಲವೊಂದು ಪಾರ್ಟ್ಸ್ ನಮ್ಮ ಸ್ಟೇಟಲ್ಲೇ ಬೇರೆ ಬೇರೆ ನಮ್ಮ ಕಂಟ್ರಿಲಿ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಇಯರ್ ರೌಂಡ್ ಅವ್ರಿಗೆ ಆನಿಯನ್ ಸಿಗಲ್ಲ. ಸೊ ಅವರೆಲ್ಲ ಯಾವ ತರ ಮಾಡ್ತಾರೆ, ಈ ತರ ಸ್ಪ್ರಿಂಗ್ ಆನಿಯನ್ಸ್ ಅಂತ ಏನ್ ಕರಿತೇವಲ್ಲ, ಈ ತರ ಚಿಕ್ಕ ಚಿಕ್ಕದು ಫೋಟೋದಲ್ಲಿ ಕಾಣಿಸ್ತಿದೆಯಲ್ಲ ಫಸ್ಟ್ ಫೋಟೋ. ಸೊ ಆ ತರ ಈರುಳ್ಳಿನ ಫಸ್ಟಿಗೆ ಬ್ಲಾಂಚಿಂಗ್ ಮಾಡಿ ಒಂದು ಗ್ಲಾಸ್ ಬಾಟಲ್ಸ್ ಅಲ್ಲಿ ಹಾಕಿ ಅದರಲ್ಲಿ ವಿನೆಗರ್ ಆಡ್ ಮಾಡ್ತಾರೆ. ಓಕೆ. ಸೊ ಅದು ಕಂಪ್ಲೀಟ್ ಮುಚ್ಚೋವರೆಗೂ ಅದರಲ್ಲಿ ವಿನೆಗರ್ ಹಾಕಿ ಸೀಲ್ ಮಾಡಿ ಇಟ್ಬಿಡ್ತಾರೆ. ಸೊ ಈ ತರ ಹಾಕಿಟ್ರೆ ಏನಾಗುತ್ತೆ, ಅದು ತುಂಬಾ ದಿನದವರೆಗೂ ಹಾಳಾಗಲ್ಲ. ಸೊ ಮತ್ತೆ ಅವರಿಗೆ ಯಾವಾಗೂ ಬೇಕಾಗತ್ತಲ್ಲ ಅದು ಆನಿಯನ್, ಆವಾಗ ಅದನ್ನ ತೆಗೆದು ಅವರು ಯೂಸ್ ಮಾಡ್ಕೊಂತಾರೆ. ಸೊ ಈ ತರ ನಾವು ಅಸಿಟಿಕ್ ಆಸಿಡ್ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ವಿನೆಗರ್. ಸೊ ವಿನೆಗರ್ನ ಯೂಸ್ ಮಾಡಿ ಅಥವಾ ಸಿಟ್ರಿಕ್ ಆಸಿಡ್ ಅನ್ನ ಯೂಸ್ ಮಾಡಿ ಆಹಾರವನ್ನ ಸಂರಕ್ಷಣೆ ಮಾಡಬಹುದಾಗಿದೆ. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ. ಸೊ ಮುಂದಿನ ಟೆಕ್ನಿಕ್ ಏನಂದ್ರೆ ಉಪ್ಪಿನ ಮೂಲಕ ಸಂರಕ್ಷಣೆ. ಓಕೆ. ಸೊ ಆಗ್ಲೇ ಹೇಳಿದೆ, ಉಪ್ಪು ಕೂಡ ಒಂದು ನೈಸರ್ಗಿಕ ಸಂರಕ್ಷಕ. ಓಕೆ. ಸೊ ಉಪ್ಪು ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರಿ ಅಂದ್ರೆ ಇದೇನು ನಾನು ಹೇಳ್ತಿದ್ದೀನಲ್ಲ, ಸಕ್ಕರೆ ಇರಬಹುದು, ಉಪ್ಪು ಇರಬಹುದು ಅಥವಾ ಆಮ್ಲಗಳು, ಎಣ್ಣೆ, ಇದೆಲ್ಲ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರೆ ಅದು ಎಫೆಕ್ಟಿವ್ ಇರಲ್ಲ. ಬಟ್ ಅದೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ನೀವು ಯಾವಾಗ ಹಾಕ್ತಿರಲ್ಲ ಆವಾಗ ಪ್ರಿಸರ್ವೇಟಿವ್ ಆಗಿ ಆಕ್ಟ್ ಮಾಡುತ್ತೆ. ಓಕೆ. ಸೊ ಸಕ್ಕರೆ ನಿಮಗೆ ಆಹಾರದಲ್ಲಿ 60% ಗಿಂತ ಜಾಸ್ತಿ ಸಕ್ಕರೆ ಇತ್ತು ಅಂದ್ರೆ ಅದು ಹಾಳಾಗೋದಿಲ್ಲ. ಅದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅದು ಹಾಳಾಗತ್ತೆ. ಸೇಮ್ ವೇ ಉಪ್ಪು ಕೂಡ ನಮ್ಗೆ 15% ಗಿಂತ ಜಾಸ್ತಿ ಉಪ್ಪು ಇತ್ತು ಅಂದ್ರೆ ಅದು ಅಂತಹ ಆಹಾರ ಹಾಳಾಗೋದಿಲ್ಲ. ಓಕೆ. ಅದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಹಾಳಾಗತ್ತೆ. ಸೊ ಇವಾಗ ಕೆಲವೊಂದು ಉಪ್ಪಿನಕಾಯಿಲಿ ಎಣ್ಣೆಯನ್ನ ಯೂಸ್ ಮಾಡಿ ನಾವು ಸಂರಕ್ಷಣೆ ಮಾಡಿದ್ರೆ, ಕೆಲವೊಂದು ಉಪ್ಪಿನಕಾಯಲ್ಲಿ ಕಡಿಮೆ ಎಣ್ಣೆ ಹಾಕಿ ಜಾಸ್ತಿ ಉಪ್ಪನ್ನ ಹಾಕಿ ಅದನ್ನ ಸಂರಕ್ಷಣೆ ಮಾಡ್ತೀವಿ. ಸೊ ಅದೇ ತರ ಒಂದು ಮೆರೈನ್ ಪ್ರಾಡಕ್ಟ್ಸ್, ಫಿಶ್ ಇರಬಹುದು, ಆಮೇಲೆ ಕ್ರಾಬ್ಸ್ ಇರ್ಬೋದು, ಆ ಥರ ಕನ್ಸ್ಯೂಮ್ ಮಾಡೋರು ಅದನ್ನು ಫಿಶ್ ಎಲ್ಲ ತಂದ ತಕ್ಷಣ ಅದನ್ನ ಕಟ್ ಮಾಡಿ ಫುಲ್ ಅದಕ್ಕೆ ಸಾಲ್ಟಿಂಗ್ ಮಾಡ್ತಾರೆ. ಅಂದ್ರೆ ಅದಕ್ಕೆಲ್ಲ ಉಪ್ಪು ಹಾಕಿ, ಇವಾಗ ಫೋಟೋದಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮ್ಗೆ, ಕಟ್ ಮಾಡಿ ಅದ್ರ ಮಿಡಲ್ ಎಲ್ಲ ಉಪ್ಪು ಹಾಕಿ ಪ್ರಿಸರ್ವ್ ಮಾಡಿದ್ರೆ ಅದು ತುಂಬಾ ದಿನದವರೆಗೂ ಹಾಳಾಗಲ್ಲ. ಓಕೆ. ಸೊ ಆ ಥರನೂ ಮಾಡಬಹುದು. ಅಂಡ್ ಬೇರೆ ಕಂಟ್ರೀಸ್ ಅಲ್ಲಿ ಈ ತರ ಮೇಲೆ ಇಮೇಜ್ ಅಲ್ಲಿ ತೋರಿಸ್ತಿದೆಲ್ಲ, ಬೇರೆ ಬೇರೆ ವೆಜಿಟೇಬಲ್ಸ್‌ನು ಈ ತರ ಗ್ಲಾಸ್ ಜಾರ್ ಅಲ್ಲಿ ಹಾಕ್ತಾರೆ. ಅದನ್ನ ಚೆನ್ನಾಗಿ ವಾಶ್ ಮಾಡಿ ಗ್ಲಾಸ್ ಜಾರ್ ಅಲ್ಲಿ ಹಾಕಿ ಅದರಲ್ಲಿ ಉಪ್ಪಿನ ದ್ರಾವಣ ಮಾಡಿ ಹಾಕ್ತಾರೆ ಅವರು. ಓಕೆ. 15% ಗಿಂತ ಜಾಸ್ತಿ ಉಪ್ಪು ನೀರಲ್ಲಿ ಕಲಸಿ ಆ ಉಪ್ಪನ್ನ ಅದರಲ್ಲೆಲ್ಲ ಹಾಕಿ ಕಂಪ್ಲೀಟ್ ಕ್ಲೋಸ್ ಮಾಡಿ ಟೈಟ್ ಮಾಡಿ ಇಟ್ಬಿಡ್ತಾರೆ. ಸೊ ಆ ತರ ಇಟ್ರೆ ಏನಾಗುತ್ತೆ, ಅದು ತುಂಬಾ ದಿನದವರೆಗೂ ಹಾಳಾಗಲ್ಲ. ಸೊ ಮತ್ತೆ ನಮ್ಗೆ ಯಾವಾಗ ಬೇಕಾಗತ್ತಲ್ಲ ಅವಾಗ ಅದನ್ನ ರಿಮೂವ್ ಮಾಡಿ ಯೂಸ್ ಮಾಡ್ಕೋಬಹುದು. ಸೊ ಈ ತರ ಉಪ್ಪಿನ ಮೂಲಕನೂ ನಾವು ಆಹಾರನ, ತರಕಾರಿಗಳನ್ನ, ಹಣ್ಣುಗಳನ್ನ ಸಂರಕ್ಷಿಸಬಹುದು. ನೆಕ್ಸ್ಟ್. ಓಕೆ. ಸೊ ಮುಂದಿನ ಪ್ರಾಸೆಸ್ ಏನಂದ್ರೆ ಹುದುಗುವಿಕೆಯ ಮೂಲಕ ಸಂರಕ್ಷಣೆ. ಏನು ಹುದುಗುವಿಕೆ ಅಂದ್ರೆ ಫರ್ಮೆಂಟೇಷನ್. ಓಕೆ. ಸೊ ಫರ್ಮೆಂಟೇಷನ್ ಅಂದ್ರೆ ಇವಾಗ ನೀವು ಹಾಲಿಂದ ಮೊಸರು ಮಾಡ್ತಾರಲ್ವಾ ಮನೆಯಲ್ಲಿ, ಅದು ಒಂಥರ ಫರ್ಮೆಂಟೇಷನ್ ಪ್ರಾಸೆಸ್. ಸೊ ಇಲ್ಲೇನ್ ಮಾಡ್ತೀವಿ ನಾವು, ಹಾಲಿಗೆ ಒಂದ್ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆನ ಬಿಟ್ರೆ ಅದು 24 ಅವರ್ಸ್ ಇಟ್ರೆ ಏನಾಗುತ್ತೆ, ನೆಕ್ಸ್ಟ್ ಡೇಗೆ ಮೊಸರಾಗಿ ಕನ್ವರ್ಟ್ ಆಗಿರುತ್ತೆ ಅಲ್ವಾ. ಸೇಮ್ ವೇ ಈ ತರ ಆಲ್ಕೋಹಾಲಿಕ್ ಬೆವರೇಜಸ್ ಮಾಡಕ್ಕೆ, ಓಕೆ, ಮದ್ಯಪಾನೀಯಗಳಂತ ಏನ್ ಕರಿತೀವಲ್ಲ, ಈ ತರಕ್ಕೆ ಬೆವರೇಜಸ್ ಮಾಡಕ್ಕೆ ನಾವು ಫಸ್ಟಿಗೆ ಹಣ್ಣಿನ ರಸವನ್ನ ತೆಗಿತೀವಿ. ಸೊ ಆ ಹಣ್ಣಿನ ರಸಕ್ಕೆ ಈಸ್ಟ್ ಅಂತ ನಮ್ಗೆ ಒಂದು ಸೂಕ್ಷ್ಮಾಣುಜೀವಿ ಸಿಗತ್ತೆ. ಸೊ ಸೂಕ್ಷ್ಮಾಣುಜೀವಿಗಳು ಎಲ್ಲಾನು ಹಾನಿಕಾರಕ ಅಲ್ಲ. ಕೆಲವೊಂದು ಸೂಕ್ಷ್ಮಾಣುಜೀವಿಗಳನ್ನ ನಾವು ಆಹಾರದಲ್ಲಿ ಉಪಯೋಗ ಮಾಡ್ತಿದೀವಿ. ಸೊ ಈ ತರ ಈಸ್ಟ್ ಅನ್ನುವ ಸೂಕ್ಷ್ಮಾಣುಜೀವಿಯನ್ನ ಹಣ್ಣಿನ ರಸಕ್ಕೆ ನಾವು ಆಡ್ ಮಾಡಿದ್ವಿ ಅಂದ್ರೆ ಅದು ಸ್ಯಾಕ್ರೊಮೈಸಿಸ್ ಸರ್ವಿಸಿ ಅಂತ ಒಂದು ಈಸ್ಟ್ ಬರುತ್ತೆ. ಅದು ಪರ್ಟಿಕ್ಯುಲರ್ಲಿ ಅದೇನ್ ಮಾಡುತ್ತೆ, ಆ ಜ್ಯೂಸ್ ಅಲ್ಲಿರುವಂತಹ ಸಕ್ಕರೆಯನ್ನೆಲ್ಲ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ. ಸೊ ಇವಾಗ ಏನು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗತ್ತಲ್ಲ, ಈ ಆಲ್ಕೋಹಾಲ್ ಆ ಜ್ಯೂಸ್ ತುಂಬಾ ದಿನದವರೆಗೆ ಹಾಳಾಗದೇ ಇರೋ ತರ ತಡೆಗಟ್ಟತ್ತೆ. ಓಕೆ. ಸೊ ಈ ಆಲ್ಕೋಹಾಲ್ ಕೂಡ ಒಂದು ನೈಸರ್ಗಿಕ ಪ್ರಿಸರ್ವೇಟಿವ್. ಇವಾಗ ಕೊರೋನಾ ಟೈಮಲ್ಲಂತೂ ಎಲ್ರಿಗೂ ಗೊತ್ತಾಗಿದ್ದಲ್ವ, ಸ್ಯಾನಿಟೈಸರ್ಸ್ ಅಲ್ಲಿ ಏನಿರುತ್ತೆ, ಆಲ್ಕೋಹಾಲ್ ಇರುತ್ತೆ. ಸೊ ಅದನ್ನ ತಗೊಂಡು ನಾವು ಹ್ಯಾಂಡ್ ವಾಶ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಕೈ ಮೇಲ್ಗಡೆ ಏನಾದ್ರು ಸೂಕ್ಷ್ಮಾಣುಜೀವಿಗಳಿದ್ರೆ ಅಥವಾ ಕೊರೋನಾ ವೈರಸ್ ಇದ್ರೆ ಅದೆಲ್ಲ ಸತ್ತೋಗುತ್ತೆ. ರೈಟ್. ಸೊ ಅದು ಜಾಸ್ತಿ ಕಾನ್ಸಂಟ್ರೇಷನ್, ಅದರಲ್ಲಿ 70% ಗಿಂತ ಜಾಸ್ತಿ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಇತ್ತು, ಅದನ್ನ ಸ್ಯಾನಿಟೈಸರ್ ಆಗಿ ಯೂಸ್ ಮಾಡ್ತೀವಿ. ಸೊ ಇವಾಗ ವೈನ್ ಅಥವಾ ಬಿಯರ್ ಈ ತರ ಏನು ಆಲ್ಕೋಹಾಲಿಕ್ ಬೇವರೇಜಸ್ ಇರುತ್ತಲ್ಲ, ಇದರಲ್ಲಿ ಆಲ್ಕೋಹಾಲ್ ಪರ್ಸೆಂಟ್ ಕಡಿಮೆ ಇರುತ್ತೆ. ಓಕೆ. ಲೈಕ್ 8 to 16% ಅಷ್ಟು ಆಲ್ಕೋಹಾಲ್ ಅದರಲ್ಲಿ ಇರುತ್ತೆ. ಸೊ ಇದು ಒಂಥರ ನೈಸರ್ಗಿಕವಾಗಿ ಹಾಳಾಗೋದನ್ನ ತಪ್ಪಿಸುತ್ತದೆ. ಸೊ ಅದೇ ತರ ಈ ಕಡೆ ಸೈಡ್ಗೆ ಇನ್ನೊಂದು ಇಮೇಜ್ ಇದೆ ಅಲ್ವಾ, ಒಂದು ಗ್ಲಾಸ್ ಜಾರ್ ಇದೆ. ಏನಿದೆ ಆ ಗ್ಲಾಸ್ ಜಾರ್ ಅಲ್ಲಿ ಕಾಣಿಸ್ತಿದೆನಾ ಯಾರಿಗಾದ್ರು? ಕ್ಯಾಬೇಜ್. ಓಕೆ. ಸೊ ಈ ಪ್ರಾಡಕ್ಟ್ಗೆ ನಾವು ಸೌರ್ಕ್ರಾಟ್ ಅಂತ ಕರಿತೀವಿ. ಏನಿದು, ಫಸ್ಟ್ಗೆ ಕ್ಯಾಬೇಜ್ನ ಈ ತರ ಶ್ರೆಡಿಂಗ್ ಮಾಡೋದು, ಸ್ಮಾಲ್ ಪೀಸ್ ಮಾಡೋದು, ಚಾಪ್ ಮಾಡಿ ಅದನ್ನ ಒಂದು ಗ್ಲಾಸ್ ಜಾರಲ್ಲಿ ಹಾಕೋದು. ಸೊ ಫಸ್ಟ್ಗೆ ಒಂದ್ ಸ್ವಲ್ಪ ಲೇಯರ್ ಅಷ್ಟು ಕ್ಯಾಬೇಜ್ ಹಾಕೋದು ಪೀಸಸ್ನ, ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೋದು ಒಂದ್ ಲೇಯರ್, ಮತ್ತೆ ಸಾಲ್ಟ್ ಕ್ಯಾಬೇಜ್ ಹಾಕೋದು, ಮತ್ತೆ ಅದ್ರ ಮೇಲೆ ಇನ್ನೊಂದು ಲೇಯರ್ ಸಾಲ್ಟ್ ಹಾಕೋದು. ಸೊ ಆ ತರ ಮಾಡಿ ಅದನ್ನ ಕಂಪ್ಲೀಟ್ ಪ್ಯಾಕ್ ಮಾಡಿ ಮೇಲ್ಗಡೆವರೆಗೂ ಪ್ರೆಸ್ ಮಾಡಿ
ಅದರಲ್ಲಿ ಸ್ವಲ್ಪನೂ ಏರ್ ಗ್ಯಾಪ್ ಉಳಿಬಾರ್ದು. ಅಷ್ಟು ಅದನ್ನ ಕಂಪ್ಲೀಟಾಗಿ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಾರ್ದು. ಅದ್ರ ಮೇಲ್ಗಡೆ ಲಿಡ್ ಹಾಕಿ ಕ್ಲೋಸ್ ಮಾಡ್ತಾರೆ. ಸೊ ಈ ತರ ಮಾಡಿಟ್ರು ಅಂದ್ರೆ ಏನಾಗತ್ತೆ, ಅದು ಒಂದು 7 ಡೇಸ್ ಆದ್ಮೇಲೆ ಈ ತರ ಕಂಪ್ಲೀಟ್ ಫರ್ಮೆಂಟೇಷನ್ ಆಗಿರತ್ತೆ, ಹುದುಗುವಿಕೆ. ಅದು ಒಂಥರ ಉಪ್ಪಿನಕಾಯಿ ತರ ಆಗ್ಬಿಡತ್ತೆ. ಓಕೆ. ಸೊ ಜಪಾನ್ ಮತ್ತೆ ಜರ್ಮನಿ ಏನಿದೆಲ್ಲ ಆ ಕಂಟ್ರೀಸ್ ಅಲ್ಲೆಲ್ಲ ಅವರು ಈ ತರ ಒಂದು ಸಾರ್ಕ್ರಾಟ್ ಪ್ರಾಡಕ್ಟ್ ಅಂದ್ರೆ ಕ್ಯಾಬೇಜ್ ಇಂದ ಈ ತರ ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನ ಅವರು ಉಪ್ಪಿನಕಾಯಿ ತರ ಯೂಸ್ ಮಾಡ್ತಾರೆ. ಸೊ ಈ ತರ ಹುದುಗುವಿಕೆ ಮೂಲಕ ಅಥವಾ ಫರ್ಮೆಂಟೇಷನ್ ಮೂಲಕನೂ ನಾವು ಆಹಾರವನ್ನ ಸಂರಕ್ಷಿಸಬಹುದಾಗಿದೆ. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ. ಸೊ ನೆಕ್ಸ್ಟ್ ಟಾಪಿಕ್ ವಿಕಿರಣಗಳ ಮೂಲಕ ಸಂರಕ್ಷಣೆ. ಸೊ ವಿಕಿರಣಗಳಂದ್ರೇನು? ರೇಡಿಯೇಷನ್ಸ್. ಓಕೆ. ಸೊ ಇವಾಗ ನಮ್ಗೇನಾದ್ರೂ ಫ್ರಾಕ್ಚರ್ ಎಲ್ಲ ಆಗಿದ್ರೆ ನಾವು ಹಾಸ್ಪಿಟಲ್ಗೆ ಹೋಗಿ ಎಕ್ಸ್ರೇ ತೆಗ್ಸ್ಕೊಂಡ್ ಬರ್ತೀವಿ ಅಲ್ವಾ? ಸೊ ಏನದು ಎಕ್ಸ್ರೇ ಅಂದ್ರೆ ಅದು ಕ್ಷಕಿರಣ. ಸೊ ಈ ತರದ ಕ್ಷಕಿರಣ ನಮ್ಮ ಮೈ ಮೇಲೆ ಬಿದ್ದಾಗ ಅದು ನಮ್ಮ ದೇಹದಲ್ಲಿರುವಂತಹ ಕೋಶಗಳಿಂದ ಪಾಸ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಆಗ ಕಂಪ್ಲೀಟ್ ಪಾಸ್ ಆಗಿ ಹೋಗುವಾಗ ನಮ್ದು ಒಳಗಡೆ ಏನಾದ್ರೂ ಬೋನ್ ಅಥವಾ ಎಲುವು ಮುರಿದಿದ್ರೆ ಏನಾದ್ರೂ ಡಿಫಾರ್ಮ್ ಆಗಿದ್ರೆ ಅದ್ರದ್ದು ನಮ್ಗೆ ಪ್ರಿಂಟ್ ಸಿಗತ್ತೆ. ಓಕೆ. ಸೊ ಅಂದ್ರೆ ಅಷ್ಟು ಒಳಗಿನವರೆಗೂ ಈ ಒಂದು ಲೈಟ್ ಏನ್ ಪಾಸ್ ಮಾಡ್ತೀವಲ್ಲ ನಾವು ವಿಕಿರಣಗಳು, ಅವು ಅದ್ರ ಒಳಗಡೆವರೆಗೂ ಪಾಸ್ ಆಗಿ ಹೋಗ್ತವೆ. ಸೊ ಸೇಮ್ ಟೆಕ್ನಿಕ್ ನ ನಾವು ಇಲ್ಲಿ ಆಹಾರದಲ್ಲಿನೂ ಯೂಸ್ ಮಾಡ್ತೀವಿ. ಸೊ ಫಸ್ಟ್‌ಗೆ ನಾವು ಒಂದು ಆಹಾರನ ಪ್ಯಾಕ್ ಮಾಡಿರ್ತೀವಿ. ಇವಾಗ ಫಸ್ಟ್ ನಿಮ್ಗೆ ಫೋಟೋ ಕಾಣಿಸ್ತಿದೆ. ಒಂದು ಬಾಕ್ಸ್ ಇದೆ. ಒಂದು ಬಾಕ್ಸ್ ಮೇಲ್ಗಡೆಯಿಂದ ಲೈಟ್ ಬರ್ತಿದೆ ಅಲ್ವಾ? ಸೊ ಈ ಲೈಟ್ ದಟ್ ಈಸ್ ನಥಿಂಗ್ ಬಟ್ ಗ್ಯಾಮಾ ರೇಡಿಯೇಷನ್. ಓಕೆ. ಸೊ ಆ ಫುಡ್ ಪ್ರಾಡಕ್ಟ್ ನ ಇಟ್ಟು ಅದ್ರ ಮೇಲ್ಗಡೆ ಈ ತರ ಗ್ಯಾಮಾ ರೇಡಿಯೇಷನ್ ಅಂದ್ರೆ ಪಾಸ್ ಮಾಡಿದ್ರೆ ಏನಾಗುತ್ತೆ, ಈ ರೇಡಿಯೇಷನ್ಸ್ ಆ ಫುಡ್ ಪ್ರಾಡಕ್ಟ್ ಒಳಗಿಂದ ಪಾಸ್ ಆಗತ್ತೆ. ಸೊ ಅದರಲ್ಲಿ ಏನಾದ್ರೂ ಸೂಕ್ಷ್ಮಾಣುಜೀವಿಗಳು ಇದ್ವು ಅಂದ್ರೆ ಆ ಸೂಕ್ಷ್ಮಾಣುಜೀವಿಗಳು ಅಲ್ಲೇ ಸಾಯುತ್ತೆ. ಸೊ ಹಾಗಾಗಿ ಇದನ್ನ ಏನು ಟೆಂಪರೇಚರ್‌ನು ಕೊಡದೆ, ಏನು ಕೆಮಿಕಲ್‌ನು ಆಡ್ ಮಾಡದೆ ಅಥವಾ ಶುಗರ್ ಯಾವುದೇ ಒಂದು ಸಂರಕ್ಷಕಗಳನ್ನು ಅದರಲ್ಲಿ ಸೇರಿಸದೆ ನಾವು ಅದನ್ನ ನೈಸರ್ಗಿಕವಾಗಿಯೇ ಆಹಾರವನ್ನ ಸಂರಕ್ಷಣೆ ಮಾಡಬಹುದು. ಓಕೆ. ಸೊ ಈ ತರ ಮಾಡಿರುವಂತಹ ಪ್ರಾಡಕ್ಟ್ಸ್ ನಾವು ಇರ್ರೇಡಿಯೇಟೆಡ್ ಫುಡ್ ಅಂತ ಕರಿತೀವಿ. ಓಕೆ. ಸೊ ಈ ತರ ಯಾವ ಪ್ರಾಡಕ್ಟ್‌ನ ನಾವು ಸಂರಕ್ಷಣೆ ಮಾಡಿರ್ತೇವಲ್ಲ ರೇಡಿಯೇಷನ್ ಯೂಸ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ನಾವು ಮೆನ್ಷನ್ ಮಾಡ್ಬೇಕು. ಅಲ್ಲೊಂದು ಲೋಗೋ ಇದೆ ನಿಮ್ಗೆ. ಓಕೆ. ಈ ಕಡೆ ಸೈಡ್‌ಗೆ ತುಂಬಾ ಲೋಗೋಸ್ ಕಾಣಿಸ್ತಿದಾವಲ್ಲ, ಅದರಲ್ಲಿ ಲಾಸ್ಟ್‌ಗೆ ಒಂದು ಸೆಂಟ್ರಲ್ಲಿ ಲೋಗೋ ಇದೆಯಲ್ಲ ಗ್ರೀನ್ ಕಲರ್, ಅದು ಇರ್ರೇಡಿಯೇಷನ್ ಲೋಗೋ. ಓಕೆ. ಸೊ ಯಾವ ಪ್ರಾಡಕ್ಟ್‌ನ ಈ ತರ ರೇಡಿಯೇಷನ್ ಇಂದ ಪ್ರಿಸರ್ವ್ ಮಾಡಿರ್ತಾರಲ್ಲ ಆ ಪ್ರಾಡಕ್ಟ್ ಮೇಲ್ಗಡೆ ಈ ಒಂದು ಸ್ಟಿಕ್ಕರ್ ಹಾಕ್ಬೇಕು ಅವರು. ಅದು ಕಂಪಲ್ಸರಿ ಇದೆ. ಸೊ ಇವಾಗ ಇನ್ನೂ ನಮ್ಮ ದೇಶದಲ್ಲಿ ಜನ ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಯಾಕಂದ್ರೆ ಜನರಿಗೆ ಏನ್ ಅನ್ಸುತ್ತೆ, ಈ ತರ ರೇಡಿಯೇಷನ್ ಮಾಡಿರೋದು ಎಲ್ಲ ಏನಿರುತ್ತಲ್ಲ ಲೈಕ್ ಯುವಿ ಟ್ರೀಟೆಡ್, ಗ್ಯಾಮಾ ರೇಸ್ ಟ್ರೀಟೆಡ್ ಅದೆಲ್ಲ ದೇಹಕ್ಕೆ ಹಾನಿಕಾರಕ. ಅದರಿಂದ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ ಇನ್ನೂ ಒಂಥರ ಕನ್ಸ್ಯೂಮರ್ಸ್ ಮೈಂಡ್ ಅಲ್ಲಿ ಇದೆ. ಬಟ್ ಅದು ಒಂಥರ ಪಾರ್ಷಿಯಲ್ ಟ್ರೂತ್ ಅಂತ ಹೇಳ್ಬೋದು. ಬಿಕಾಸ್ ಇವಾಗ ರೇಡಿಯೇಷನ್ಸ್ ಏನ್ ಕೊಡ್ತಿದೀವಲ್ಲ ಆ ರೇಡಿಯೇಷನ್ಸ್‌ಗೂ ಒಂದು ಲಿಮಿಟ್ ಇದೆ. ನಾವ್ ಇವಾಗ ಕೆಮಿಕಲ್ಸ್ ಏನ್ ಹೇಳಿದ್ವಲ್ಲ, ಕೆಮಿಕಲ್ಸ್ ಸೋಡಿಯಂ ಬೆನ್ಸೋಯೇಟ್ ಅಥವಾ ಕೆಎಂಎಸ್ ಆ ಕೆಮಿಕಲ್ಸ್‌ಗಳನ್ನ ನಾವು 350 ppm ಕಡಿಮೆ ಯೂಸ್ ಮಾಡಿದ್ವಿ ಅಂದ್ರೆ ಏನು ಹಾರ್ಮ್‌ಫುಲ್ ಎಫೆಕ್ಟ್ ಇಲ್ಲ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಹಾರ್ಮ್‌ಫುಲ್ ಅಂದ್ರೆ ಅದರಿಂದ ದುಷ್ಪರಿಣಾಮಗಳು ಇರ್ತವೆ. ಸೊ ಸೇಮ್ ವೇ ಈ ವಿಕಿರಣಗಳನ್ನು ನಾವು 1 ಮೆಗಾರಾಡ್‌ಗಿಂತ ಕಡಿಮೆ ಕಾನ್ಸಂಟ್ರೇಷನ್ ಅಲ್ಲಿ ಯೂಸ್ ಮಾಡಿದ್ರೆ ಅದರಿಂದ ಏನು ಹಾನಿಕಾರಕ ಆಗೋದಿಲ್ಲ. ಆದ್ರೆ ಜಾಸ್ತಿ ವಿಕಿರಣ ಯೂಸ್ ಮಾಡಿದ್ವಿ ಅಂದ್ರೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗಿ ಹಾನಿಯಾಗುವಂತ ಚಾನ್ಸಸ್ ಇರ್ತವೆ. ಸೊ ನಮ್ಮ ದೇಶದಲ್ಲಿ ಇನ್ನೂ ಈ ತರ ರೇಡಿಯೇಷನ್ ಇಂದ ಆಹಾರ ಪ್ರಿಸರ್ವೇಷನ್ ಮಾಡೋದು ಅಷ್ಟು ಟೆಕ್ನಿಕ್ ಸ್ಟಾರ್ಟ್ ಆಗಿಲ್ಲ. ಓಕೆ. ಸೊ ಈ ತರ ವಿಕಿರಣದ ಮೂಲಕನೂ ನಾವು ಆಹಾರವನ್ನ ಸಂರಕ್ಷಣೆ ಮಾಡಬಹುದಾಗಿದೆ. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ. ಸೊ ಲಾಸ್ಟ್ ಟೆಕ್ನಿಕ್ ಈಸ್ ದಿಸ್ ಒಣಗಿಸುವ ಮೂಲಕ ಸಂರಕ್ಷಣೆ ಮಾಡುವುದು ಅಂದ್ರೆ ಡ್ರೈಯಿಂಗ್ ಮೆಥಡ್. ಓಕೆ. ಇದು ಕಾಮನ್ ಆಗಿ ಎಲ್ಲಾರ ಮನೆಗಳಲ್ಲೂ ಮಾಡಿರ್ತಾರೆ. ಸೊ ಬೇಸಿಗೆನಲ್ಲಿ ಹಪ್ಪಳ ಮಾಡ್ತಾರೆ, ಸಂಡಿಗೆ ಎಲ್ಲ ಮಾಡ್ತಾರಲ್ವಾ, ಅದು ಬೇಸಿಗೆಯಲ್ಲಿ ಮಾಡಿರೋದನ್ನ ವರ್ಷ ಪೂರ್ತಿ ಇಡ್ತಾರೆ. ಸೊ ಇದು ಯಾವ ಟೆಕ್ನಿಕ್ ಅಂದ್ರೆ ಬೇಸಿಕ್ ಡ್ರೈಯಿಂಗ್ ಟೆಕ್ನಿಕ್. ಇದು ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಸೊ ಇವಾಗ ಹಪ್ಪಳ ಮತ್ತೆ ಈ ತರ ಸಂಡಿಗೆ ಎಲ್ಲ ಮಾಡ್ತೀವಲ್ಲ, ಅದೇ ರೀತಿ ನಾವು ಹಣ್ಣುಗಳನ್ನು ಸಹ ಒಣಗಿಸಿ ಇಡಬಹುದಾ? ಇಟ್ಟು ನಮ್ಗೆ ಯಾವಾಗ ಬೇಕು ಅವಾಗ ತಿನ್ಬಹುದಾ? ಎಸ್. ಆ ತರ ತಿನ್ಬಹುದು. ಆದ್ರೆ ಇಲ್ಲಿ ನಾವು ಡೈರೆಕ್ಟ್ ಡ್ರೈಯಿಂಗ್ ಮಾಡೋದ್ರ ಬದಲಿಗೆ ಆಸ್ಮೋಟಿಕ್ ಡ್ರೈಯಿಂಗ್ ಮಾಡ್ತೀವಿ. ಓಕೆ. ಸೊ ಇವಾಗ ನಿಮ್ಗೆ ಫೋಟೋದಲ್ಲಿ ಕಾಣಿಸ್ತಿದೆಯಲ್ಲ, ಅದು ಆಸ್ಮೋಟಿಕ್ ಡ್ರೈ ಮಾಡಿರುವಂತಹ ಪಂಪ್ಕಿನ್ ಫಸ್ಟ್ ಫೋಟೋ ಅಂದ್ರೆ ಕುಂಬಳಕಾಯಿ. ಎರಡನೇದು ಮಾವಿನಕಾಯಿ, ಆಮೇಲೆ ಪಪ್ಪಾಯ, ಆಮೇಲೆ ಲಾಸ್ಟ್ ಒನ್ ಸಹ ಮಾವಿನಕಾಯಿ. ಸೊ ಇವುಗಳನ್ನ ಏನ್ ಮಾಡ್ತೀವಿ, ಹಣ್ಣುಗಳನ್ನ ಈ ತರ ಸ್ಲೈಸಸ್ ಮಾಡಿ ಅದನ್ನ ಸಕ್ಕರೆಯ ಸೊಲ್ಯೂಷನ್ ಅಲ್ಲಿ, ಸಕ್ಕರೆಯ ಒಂದು ದ್ರಾವಣದಲ್ಲಿ ಅಥವಾ ಉಪ್ಪಿನ ದ್ರಾವಣದಲ್ಲಿ ನೆನೆಯಕ್ ಬಿಡಬೇಕು. ಓಕೆ. ಯೂಶುವಲಿ ಹಣ್ಣುಗಳಿದ್ವು ಅಂದ್ರೇನು, ಈ ಹಣ್ಣುಗಳನ್ನ ಸಕ್ಕರೆಯ ದ್ರಾವಣದಲ್ಲಿ ಹಾಕಿ 8 ರಿಂದ 10 ಗಂಟೆ ಬಿಡಬೇಕು. ಸೊ ಅವಾಗ ಏನಾಗತ್ತೆ, ಆ ಹಣ್ಣಿನಲ್ಲಿರುವಂತಹ ನೀರಿನ ಅಂಶ ಏನಿರುತ್ತಲ್ಲ ಅದೆಲ್ಲ ಲೀಚ್ ಔಟ್ ಆಗತ್ತೆ. ಅಂದ್ರೆ ಅದೆಲ್ಲ ಒಂದು ಸೋರಿ ಹೊರಗಡೆ ಏನ್ ನಿಮ್ದು ಸೊಲ್ಯೂಷನ್ ಇರುತ್ತಲ್ಲ ಸಕ್ಕರೆ ಒಂದು ದ್ರಾವಣ, ಅದರಲ್ಲಿ ನೀರೆಲ್ಲ ಹೋಗುತ್ತೆ. ಆಮೇಲೆ ಆ ದ್ರಾವಣದಲ್ಲಿರುವಂತಹ ಸಕ್ಕರೆ ಅಂಶ ಏನಿರುತ್ತಲ್ಲ ಅದೆಲ್ಲ ಈ ಹಣ್ಣಿನ ಒಳಗಡೆ ಬರಕ್ ಸ್ಟಾರ್ಟ್ ಆಗುತ್ತೆ.
ಓಕೆ, ಇದು ಆಸ್ಮೋಸಿಸ್ ಪ್ರೊಸೆಸ್ ಅಂತ ಕರಿತೀವಿ. ಸೊ ಈ ತರ ಫಸ್ಟ್ಗೆ ಮಾಡಿ ಆಮೇಲೆ ಅದನ್ನ ಕಂಪ್ಲೀಟ್ ಸೆಪರೇಟ್ ಮಾಡ್ಕೊಂತೀವಿ. ಅದೇನ್ ದ್ರಾವಣ ಇರುತ್ತಲ್ಲ ದ್ರಾವಣನೆಲ್ಲ ತೆಗೆದು ಫಿಲ್ಟರ್ ಮಾಡಿ ಈ ಹಣ್ಣುಗಳನ್ನ ಅಷ್ಟೇ ತಗೊಂಡು ಇದನ್ನ ಸ್ವಲ್ಪ ವಾಶ್ ಮಾಡಿ ಅದನ್ನ ಒಣಗ್ಸಕ್ ಹಾಕೋದು. ಓಕೆ, ಸೊ ಕಾಮನ್ ಆಗಿ ನೀವು ಹಂಗೆ ಈ ತರ ಹಪ್ಪಳ ಎಲ್ಲ ಒಣಗಿಸಿದ್ರೂ ಒಣಗಿಸಬಹುದು, ಅಥವಾ ಟ್ರೇ ಡ್ರೈಯರ್ಸ್ ಅಂತ ಸಿಗುತ್ತೆ. ಟ್ರೇ ಡ್ರೈಯರ್ ಫೆಸಿಲಿಟಿ ಇತ್ತು ಅಂದ್ರೆ ಡ್ರೈಯರ್ಸ್ ಅಲ್ಲಿ ಹಾಕಿನೂ ಒಣಗಿಸಬಹುದು. ಸೊ ಅದು ಕಂಪ್ಲೀಟ್ ಆಗಿ ಒಣಗಿದ ಮೇಲೆ ಅದನ್ನ ಈ ತರ ಗ್ಲಾಸ್ ಬಾಟಲ್ಸ್ ಅಥವಾ ಗ್ಲಾಸ್ ಜಾರ್ಸ್ ಅಲ್ಲಿ ಹಾಕಿ ಅದನ್ನ ಸ್ಟೋರ್ ಮಾಡಿ ಇಡಬಹುದು. ಸೊ ಈ ತರ ಸ್ಟೋರ್ ಮಾಡಿರೋದು ಒಂದು 6 ಮಂತ್ಸ್ ಇಂದ 9 ಮಂತ್ಸ್ ವರೆಗೂ ಅದು ಹಾಳಾಗಲ್ಲ. ಸೊ ಇದರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಈ ತರ ನಾವು ಆಸ್ಮೋಟಿಕ್ ಡ್ರೈಯಿಂಗ್ ಮಾಡಿರ್ತೀವಲ್ಲ, ಹಣ್ಣಿನ ಪೀಸ್ಗಳೇನಿದಾವಲ್ಲ ಇವು, ಇದನ್ನ ಮತ್ತೆ ನೀವು ವಾಪಸ್ ನೀರಿಗೆ ಹಾಕಿದ್ರಿ ಅಂತ ಅನ್ಕೊಳ್ಳಿ, ಫ್ರೆಶ್ ನೀರಿಗೆ, ಅವಾಗ ಮತ್ತೆ ಅದು ಮೊದಲಿನ ತರ ಆಗತ್ತೆ. ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಫ್ರೆಶ್ ಫ್ರೂಟ್ ಯಾವ ತರ ಇತ್ತಲ್ಲ ನಿಮ್ದು, ಸೇಮ್ ಆ ತರ ಇದು ಆಗತ್ತೆ. ಸೊ ನೀವು ಅದನ್ನ ಮತ್ತೆ ಫ್ರೆಶ್ ಹಣ್ಣನ್ನೇ ತಿಂದಂಗೆ ಇದನ್ನು ಸಹ ತಿನ್ಬಹುದು. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಸೊ ಆಸ್ಮೋಟಿಕ್ ನಿರ್ಜಲೀಕರಣ ತಂತ್ರಜ್ಞಾನ. ಸೊ ಯೂಶುವಲಿ ಇದನ್ನ 2 ಹಂತಗಳಲ್ಲಿ ಮಾಡ್ತೀವಿ. ಮೊದಲನೇದಾಗಿ ಆಸ್ಮೋಸಿಸ್ನಿಂದ ಹಣ್ಣಿನ ಭಾಗಶಃ ನಿರ್ಜಲೀಕರಣ ಮಾಡುವುದು. ಎರಡನೇದಾಗಿ ಶುಷ್ಕ ಗಾಳಿಯಿಂದ ಅಂತಿಮವಾಗಿ ಒಣಗಿಸುವುದು. ಸೊ ಇವಾಗ ನಿಮ್ಗೆ ಸೈಡಿಗೆ ಒಂದು ಇಮೇಜ್ ಕಾಣಿಸ್ತಿದೆ, ಅದರಲ್ಲಿ ಡಿಫ್ರೆಂಟ್ ಫ್ರೂಟ್ಸ್ ಇದೆ ಅಲ್ವಾ. ಪೈನಾಪಲ್ ಇದೆ, ಕ್ಯಾರೆಟ್ ಇದೆ, ಬನಾನಾ ಇದೆ, ಆಮ್ಲ, ಮ್ಯಾಂಗೋ. ಸೊ ಇದೆಲ್ಲ ಏನು, ಈ ಫ್ರೂಟ್ಸ್ನೆಲ್ಲ ಈ ತರ ಆಸ್ಮೋಟಿಕ್ ನಿರ್ಜಲೀಕರಣ ತಂತ್ರಜ್ಞಾನದಿಂದ ಮಾಡಿರುವಂತದ್ದು. ಓಕೆ, ಸೊ ಆಮ್ಲ ಅಂತೂ ನಿಮ್ಗೆ ಬೆಟ್ಟದ್ನಲ್ಲಿ ಅದನ್ನ ಡ್ರೈ ಮಾಡಿರೋದು ಎಲ್ರು ನೋಡಿದೀರಾ ಅಲ್ವಾ. ಸೊ ಅದೇ ತರ ಈ ಎಲ್ಲಾ ಫ್ರೂಟ್ಗಳನ್ನು ಫಸ್ಟ್ಗೆ ನಾವು ಕಟ್ ಮಾಡ್ಕೋಬೇಕು, ಸ್ಲೈಸ್ ಮಾಡ್ಕೋಬೇಕು. ಸ್ಲೈಸ್ ಮಾಡ್ಕೊಂಡು ಅದನ್ನ ಶುಗರ್ ಸೊಲ್ಯೂಷನ್. ಸೊ ಶುಗರ್ ಸೊಲ್ಯೂಷನ್ ಯಾವ ತರ ಮಾಡ್ಕೋಬೇಕಂದ್ರೆ, 60 ಗ್ರಾಮ್ ಶುಗರ್, 40 ml ವಾಟರ್. ಓಕೆ, 100 ಆಯ್ತಾ 2 ಸರಿ. ಓಕೆ, ಸೊ ಅಷ್ಟು ಕಾನ್ಸಂಟ್ರೇಷನ್ದು ಮಾಡ್ಕೊಂಡು ಅದನ್ನ ಸ್ವಲ್ಪ ಹೀಟ್ ಮಾಡಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಕರಗಿಸ್ಬೇಕು ನೀರಲ್ಲಿ. ಸೊ ಆ ತರ ಸೊಲ್ಯೂಷನ್ ಮಾಡಿ ಅದು ತಂಪಾದ್ಮೇಲೆ ಅದರಲ್ಲಿ ನೀವೇನ್ ಹಣ್ಣುಗಳು ಪೀಸ್ ಮಾಡಿರ್ತೀರಲ್ಲ ಆ ಹಣ್ಣುಗಳನ್ನ ಅದರಲ್ಲಿ ಹಾಕ್ಬೇಕು. ಓಕೆ, ಸೊ ಹಾಕಿ ಒಂದು 8 ರಿಂದ 10 ಗಂಟೆ ಬಿಡ್ಬೇಕು. ಸೊ 8 ರಿಂದ 10 ಗಂಟೆ ಬಿಟ್ಟಾಗ ಏನಾಗುತ್ತೆ, ಆ ಹಣ್ಣಿನಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೊರಗಡೆ ಹೋಗುತ್ತೆ. ಹೊರಗಡೆ ಪಾಕದಲ್ಲಿರುವಂತಹ ಸಕ್ಕರೆ ಅಂಶ ಎಲ್ಲ ಹಣ್ಣಿನೊಳಗೆ ಬರುತ್ತೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಆ ನೀರೆಲ್ಲ ಬಸದ್ ತೆಗಿಬೇಕು. ಆಮೇಲೆ ಹಣ್ಣುಗಳೇನಿರ್ತಾವಲ್ಲ ಅದನ್ನ ಬೇಕಾದ್ರೆ ಸ್ಲೈಟ್ ಆಗಿ ತೊಳ್ಕೊಬಹುದು, ಡ್ರಿಂಕಿಂಗ್ ವಾಟರ್ ಇಂದ ತೊಳೆದು ಅದನ್ನ ಬಟ್ಟೆ ಮೇಲ್ಗಡೆ ಒಣಗಕ್ ಹಾಕ್ಬೇಕು. ಓಕೆ, ಸೊ ಆ ತರ ಒಣಗಿಸಿದ್ರೆ ಒಂದು 2-3 ಡೇಸ್ ಅಲ್ಲಿ ಕಂಪ್ಲೀಟ್ ಡ್ರೈ ಆಗಿರ್ತವೆ. ಆಮೇಲೆ ಡ್ರೈ ಆದ್ಮೇಲೆ ಅದರಲ್ಲಿ ನೀರಿನ ಅಂಶ ಕಡಿಮೆ ಆಗಿ ಅದು ಅದರ ಜೀವಿತಾವಧಿ ಒಂದು 6 ತಿಂಗಳಿಂದ 9 ತಿಂಗಳವರೆಗೂ ಎಕ್ಸ್ಟೆಂಡ್ ಆಗುತ್ತೆ, ವಿಸ್ತರಿಸುತ್ತೆ. ಸೊ ಈಗ ಫೋಟೋದಲ್ಲಿ ಕಾಣಿಸ್ತಿದೆ ನಿಮ್ಗೆ, ಇವೆಲ್ಲ ಡ್ರೈಡ್ ಪ್ರಾಡಕ್ಟ್ಸ್. ಇದನ್ನ ನೀವು ಮತ್ತೆ ಇವಾಗ ಪೈನಾಪಲ್ ಅಲ್ಲಿ ಒಂದು ಕಾಣಿಸ್ತಿದೆಯಲ್ಲ ರೌಂಡ್ ಸ್ಲೈಸ್, ಅದು ಒಣಗಿರುವಂತ ಪೈನಾಪಲ್. ಅದನ್ನ ನೀವು ಮತ್ತೆ ತೆಗೆದು ಕುಡಿಯುವಂತ ನೀರಿಗೆ ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ, ಅದರಲ್ಲಿ ಮತ್ತೆ ನೀರನ್ನ ಹೀರ್ಕೊಂಡು ಇದು ಮತ್ತೆ ಫ್ರೆಶ್ ಪೈನಾಪಲ್ ತರ ಕಾಣಿಸುತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಸೊ ಇದು ಮಾಡಿರೋದು ಲ್ಯಾಬ್ ಅಲ್ಲಿ ಆಸ್ಮೋಟಿಕ್ ಡಿಹೈಡ್ರೇಟೆಡ್ ಮ್ಯಾಂಗೋ ಪೀಸಸ್ ಇದು. ಸೊ ಫಸ್ಟ್ಗೆ ಮಾಗಿದ ಹಣ್ಣನ್ನು ತಗೊಂಡಿದ್ದಾರೆ, ಆಮೇಲೆ ಆ ಹಣ್ಣುಗಳನ್ನ ಮೇಲಿನ ಪೀಲ್ನ ರಿಮೂವ್ ಮಾಡಿದ್ದಾರೆ, ಮತ್ತೆ ಒಳಗಡೆದು ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ಈ ತರ ಸ್ಲೈಸಸ್ ಚೂರುಗಳನ್ನ ಮಾಡ್ಕೋಬೇಕು. ಆ ಚೂರುಗಳನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು, ಸಕ್ಕರೆಯ ದ್ರಾವಣದಲ್ಲಿ ಅದ್ದಬೇಕು. ಓಕೆ, ಅವರು ಆ ತರ ಸಕ್ಕರೆ ದ್ರಾವಣ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಈ ಪೀಸ್ಗಳೆಲ್ಲ ಹಾಕಿದೀವಿ. ಸೊ ಅದಾದ್ಮೇಲೆ ಅದನ್ನ ಓವರ್ ನೈಟ್ ಬಿಡಬೇಕು. ಓಕೆ, 8 ರಿಂದ 10 ಗಂಟೆ. ಅದಾದ್ಮೇಲೆ ಈ ತರ ಸ್ಟ್ರೈನರ್ನ ತಗೊಂಡು ಅಥವಾ ಫಿಲ್ಟರ್ನ ತಗೊಂಡು ಆ ಪಾಕನೆಲ್ಲ ಸೆಪರೇಟ್ ಮಾಡಿ ಹಣ್ಣುಗಳನ್ನ ತೆಗಿಬೇಕು. ಅದನ್ನ ಹಂಗೆ ಸ್ವಲ್ಪ ಲೈಟ್ ಆಗಿ ಅದ್ರ ಮೇಲ್ಗಡೆ ಡ್ರಿಂಕಿಂಗ್ ವಾಟರ್ ಇಂದ ತೊಳೆದು ಈ ತರ ಡ್ರೈಯರ್ ಏನಿರುತ್ತಲ್ಲ, ಡ್ರೈಯರ್ ಇತ್ತು ಅಂದ್ರೆ ಅದರಲ್ಲಿ ಡ್ರೈ ಮಾಡಬಹುದು. ಇಲ್ಲ ಅಂದ್ರೆ ನಿಮ್ಗೆ ಕಾಮನ್ ಆಗಿ ಟೆರೆಸ್ ಮೇಲ್ಗಡೆನೆ ನೀವು ಹಪ್ಪಳ ಎಲ್ಲ ಒಣಗಿಸೋ ತರ ಇದನ್ನು ಒಣಗಿಸಬಹುದು. ಓಕೆ, ಸೊ ಅದರ ಕಂಪ್ಲೀಟ್ ಆಗಿ ಒಣಗಿಸಿದಾಗ ಈ ತರ ಅಂತಿಮ ಉತ್ಪನ್ನವನ್ನ ನೀವು ಪ್ಯಾಕ್ ಮಾಡಿ ಸ್ಟೋರ್ ಮಾಡಿ ಇಡಬಹುದು. ಸೊ ಇದನ್ನ ಮತ್ತೆ ನೀವು ನೀರಿಗೆ ಹಾಕಿದ್ರೆ ಅಂದ್ರೆ ನಿಮ್ಗೆ ಸೆಕೆಂಡ್ ಫೋಟೋ ಕಾಣಿಸ್ತಿದೆಯಲ್ಲ ಚೂರುಗಳು, ಸೇಮ್ ಆ ತರ ಮತ್ತೆ ನಿಮ್ಗೆ ಸ್ಟ್ರಕ್ಚರ್ ಸಿಗುತ್ತೆ. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಸೊ ನೆಕ್ಸ್ಟ್ ಒನ್ ಕ್ಯಾರೆಟ್ ಆಸ್ಮೋಟಿಕ್ ನಿರ್ಜಲೀಕರಣ. ಸೊ ಇವಾಗ ಸೇಮ್ ಮ್ಯಾಂಗೋ ಯಾವ ತರ ಮಾಡಿದ್ವಲ್ಲ ಅದೇ ತರ ನಾವು ಕ್ಯಾರೆಟ್ನು ಸಹ ಆಸ್ಮೋಟಿಕ್ ನಿರ್ಜಲೀಕರಣ ಮಾಡಬಹುದು. ಸೊ ಕ್ಯಾರೆಟ್ನ ಸೇಮ್ ಫಸ್ಟ್ಗೆ ಚೆನ್ನಾಗಿರೋ ಕ್ಯಾರೆಟ್ನ ತಗೊಳ್ಳೋದು, ವಾಶ್ ಮಾಡಿ ಅದನ್ನ ಈ ತರ ಸ್ಲೈಸಸ್ ಮಾಡೋದು ರೌಂಡ್ ಪೀಸಸ್. ಸೊ ಇದನ್ನ ನಾವು ಸಕ್ಕರೆ ಸೊಲ್ಯೂಷನ್ ಅಲ್ಲಿ ಹಾಕಲ್ಲ. ಯೂಶುವಲಿ ವೆಜಿಟೇಬಲ್ಸ್ ನಾವು ಸಾಲ್ಟ್ ಸೊಲ್ಯೂಷನ್ ಉಪ್ಪಿನ ದ್ರಾವಣದಲ್ಲಿ ಹಾಕ್ತಿವಿ. ಓಕೆ, ಒಂದು 15 ಗ್ರಾಮ್ ಉಪ್ಪನ್ನ ಹಾಕಿ ಒಂದು 85 ml ನಷ್ಟು ಅದಕ್ಕೆ ವಾಟರ್ ಹಾಕಬೇಕು. ಒಟ್ಟಲ್ಲಿ 100 ಆಗ್ಬೇಕು ಟೋಟಲ್. ಆ ತರ ಅಷ್ಟು ಮಾಡಿ ಕಂಪ್ಲೀಟ್ ಆಗಿ ಡಿಸಾಲ್ವ್ ಮಾಡಬೇಕು ಉಪ್ಪನ್ನ ಅದರಲ್ಲಿ. ಆಮೇಲೆ ಆ ಉಪ್ಪಿನ ದ್ರಾವಣದಲ್ಲಿ ಇವಾಗ ಕಟ್ ಮಾಡಿರುವಂತಹ ಕ್ಯಾರೆಟ್ ಪೀಸ್ಗಳನ್ನ ಹಾಕಬೇಕು.
ಓಕೆ, ಸೊ ಹಾಕಿ ಒಂದು ಓವರ್ ನೈಟ್ ಬಿಟ್ರೆ ಒಂದು 8ರಿಂದ 10 ಗಂಟೆವರೆಗೂ ಅದರಿಂದ ನೀರಿನ ಅಂಶ ಎಲ್ಲ ಹೊರಗಡೆ ಹೋಗಿ ಉಪ್ಪಿನ ಅಂಶ ಅದಕ್ಕೆ ಸೇರಿರುತ್ತೆ ಸ್ವಲ್ಪ. ಅದನ್ನೇ ಸೇಮ್ ಮಾವಿನಕಾಯಿ ಯಾವ ಥರ ಡ್ರೈ ಮಾಡ್ತೀವಲ್ಲ ಆ ಥರ ಇದನ್ನು ಟ್ರೇ ಡ್ರೈಯರ್ ಅಲ್ಲಿ ಅಥವಾ ಹೊರಗಡೆ ಟೆರಸ್ ಮೇಲ್ಗಡೆ ಹಾಕಿ ಡ್ರೈ ಮಾಡಬೇಕು. ಡ್ರೈ ಮಾಡಿ ಅದಾದ್ಮೇಲೆ ಸ್ಟೋರ್ ಮಾಡಿ ಇಡ್ಬೋದು ಪ್ಯಾಕೆಟ್ಸ್ ಅಲ್ಲಿ. ಓಕೆ, ಸೊ ಇದು ಕ್ಯಾರೆಟ್‌ನ ಆಸ್ಮೋಟಿಕ್ ನಿರ್ಜಲೀಕರಣ. ಈ ತರ ನಾವು ಡಿಫ್ರೆಂಟ್ ಎಲ್ಲ ವೆಜಿಟೇಬಲ್ಸ್‌ಗೂ ಮಾಡಬಹುದು ಮತ್ತೆ ಎಲ್ಲಾ ಹಣ್ಣುಗಳಿಗೂ ಮಾಡಬಹುದು. ಸೊ ನಾವು ಇಲ್ಲಿ ನಮ್ಮ ಕಾಲೇಜಲ್ಲೇ ಪೈನಾಪಲ್‌ದು ಡಿಹೈಡ್ರೇಷನ್ ಮಾಡಿದೀವಿ. ಆಮ್ಲಾದು ಡಿಹೈಡ್ರೇಷನ್, ಆಮ್ಲ ಅಂದ್ರೆ ಬೆಟ್ಟದ್ನಲ್ಲಿ ಅದ್ರದ್ದು ಡಿಹೈಡ್ರೇಷನ್ ಮಾಡಿ ಪ್ರಾಡಕ್ಟ್ಸ್‌ನ ಮಾಡಿದೀವಿ. ಸೊ ಈ ತರ ಎಲ್ಲ ಹಣ್ಣುಗಳಿಗೂ ಸಹ ನಾವು ಇದನ್ನ ಟ್ರೈ ಮಾಡಬಹುದು. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಸೊ ಇವೆಲ್ಲ ನಿಮಗೆ ಕಮರ್ಷಿಯಲಿ ಅಂದ್ರೆ ವಾಣಿಜ್ಯೀಕರಣವಾಗಿ ಹೊರಗಡೆ ಸಿಗುವಂತಹ ಕೆಲವೊಂದು ಡ್ರೈಡ್ ಪ್ರಾಡಕ್ಟ್ಸ್. ಓಕೆ, ಸೊ ಮೇಡ್ ಇನ್ ನೇಚರ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಓಕೆ, ಸೊ ಇವರು ಎಲ್ಲ ಟೈಪ್‌ದು ಹಣ್ಣುಗಳನ್ನು ಸಹ ಈ ತರ ಡ್ರೈ ಮಾಡಿ ಮಾರಾಟ ಮಾಡ್ತಾರೆ. ಇದರಲ್ಲಿ ಏನು ಅಂತ ದೊಡ್ಡ ಟೆಕ್ನಾಲಜಿ ಇಲ್ಲ. ತುಂಬಾ ಈಸಿಲಿ ಮಾಡಬಹುದು. ಜಸ್ಟ್ ಅದನ್ನ ಸೊಲ್ಯೂಷನ್ ಅಂದ್ರೆ ದ್ರಾವಣ ಮಾಡಿ ಆ ದ್ರಾವಣಕ್ಕೆ ಹಣ್ಣುಗಳನ್ನ ಹಾಕಿಟ್ಟು ನೆಕ್ಸ್ಟ್ ಅದನ್ನ ಒಣಗಿಸಿದ್ರೆ ಮುಗೀತು. ಸೊ ನಿಮಗೆ ಫೋಟೋದಲ್ಲಿ ಕಾಣಿಸ್ತಿದೆ ಪೈನಾಪಲ್ ಇಂದ ಮಾಡಿದ್ದಾರೆ, ಆಮೇಲೆ ಸ್ಟ್ರಾಬೆರಿಯಿಂದ ಮಾಡಿದ್ದಾರೆ, ಆಮೇಲೆ ಡ್ರೈಡ್ ಬೆರ್ರೀಸ್. ಓಕೆ, ಅದರಿಂದ ಮಾಡಿದ್ದಾರೆ ಆಪಲ್. ಸೊ ಎಲ್ಲ ಫ್ರೂಟ್ಸ್‌ನು ಯೂಸ್ ಮಾಡಿ ಈ ತರ ನಾವು ಡ್ರೈಡ್ ಪ್ರಾಡಕ್ಟ್ಸ್‌ನ ಮಾಡಿ ಮಾರಾಟ ಮಾಡಬಹುದಾಗಿದೆ. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಸೊ ಅದೇ ರೀತಿ ಕೊನೆ ಪ್ರಾಡಕ್ಟ್ ಏನಂದ್ರೆ ಹಣ್ಣಿನ ಬಾರ್. ಓಕೆ, ಸೊ ಡ್ರೈ ಮಾಡಿ ಅದನ್ನ ನೀವು ಹಂಗೇನು ಕನ್ಸ್ಯೂಮ್ ಮಾಡಬಹುದು ಅಥವಾ ಈ ತರ ಹಣ್ಣಿನ ಬಾರ್ ಆಗಿನೂ ಕನ್ವರ್ಟ್ ಮಾಡಬಹುದು. ಸೊ ಹಣ್ಣಿನ ಬಾರ್ ಅಂದ್ರೇನು? ಇದು ಹಣ್ಣಿನ ತಿರುಳನ್ನು ಒಣಗಿಸುವ ಮೂಲಕ ತಯಾರಿಸಿದಂತಹ ಒಂದು ಉತ್ತಮ ಪೌಷ್ಟಿಕ ಮೌಲ್ಯವನ್ನು ಹೊಂದಿರುವಂತಹ ಕೇಂದ್ರೀಕೃತ ಹಣ್ಣಿನ ಉತ್ಪನ್ನವಾಗಿದೆ. ಸೊ ಇದರಲ್ಲಿನೂ ನಾವು ಸೇಮ್ ಹಣ್ಣುಗಳನ್ನ ಫಸ್ಟಿಗೆ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದ್ರ ಒಳಗಡೆ ಇರುವಂತಹ ತಿರುಳನ್ನ ಸೆಪರೇಟ್ ಮಾಡ್ಕೊಂತೀವಿ. ಓಕೆ, ಅದಾದ್ಮೇಲೆ ಅದಕ್ಕೆ 1 ಕೆಜಿ ಹಣ್ಣು ಇತ್ತಂದ್ರೆ ಅದಕ್ಕೊಂದು 700 ಗ್ರಾಮ್ಸ್‌ನಷ್ಟು ಸಕ್ಕರೆನ ಸೇರಿಸಿ ಅದನ್ನ ಹೀಟ್ ಮಾಡ್ತೀವಿ. ಓಕೆ, ಕುದಿಸೋದು ಚೆನ್ನಾಗಿ. ಕುದಿಸಿದ್ಮೇಲೆ ಈ ತರ ಟ್ರೇನಲ್ಲಿ ಅವ್ರು ಒಂದು ಟ್ರೇನಲ್ಲಿ ಥರ್ಡ್ ಇಮೇಜ್ ಕಾಣಿಸ್ತಿದೆನಾ ನಿಮ್ಗೆ? ಅದ್ರೊಂದು ಟ್ರೇ ಇದೆ. ಟ್ರೇನಲ್ಲಿ ಇದನ್ನೇನ್ ಮಾಡಿರ್ತೀರಲ್ಲ ಬಾರ್ ಅದನ್ನ ಅದ್ರಲ್ಲಿ ಹಾಕಿ ಟ್ರೇ ಡ್ರೈಯರ್ ಅಲ್ಲಿ ಒಣಗಿಸ್ಬೇಕು. ಓಕೆ, ಸೊ ಆ ತರ ಒಣಗಿಸಿದ್ಮೇಲೆ ಏನಾಗುತ್ತೆ, ಅದ್ರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗುತ್ತೆ. ಸೊ ಆವಿಯಾಗಿ ಹೋಗಿ ಒಂಥರ ನಿಮ್ಗೆ ಮನೆಯಲ್ಲಿ ಹಲ್ವಾ ಎಲ್ಲ ಮಾಡ್ತಾರಲ್ಲ, ಸೊ ಆ ತರ ಅದನ್ನ ನೀವು ಪೀಸಸ್ ಮಾಡಿ ಆ ಪೀಸಸ್‌ನ ಸ್ಟೋರ್ ಮಾಡಿ ಇಡಬಹುದು, ಸಂರಕ್ಷಣೆ ಮಾಡಿ ಇಡಬಹುದು ಅಥವಾ ಅದನ್ನ ಮಾರಾಟನೂ ಮಾಡಬಹುದು. ಸೊ ಇದೇ ತರ ಮ್ಯಾಂಗೋ ಅಷ್ಟೇ ಅಲ್ಲದೆ ಎಲ್ಲಾ ಹಣ್ಣುಗಳದ್ದು ಸಹ ನೀವು ಫ್ರೂಟ್ ಬಾರ್ಸ್‌ನ ಮಾಡಬಹುದು. ಸೊ ಇವಾಗ ಇನ್ನೊಂದು ಸೈಡ್‌ಗೆ ಫೋಟೋ ಇದೆ. ಅದರಲ್ಲಿ ಸ್ಟ್ರಾಬೆರಿಯಿಂದ ಈ ತರ ಫ್ರೂಟ್ ಬಾರ್ ಮಾಡಿದ್ದಾರೆ. ಓಕೆ, ಸೊ ಇದಷ್ಟೇ ಅಲ್ಲದೆ ಬೇರೆ ಬೇರೆ ಹಣ್ಣುಗಳನ್ನ ಯೂಸ್ ಮಾಡಿ ಹಣ್ಣುಗಳಿಗೆ ಸ್ವಲ್ಪ ಈ ತರ ಸಕ್ಕರೆ ಆ ತರ ಅಥವಾ ಯಾವ್ದಾದ್ರು ರಾಸಾಯನಿಕಗಳನ್ನ ಸೇರಿಸಿ ಅದನ್ನ ಅದರಲ್ಲಿರುವ ನೀರಿನ ಅಂಶವನ್ನ ಬೇರ್ಪಡಿಸಿ ಈ ತರ ನಾವು ಫ್ರೂಟ್ ಬಾರ್ ಆಗಿ ಕನ್ವರ್ಟ್ ಮಾಡಬಹುದಾಗಿದೆ. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಸೊ ಇದು ನಮಗೆ ಕಮರ್ಷಿಯಲಿ ಸಿಗುವಂತಹ ಫ್ರೂಟ್ ಬಾರ್ಸ್. ಸ್ಟ್ರೆಚ್ ಐಲ್ಯಾಂಡ್ ಅಂತ ಒಂದು ಬ್ರ್ಯಾಂಡ್ ಇದೆ. ಅದೇ ರೀತಿ ಕ್ಲಿಫ್ ಕಿಡ್ ಅಂತ ಒಂದು ಬ್ರ್ಯಾಂಡ್ ಇದೆ. ಸೊ ಈ ಬ್ರ್ಯಾಂಡ್ ಅವರು ಈ ತರ ಫ್ರೂಟ್ ಬಾರ್ಸ್‌ನ ಮಾಡಿ ಮಾರಾಟ ಮಾಡ್ತಾರೆ. ಇದರಲ್ಲೂ ಎಲ್ಲ ಟೈಪ್‌ದು ಫ್ರೂಟ್ ಬಾರ್ಸ್ ಸಿಗುತ್ತೆ ನಮಗೆ. ಟ್ರಾಪಿಕಲ್ ಟ್ವಿಸ್ಟ್ ಅಂತ, ಸ್ಟ್ರಾಬೆರಿ, ಸೋರ್ ಆಪಲ್, ಓಕೆ, ಗ್ರೇಪ್ ಫ್ರೂಟ್ ಬಾರ್. ಸೊ ಫೋಟೋದಲ್ಲಿ ನಿಮ್ಗೆ ಕಾಣಿಸ್ತಿದಾವೆ. ಸೊ ಈ ತರ ಫ್ರೂಟ್ ಬಾರ್ ಮಾಡಿದ್ರು ಇದಕ್ಕೆ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಓಕೆ, ಬಿಕಾಸ್ ಎಲ್ಲರೂ ಮುಂಚೆ ಕ್ಯಾಂಡೀಸ್ ಅದು ಇದು ಅಷ್ಟೇ ಕನ್ಸ್ಯೂಮ್ ಮಾಡ್ತಿದ್ರು. ಇವಾಗ ಫ್ರೆಶ್ ಫ್ರೂಟ್ಸ್‌ನ ತಿಂದಂಗೆ ಆಗತ್ತೆ ಈ ತರ ಫ್ರೂಟ್ ಬಾರ್ಸ್‌ನ ತಿಂದ್ವಿ ಅಂದ್ರೆ. ಸೊ ಈ ತರ ಪ್ರಾಡಕ್ಟ್ಸ್‌ಗೂ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಸೊ ಐ ಥಿಂಕ್ ದೀಸ್ ಆರ್ ಫ್ಯೂ ಟೆಕ್ನಾಲಜೀಸ್. ಸೊ ಇದೇ ಕೆಲವೊಂದು ಟೆಕ್ನಾಲಜೀಸ್‌ನ ನೀವು ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡಬಹುದಾಗಿದೆ. ನೆಕ್ಸ್ಟ್ ಸ್ಲೈಡ್ ಸರ್. ಓಕೆ, ಸೊ ಇದನ್ನ ಬಿಟ್ಟು ಇನ್ನೂ ತುಂಬಾ ಟೆಕ್ನಾಲಜೀಸ್ ಇದೆ. ಬಟ್ ಅದೆಲ್ಲ ಅಷ್ಟೊಂದು ಫೀಸಿಬಲ್ ಆಗಲ್ಲ ನಮ್ಗೆ ಸ್ಮಾಲ್ ಸ್ಕೇಲ್ ಅಲ್ಲಿ. ಹೈ ಪ್ರೆಷರ್ ಪ್ರೊಸೆಸಿಂಗ್ ಅಂತ ಇದೆ, ಅಲ್ಟ್ರಾಸೋನಿಕೇಶನ್. ಸೊ ಇದೆಲ್ಲ ಏನಾಗುತ್ತೆ ನಮ್ಗೆ ಅಷ್ಟೇ ಮನೆಯಲ್ಲಿ ಅಥವಾ ಸ್ಮಾಲ್ ಸ್ಕೇಲ್ ಇನ್ವೆಸ್ಟ್‌ಮೆಂಟ್ ಚಿಕ್ಕದಾಗಿದ್ರೆ ಅದರಲ್ಲಿ ಮಾಡಕ್ಕಾಗಲ್ಲ. ಸೊ ಈಗ ನಾನೇನೋ ಒಂದು 12 ನಿಮ್ಗೆ ಡಿಫರೆಂಟ್ ಟೆಕ್ನಿಕ್ಸ್ ಹೇಳಿದ್ನಲ್ಲ, ಈ ಟೆಕ್ನಿಕ್ಸ್‌ನ ಯೂಸ್ ಮಾಡಿ ನೀವು ಸ್ಮಾಲ್ ಸ್ಕೇಲ್ ಅಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದಿದ್ರೆ ಅದರಲ್ಲಿ ಮಾಡಬಹುದಾಗಿದೆ. ಸೊ ಇಷ್ಟೊತ್ತವರೆಗೂ ಎಲ್ಲ ಪೇಷನ್ಸ್ ಇಂದ ಕೇಳ್ಕೊಂಡಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಏನಾದ್ರು ಡೌಟ್ಸ್ ಎಲ್ಲ ಇದ್ರೆ ಕೇಳ್ಬಹುದು. ಆಹಾರ ಸಂರಕ್ಷಣೆ ತಂತ್ರಗಳು ಎಂಬ ವಿಷಯದಲ್ಲಿ ಆಹಾರ ಸಂರಕ್ಷಣೆ ಅವಶ್ಯಕತೆಗಳು ಏನು, ಆಹಾರ ಹಾಳಾಗಲು ಕಾರಣಗಳೇನು, ಸಂರಕ್ಷಣೆ ಉದ್ದೇಶಗಳೇನು, ಸಂರಕ್ಷಣೆ ವಿಧಾನಗಳು ಯಾವ್ಯಾವು, ಹೇಗೆ ಸಂರಕ್ಷಣೆ ಮಾಡಬೇಕು ಎಂಬುದನ್ನು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿದ ಕುಮಾರಿ ಪ್ರಜಾ ಕೆ ಮಲ್ಗನ್ ರವರಿಗೆ ಧನ್ಯವಾದಗಳು. ಮೇಡಮ್, ಈಗ ಒಂದು ಪುಟ್ಟ ವಿರಾಮ ತಗೊಂಡು ಬಂದು ಪ್ರಶ್ನೋತ್ತರಕ್ಕೆ ಹೋಗೋಣ ಮೇಡಮ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ.
ವಿಕಾಸ್ ಮೊಬೈಲ್ ಆಪ್, RTGS, ನೆಫ್ಟ್, IMPS, UPI, ಇಂಟರ್ನೆಟ್ ಬ್ಯಾಂಕಿಂಗ್ ಕಾಲ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, RD ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಪ್ರಜಾ ಮೇಡಮ್. ಎಸ್ ಸರ್, ಹೇಳಿ. ಮೇಡಮ್, ಕೆಲವು ಪ್ರಶ್ನೆಗಳಿದಾವೆ ಮೇಡಮ್. ಎಸ್ ಸರ್. ಮೇಡಮ್, ಫಾಸ್ಟ್ ಫುಡ್ ಲೈಕ್ ಪಾನಿಪುರಿ, ಚಾಟ್ಸ್, ಚಾಕ್ಲೇಟ್ಸ್ ಹಾರ್ಮ್ಫುಲ್ ಟು ವುಮೆನ್ ಕೈಂಡ್ ಸ್ಪೆಷಲಿ ಫಾರ್ ಕಿಡ್ಸ್ ಅಂತ ಕೇಳ್ತಿದ್ದಾರೆ. ಆಕ್ಚುಲಿ ಸರ್ ಏನಾಗುತ್ತೆ, ನಾವು ಪಾನಿಪುರಿಸ್ ಎಲ್ಲ ಮಾಡುವಾಗ ಪೂರಿ ಏನ್ ಯೂಸ್ ಮಾಡ್ತೀವಲ್ಲ ಅದು ಮೈದಾದಿಂದ ಮಾಡ್ತೀವಿ. ಓಕೆ, ಸೊ ಮೈದಾದಿಂದ ಮಾಡಿದ್ವಿ ಅಂದ್ರೆ ಅದರಲ್ಲಿ ಇವಾಗ ಕಾಮನ್ ಆಗಿ ಗೋಧಿ ಹಿಟ್ಟಿಂದ ನಾವು ಮಾಡಿರ್ತೀವಲ್ಲ ಅದರಲ್ಲಿ ನಮ್ಗೆ ತುಂಬಾ ವಿಟಮಿನ್ಸ್ ಇರುತ್ತೆ. ಅದರ ಹೊರಗಡೆ ಔಟರ್ ಲೇಯರ್ ಎಲ್ಲ ಏನಿರುತ್ತಲ್ಲ ಅದರಲ್ಲಿ ವಿಟಮಿನ್ ಬಿ ಮತ್ತೆ ಬೇರೆ ಬೇರೆ ತರ ಐರನ್ ಇರ್ಬೋದು, ಬೇರೆ ಬೇರೆ ಕಂಟೆಂಟ್ಸ್ ಎಲ್ಲ ಇರುತ್ತೆ. ಸೊ ನಾವು ಅದನ್ನ ಮೈದಾಗಿ ಏನ್ ಕನ್ವರ್ಟ್ ಮಾಡ್ತೀವಲ್ಲ ಗೋಧಿಯನ್ನ, ಅದರಲ್ಲಿ ಈ ಇಂಪಾರ್ಟೆಂಟ್ ಒಂದು ಮಿನರಲ್ಸ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗಿ ಬರೀ ಗ್ಲೂಟನ್ ಕಂಟೆಂಟ್ ಮತ್ತೆ ಒಂದು ಕಾರ್ಬೋಹೈಡ್ರೇಟ್ಸ್ ಅಷ್ಟೇ ಉಳ್ಕೊಳ್ಳುತ್ತೆ. ಮತ್ತೆ ಗ್ಲೂಟನ್ ಅಂತ ಏನು ಒಂದು ಕರಿತೀವಲ್ಲ ಪ್ರೋಟೀನ್, ಸೊ ಇದು ಜಾಸ್ತಿ ಆಗಿರುತ್ತೆ. ಅದರಿಂದ ನಾವು ಲಾಂಗ್ ಟರ್ಮ್ ಅಲ್ಲಿ ಅದನ್ನೇ ಕನ್ಸ್ಯೂಮ್ ಮಾಡಿದ್ವಿ ಅಂದ್ರೆ ನಮ್ಗೆ ಅಷ್ಟೊಂದು ದೇಹಕ್ಕೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗಲ್ಲ. ಆಮೇಲೆ ಚಿಕ್ಕ ಮಕ್ಕಳಿಗೆ ಅದು ಡೈಜೆಷನ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ. ಈ ಗ್ಲೂಟನೇ ಜಾಸ್ತಿ ಇತ್ತು ಅಂದ್ರೆ ಮೈದಾ ಪ್ರಾಡಕ್ಟ್ಸ್ ಚಿಕ್ಕ ಮಕ್ಕಳು ತಿಂದ್ರೆ ಸ್ವಲ್ಪ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ಜೀರ್ಣಕ್ರಿಯೆ. ಓಕೆ ಮೇಡಮ್, ಮತ್ತೊಂದು ಕ್ವಶನ್ ಇದೆ ಮೇಡಮ್. ಹಾ ಸರ್. Is chemical preservation food is good for health and some food will lose nutrition proportions if we keep the food under excess or low temperature ಅಂತ ಕೇಳ್ತಿದ್ರು. ಸರ್ ಏನಾಗತ್ತೆ ಇವಾಗ ನಾನು ಹೇಳಿದೆ ಆಗ್ಲೇ, ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಅಲ್ಲಿ ತುಂಬಾ ಬೇರೆ ಬೇರೆ ಕೆಮಿಕಲ್ಸ್ ಇದಾವೆ. ಬಟ್ ನಾವು ಅದೆಲ್ಲಾ ಕೆಮಿಕಲ್ಸ್ ಅನ್ನು ಯೂಸ್ ಮಾಡಕ್ಕೆ ನಮ್ಮ ದೇಶದಲ್ಲಿ ಅನುಮತಿ ಇಲ್ಲ. ಇವಾಗ 2 ಟೈಪ್ ಕೆಮಿಕಲ್ಸ್ ಅಷ್ಟೇ ನಾವು ಯೂಸ್ ಮಾಡ್ಬೋದು. ಅದನ್ನ ಬಿಟ್ಟು ಬೇರೆ ಕೆಮಿಕಲ್ಸ್ ನಾವು ಯೂಸ್ ಮಾಡಿದ್ವಿ ಅಂದ್ರೆ ಅದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಫಾರ್ಮಾಲ್ಡಿಹೈಡ್ ಅಂತ ಇರುತ್ತೆ, ಅದು ಕಾರ್ಸಿನೋಜೆನಿಕ್ ಅಂದ್ರೆ ಅದು ಕ್ಯಾನ್ಸರ್ ಅನ್ನ ಕಾಸ್ ಮಾಡುತ್ತೆ. ಸೊ ಆ ತರ ಕೆಮಿಕಲ್ಸ್ ನಾವು ಆಹಾರಕ್ಕೆ ಸೇರಿಸಿದ್ವಿ ಅಂದ್ರೆ ಅದು ಡೆಫಿನೆಟ್ಲಿ ಹಾನಿಕಾರಕ. ಆದ್ರೆ ಇವಾಗ ಪರ್ಮಿಟೆಡ್ ಕೆಮಿಕಲ್ಸ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ KMS ಅಥವಾ ಸೋಡಿಯಂ ಬೆನ್ಸೋಯೇಟ್, ಇವನ್ನೆಲ್ಲ ನಾವು ಆಹಾರಕ್ಕೆ ಸೇರಿಸಬಹುದು. ಆದ್ರೆ ಇದರಲ್ಲೂ ನಾವು ಜಾಸ್ತಿ ಕ್ವಾಂಟಿಟಿನಲ್ಲಿ ಸೇರಿಸೋಂಗಿಲ್ಲ. ಓಕೆ, 350 ppm ಅಂದ್ರೆ ನಿಮ್ದು 1 kg ಪ್ರಾಡಕ್ಟ್ ಇದೆ ಅಂತಂದ್ರೆ ಆಹಾರ, ಅದರಲ್ಲಿ 0.3 ಗ್ರಾಮ್ನಷ್ಟು ಅಷ್ಟೇ ನಾವು ಸೇರಿಸಬಹುದು. ಅದಕ್ಕಿಂತ ಜಾಸ್ತಿ ಸೇರಿಸಿದ್ವಿ ಅಂದ್ರೆ ಈ ಕೆಮಿಕಲ್ಸ್ ಕೂಡ ಹಾನಿಕಾರಕ ಅಂತಾನೆ ಹೇಳ್ಬಹುದು. ಓಕೆ ಮೇಡಮ್, ಮತ್ತೊಂದು ಕ್ವಶನ್ ಇದೆ ಮೇಡಮ್. ಹಾ ಸರ್. ಫುಡ್ ಜ್ಯೂಸ್ ಪ್ರಿಸರ್ವ್ ಮಾಡಿ ಉಪಯೋಗಿಸೋದ್ರಿಂದ ಜೀವಸತ್ವ ಇರುತ್ತಾ ಅಂತ ಕೇಳ್ತಾರೆ. ಅದೇ ಸರ್, ಇವಾಗ ಏನಾಗುತ್ತೆ, ಫ್ರೂಟ್ ಜ್ಯೂಸ್ ನ ನಾವು ಹೀಟಿಂಗ್ ಎಲ್ಲ ಮಾಡಿದ್ವಿ ಅಂದ್ರೆ, ಓಕೆ, ಸೊ ಹೀಟ್ ಯಾವಾಗ ನಾವು ಯಾವುದೇ ಫುಡ್ ಅನ್ನು ಹೀಟ್ ಮಾಡಿದ್ವಿ ಅಂದ್ರೆ ಏನಾಗುತ್ತೆ, ಅದರಲ್ಲಿರುವಂತಹ ಕೆಲವೊಂದು ವಿಟಮಿನ್ಸ್ ನಾಶ ಆಗ್ತವೆ. ಉದಾಹರಣೆಗೆ ವಿಟಮಿನ್ ಸಿ. ಓಕೆ, ಸೊ ವಿಟಮಿನ್ ಸಿ ಏನಿದೆ, ನಾವು ಸ್ವಲ್ಪ ಅದಕ್ಕೆ ಈ ತರ ಹೀಟ್ ಅಪ್ಲೈ ಮಾಡಿದ್ವಿ ಅಂದ್ರೂ ಅದು ಎವಾಪರೇಟ್ ಆಗಿ ಹೋಗ್ಬಿಡುತ್ತೆ. ಸೊ ಅದೇ ರೀತಿ ನಾವು ಬೇರೆ ಈ ಫ್ರೂಟ್ ಜ್ಯೂಸ್ ಗಳಿಗೂ ಹೀಟ್ ಅಪ್ಲೈ ಮಾಡಿದ್ವಿ ಅಂದ್ರೆ ಅದರಿಂದ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗುತ್ತೆ. ಬಟ್ ಅದನ್ನ ಬಿಟ್ಟು ನಾವು ಬೇರೆ ಟೆಕ್ನಾಲಜೀಸ್ ನ ಯೂಸ್ ಮಾಡಿ ಈ ಒಂದು ಫ್ರೂಟ್ ಜ್ಯೂಸ್ ಅನ್ನ ಪ್ರಿಸರ್ವ್ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಅದೇ ಈ ತರ ಪರ್ಮಿಟೆಡ್ ಕೆಮಿಕಲ್ಸ್ ನ ಯೂಸ್ ಮಾಡಬಹುದು ಅಥವಾ ಫಿಲ್ಟ್ರೇಷನ್ ಯೂಸ್ ಮಾಡಬಹುದು. ಓಕೆ, ಸೊ ಈ ತರ ಟೆಕ್ನಿಕ್ಸ್ ನ ಯೂಸ್ ಮಾಡಿ ನಾವು ಅದನ್ನ ಪ್ರಿಸರ್ವ್ ಮಾಡಿದ್ವಿ ಅಂದ್ರೆ ಅದರಿಂದ ಈ ತರ ಜೀವಸತ್ವಗಳು ಹಾಳಾಗದೇನೆ ಅದನ್ನ ನಾವು ಲಾಂಗ್ ಟರ್ಮ್ ವರೆಗೂ ಸೇವನೆ ಮಾಡಬಹುದು. ಓಕೆ ಮೇಡಮ್, ಮತ್ತೊಂದು ಪ್ರಶ್ನೆ ಇದೆ ಎಸ್ ಸರ್. ಮೇಡಮ್, ಕ್ಯಾನ್ ಯು ಟೆಲ್ ಅಸ್ ಇನ್ ವಾಟ್ ಆರ್ ದ ಬಿಸ್ನೆಸ್ ಆಪರ್ಚುನಿಟಿ ಇನ್ ಫುಡ್ ಪ್ರಿಸರ್ವ್ ಟೆಕ್ನಿಕ್ಸ್ ಅಂತ ಕೇಳ್ತಾರೆ. ಓಕೆ ಸರ್, ಆಕ್ಚುಲಿ ಫುಡ್ ನಲ್ಲಿ ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ತುಂಬಾ ಒಂದು ಅಪರ್ಚುನಿಟೀಸ್ ಇದೆ ಇವಾಗ. ಸೊ ಯಾಕಂದ್ರೆ ಇವಾಗ ಮುಂಚೆ ಮಾರ್ಕೆಟ್ ಅಲ್ಲಿ ನಾವು ಮುಂಚೆ ನೋಡಿದ್ವಿ ಅಂದ್ರೆ ನಮ್ಗೆ ಒಂದು ಬ್ರಿಟಾನಿಯಾದು ಬಿಟ್ರೆ ಈ ತರ
ಕೆಲವೊಂದು ನೆಸ್ಲೆ ಈ ತರ ಕೆಲವೊಂದಷ್ಟೇ ಪ್ರಾಡಕ್ಟ್ಸ್ ಸಿಗ್ತಿತ್ತು. ಆದ್ರೆ ಇವಾಗ ನೀವು ಹೋಗಿ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ನೀವು ನೋಡಿದ್ರಿ ಅಂದ್ರೆ ನಿಮ್ಗೆ ವೆರೈಟಿ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ, ಹೊಸ ಹೊಸ ಬ್ರ್ಯಾಂಡ್ ಗಳು ಬರ್ತಿದ್ದಾವೆ. ಮತ್ತೆ ಯಾವುದೋ ಒಂದು ನೀವು ಗ್ರಾಫ್ ನೋಡಿದ್ರಿ ಅಂದ್ರೆ ಇವಾಗ ಕೋವಿಡ್ ಟೈಮ್ ಅಲ್ಲಿ 2 years ಅಲ್ಲಿ ಬೇರೆ ಪ್ರಾಡಕ್ಟ್ಸ್ ಎಲ್ಲಾನು ನೀವು ಗ್ರಾಫ್ ನೋಡಿದ್ರಿ ಅಂದ್ರೆ ಅಲ್ಲಿ ಲಾಸ್ ಆಗ್ತಾ ಬಂದಿದೆ. ಆದ್ರೆ ಫುಡ್ ಬಿಸ್ನೆಸ್ ಮಾತ್ರ ಗ್ರಾಫ್ ಯಾವಾಗ್ಲೂ ಹೈ ಹೋಗ್ತಾ ಇದೆ. ಅಂದ್ರೆ ಯಾವಾಗ್ಲೂ ಫುಡ್ ಬಿಸ್ನೆಸ್ ಅಲ್ಲಿ ಅಪರ್ಚುನಿಟೀಸ್ ಇದೆ, ಆಕ್ಚುಲಿ ತುಂಬಾನೇ ಇದೆ. ಸೊ ಈ ತರ ಏನು ನಮ್ಗೆ ಹಣ್ಣಿನ ಪ್ರಾಡಕ್ಟ್ಸ್ ಎಲ್ಲ ಸಿಗತ್ತಲ್ಲ, ನಾನು ಹೇಳಿದೆ ಡ್ರೈಡ್ ಮಾಡಿ ಕ್ಯಾಂಡೀಸ್ ಆಗಿ ಯೂಸ್ ಮಾಡಬಹುದು. ಸೊ ಈ ತರ ಎಲ್ಲ ಮಾಡಿ ಮಾರಾಟ ಮಾಡಿದ್ರೆ ತುಂಬಾ ಅವಕಾಶಗಳು ಇದೆ ಅದರಲ್ಲಿ. ಅದೇ ಮತ್ತೆ ಇವಾಗ ಒಂದು ಗ್ರಾಹಕರಿಗೆಲ್ಲ ಒಂಥರ ಹೆಲ್ತ್ ಕಾನ್ಶಿಯಸ್ ಇದ್ದಾರೆ. ಓಕೆ, ಸೊ ಅವ್ರಿಗೆ ಕೆಮಿಕಲ್ಸ್ ಎಲ್ಲ ಹಾಕಿರೋದು ಅಷ್ಟು ಬೇಡ. ಅಂದ್ರೆ ಇವಾಗ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನೀವು ಅದನ್ನ ಪ್ರಿಸರ್ವ್ ಮಾಡಿ ಅದಕ್ಕೆ ಆರ್ಗ್ಯಾನಿಕ್ ಫುಡ್ ಅಂತ ನೀವು ಲೇಬಲ್ ಹಾಕೊಂಡು ಸೆಲ್ ಮಾಡಿದ್ರೆ ತುಂಬಾ ಅಪರ್ಚುನಿಟೀಸ್ ಇದೆ. ಓಕೆ, ಮತ್ತೊಂದು ಕ್ವಶನ್ ಇತ್ತು. ಹಾ ಸರ್. One point, it is right to preserve foods, but how much it is fair by adding chemical to preserve which is harmful to health ಅಂತ ಕೇಳ್ತಾರೆ. ಎಸ್ ಸರ್. ಸೊ ಅಗೇನ್ ಅಂದ್ರೆ ಇದು ಸೇಮ್ ಕ್ವಶನ್ ಆಗುತ್ತೆ. ಅಂದ್ರೆ ಕೆಮಿಕಲ್ಸ್ ಹಾನಿಕಾರಕನ ಇಲ್ವಾ ಅಂತ. ಸೊ ಯೂಶಲಿ ಏನಾಗುತ್ತೆ, ಕೆಮಿಕಲ್ಸ್ ನ ಹಾಕದೇನು ನಾವು ಪ್ರಿಸರ್ವ್ ಮಾಡಬಹುದು. ಓಕೆ, ಸೊ ಕೆಮಿಕಲ್ಸ್ ಹಾಕದೆ ಪ್ರಿಸರ್ವ್ ಮಾಡಕ್ ಎಲ್ಲೆಲ್ಲ ಅವಕಾಶ ಇದೆಯಲ್ಲ ಅಲ್ಲೆಲ್ಲ ನಾವು ಅದನ್ನ ಮೆಥಡ್ ನ ಫಾಲೋ ಮಾಡಬೇಕು. ಬಟ್ ಕೆಲವೊಂದ್ಸತಿ ಏನಾಗುತ್ತೆ, ಕೆಮಿಕಲ್ಸ್ ನ ಬಿಟ್ರೆ ಬೇರೆ ಯಾವ್ದು ಆಪ್ಷನ್ ಇರಲ್ಲ ನಮ್ಗೆ. ಮಾತಾಡಿ ಮೇಡಮ್. ತಾಂತ್ರಿಕ ಸಮಸ್ಯೆ ಉಂಟಾಗಿ ಅವರು ನಿರ್ಗಮಿಸಿದ್ದಾರೆ ಅನ್ಸುತ್ತೆ. ಪಾಟೀಲ್ ಸರ್ ಒಂದ್ಸರಿ ಫೋನ್ ಮಾಡ್ತೀರಾ? ಸರ್ ಮಾಡ್ತಾ ಇದ್ದೀರಿ ಸರ್. I'm here to introduce our digital banking services. Please come. Mobile banking, banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card. It's a multi-purpose case. Cash withdrawal, purchase at online, purchase at POS. CardSafe app for card security purpose. Block unlock card by yourself, set transaction limit, stop being victim. Internet banking, account view, real-time balance view, Yum passbook, download statement. UPI, link your account to any UPI payment app, Google Pay, PhonePe, Paytm. Experience the convenient digital banking channels. For more information, please visit your nearest branch. ಕಾರ್ಯಕ್ರಮದಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆ ಉಂಟಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಮೇಡಮ್ ಜಾಯ್ನ್ ಆದಮೇಲೆ ಇನ್ನು ಕೆಲವು ಪ್ರಶ್ನೆಗಳಿವೆ, ಉತ್ತರಿಸಲಿದ್ದಾರೆ.
ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಮಾನ್ಯ ಶ್ರೀ CS ಒಪ್ಪಿಮಠರವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಆಹಾರ ಸಂಸ್ಕರಣೆ ಅಂತ ಒಂದು ಯೋಚನೆ ಬಂದೊತ್ನಾಗ ನಾವು ಎಷ್ಟು ದಿನ ಎಲ್ಲ ಯೋಚನೆ ಮಾಡ್ತಿದ್ವಿ, ದೊಡ್ಡ ಕಂಪನಿಗಳಿಗೆ ಅಥವಾ ತುಂಬಾ ಹಣದ ಅವಶ್ಯಕತೆ ಇದೆ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಡಿತ್ತು. ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಆಹಾರ ಸಂಸ್ಕರಣೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಇಂದ ಅದು ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡ್ಮೇಲೆ ಬರೀ ಸಣ್ಣ ಇನ್ವೆಸ್ಟ್ಮೆಂಟ್ ಇಂದಿಲ್ಲ, ಮನೆಯಲ್ಲೇ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಆಹಾರ ಸಂಸ್ಕರಣೆ ಮಾಡಬಹುದು, ಮನೆಯಲ್ಲೇ ಅದನ್ನು ಪ್ರಿಸರ್ವ್ ಮಾಡ್ಲಿಕ್ಕೆ ಅವಕಾಶ ಇದೆ ಎಂಬುದು ತಿಳಿದು ಬಂತು. ಇದ್ರ ಉಪಯೋಗ ಎಲ್ಲರಿಗೂ ಆಗಿದೆ ಅಂತ ತಿಳ್ಕೊಂಡು ನನ್ನ ಅಧ್ಯಕ್ಷ ಪಾತ್ರವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಮಾನ್ಯ ಶ್ರೀ CS ಒಪ್ಪಿಮಠರವರಿಗೆ ಧನ್ಯವಾದಗಳು. ಈಗ ಕೆಲ ಪ್ರಶ್ನೆಗಳು ಉಳಿದಿದ್ದಾವೆ, ಅವರು ಬಂದಿಲ್ಲ ಅಂದರೆ ಅವರಿಗೆ ಫೋನಿನ ಮುಖಾಂತರ ನಾವು ಪ್ರಶ್ನೆ ಕಳಿಸಿ ಅದರಿಂದ ಉತ್ತರ ಪಡೆದು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀವಿ. ಪ್ರಶ್ನೆ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಅದಕ್ಕೆ ಸಮಂಜಸ ಉತ್ತರ ನೀಡಿದ ಕುಮಾರಿ ಪ್ರಜಾಕೆ ಮಾಲ್ಗನ್ವೇರ್ ಅವರಿಗೆ ಧನ್ಯವಾದಗಳು. ಈಗ ಅಂತಿಮವಾಗಿ ವಂದನಾರ್ಪಣೆಯನ್ನು ನಡೆಸಿಕೊಡುವಂತೆ ಬ್ಯಾಂಕಿನ ಅಧಿಕಾರಿಯಾದ ಶ್ರೀ ಶಿವಕುಮಾರ್ ಹಿರೇಮಠ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಅಂಗವಾಗಿ ಹಮ್ಮಿಕೊಂಡ ಯುವಜನರ ಕುರಿತಾದ ಯುವ ವಿಕಾಸದ ಸರಣಿ 13ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಆಹಾರ ಸಂಸ್ಕರಣೆಯ ತಂತ್ರಗಳು ಎಂಬ ವಿಷಯದ ಕುರಿತು ಮಾಹಿತಿ ನೀಡಿದ ಕುಮಾರಿ ಪ್ರಜಕ್ಕೆ ಮಲಗಾನ್ವಿಯರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ನಮ್ಮ ಮನವಿಯ ಮೇರೆಗೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಮೂರುಮಠ್ರೆ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಅಂತೆಯೇ ನಮ್ಮ ಬ್ಯಾಂಕಿನ ನಿರ್ದೇಶಕರು ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಶ್ರೀ CS ಒಪ್ಪಿಮಠರವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವುದಕ್ಕೆ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಬೆಳ್ಳಿ ಹಬ್ಬದ ಎಲ್ಲಾ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಮಾನ್ಯ ಶ್ರೀ ವಿಶ್ವನಾಥ್ ಮಠರವರಿಗೆ ತುಂಬು ಹೃದಯದ ವಂದನೆಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಏರ್ಮೀಟ್ ವೆಬಿನಾರ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕಿನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲಾ ಬಂಧುಗಳಿಗೂ ನಾನು ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವೃಂದದ ಪರವಾಗಿ ತುಂಬು ಹೃದಯದಿಂದ ವಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ವಂದನಾರ್ಪಣೆಯನ್ನು ನಡೆಸಿಕೊಟ್ಟ ಶ್ರೀ ಶಿವಕುಮಾರ್ ಹಿರೇಮಠರವರಿಗೆ ಧನ್ಯವಾದಗಳು. ಆತ್ಮೀಯ ಗ್ರಾಹಕ ಬಂಧುಗಳೇ, ನಾಳೆಯ ಸಹಕಾರಿಗಳಿಗಾಗಿ ಸಹಕಾರಿ ವಿಕಾಸ ಕಾರ್ಯಕ್ರಮದಲ್ಲಿ ಸಾಲ ಹಾಗೂ ಮುಂಗಡಗಳ ಮೌಲ್ಯಮಾಪನ ಭಾಗ 1 ಸಮಯ 3:30ರಿಂದ 5:30ರವರೆಗೆ ಈ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ. ಎಲ್ಲರಿಗೂ ಸಹಕಾರಿ ವಂದನೆಗಳು. ಶುಭ ಸಂಜೆ.